ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ನಂತರ ತಳಿಕುಳಂ ಜೋಶ್ಕುಟ್ಟಿ ಬರ್ಬರವಾಗಿ ಕೊಲೆಯಾಗಿದ್ದಾರೆಂದು ತಿಳಿದು ಬಂದಿದೆ. ಹಾಗಾಗಿ ಅಪರಾಧಿ ಶಿವರಾಜ್ ಅವರಿಗೆ ಈ ನ್ಯಾಯಾಲಯವು ಜೀವಾವಧಿ ಶಿಕ್ಷೆ ವಿಧಿಸುತ್ತಿದೆ. ನನ್ನ ಮಗನಿಗೆ ಹಿಡಿ, ಅವ್ನಿಗೆ ಬಿಡ್ಬೇಡಿ. ತುಂಬಾ ಸೀರಿಯಸ್ ಆಗಿದೆ ಸರ್. ಪಕ್ಕದಲ್ಲಿರೋ ಹಾಸ್ಪಿಟಲ್ಗೆ ಹೋಗ್ಬಿಡೋಣ. ಪಕ್ಕದಲ್ಲಿ ಯಾವ ಹಾಸ್ಪಿಟಲ್ ಇದೆ? ಸ್ಪೆಷಾಲಿಟಿ ಇಂಡಿಯನ್ ಹಾಸ್ಪಿಟಲ್. ಸರಿ, ಅಲ್ಲಿಗೆ ಕರ್ಕೊಂಡೋಗಿ. ಏಯ್ ನಡಿ, ಸರಿ ನಡಿ. ಏಯ್ ನಡಿ ಬೇಗ. Doctor, after switchoring, just give him a drip and antibiotic. Follow it. ಓಕೆ ಡಾಕ್ಟರ್. ಇಂದಿನ ಮುಖ್ಯಾಂಶಗಳು. ತಲೈಕುಳಂ ಜೋಸ್ ಅವರ ಕೊಲೆ ಪ್ರಕರಣದಲ್ಲಿ ನ್ಯಾಯಾಲಯವು ಶಿವರಾಜ್ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ್ದು, ಪೊಲೀಸ್ ಅಧಿಕಾರಿಗಳು ಅವರನ್ನು ಹೊರಗೆ ಕರೆದುಕೊಂಡು ಹೋಗುವ ಸಮಯದಲ್ಲಿ ಒಂದು ಗುಂಪು ಬಂದು ಅವರ ಮೇಲೆ ದಾಳಿ ಮಾಡಿದೆ. ಸರ್, ನಮ್ಮವ್ರಿಗೆ ಯಾರಿಗಾದ್ರೂ ಏಟ್ ಬಿದ್ದಿದೆಯಾ? ಇಲ್ಲ ಸರ್, ಅವನನ್ನು ಮಾತ್ರ ಟಾರ್ಗೆಟ್ ಮಾಡಿದ್ದಾರೆ. ಸರ್, ಏನಾಯ್ತು? ಏನಾಯ್ತು ನಿಮ್ಗೆ? ರಿಲ್ಯಾಕ್ಸ್. ಏನಾಗಲ್ಲ ನಿಮ್ಗೆ. ರಿಲ್ಯಾಕ್ಸ್. ಮಲ್ಕೊಳ್ಳಿ ಸರ್, ಮಲ್ಕೊಳ್ಳಿ ಪ್ಲೀಸ್. ಏನೂ ಆಗೋದಿಲ್ಲ, ಹೆದರ್ಕೋಬೇಡಿ. ರಿಲ್ಯಾಕ್ಸ್. ಸಿಸ್ಟರ್, ಆ ಇಂಜೆಕ್ಷನ್ ತಗೊಂಡ್ ಬನ್ನಿ. ಎಲ್ಲಮ್ಮ ಹೋಗ್ತಿದ್ಯಾ? ನಾನು ಅವ್ರನ್ನ ನೋಡ್ಬೇಕು. ಅವ್ರು ನನ್ನ ಅದೆಲ್ಲ ನೋಡೋದಕ್ಕಾಗಲ್ಲ. ಹೋಗಾಚೆ. ದಯವಿಟ್ಟು. ಡಾಕ್ಟರ್, ನಮ್ಮ ಯಜಮಾನ್ ಹೇಗಿದ್ದಾರೆ? ಅವ್ರಿನ್ನೂ ಕ್ರಿಟಿಕಲ್ ಆಗೇ ಇದ್ದಾರೆ. ಈಗಲೇ ಅವ್ರನ್ನ ಯಾರು ನೋಡಕ್ಕಾಗಲ್ಲ. ನೋಡ್ಬೇಕು ಅಂದ್ರೆ ಪೊಲೀಸಿಂದ ಸ್ಪೆಷಲ್ ಪರ್ಮಿಷನ್ ತಗೊಳ್ಳೇಬೇಕು. ಇಲ್ಲ ಅಂದ್ರೆ ಒಳಗ್ ಹೋಗಕ್ಕಾಗೋದಿಲ್ಲ. ಪೊಲೀಸರು ಸ್ಟ್ರಿಕ್ಟ್ ಆಗಿ ಆರ್ಡರ್ ಕೊಟ್ಟಿದ್ದಾರೆ. ದೇವಿ, ಏನಾಯ್ತು? ನಮ್ ಶಿವಂಗೆ ಏನಾಯ್ತು? ಹಾ, ಆ ಆರ್ಟಿಕಲ್ನ ಇವತ್ತೇ ತಗೊಂಡ್ ಬನ್ನಿ. ನೆಕ್ಸ್ಟ್ ಎಡಿಷನ್ಗೆ ಅದು ಹೋಗ್ಲೇಬೇಕು. ಗುಡ್ ಮಾರ್ನಿಂಗ್ ಆನಿ. ಗುಡ್ ಮಾರ್ನಿಂಗ್ ಆನಿ. ಎಡಿಟರ್ ಹೋಗ್ತಾ ಇದ್ದಾರೆ. ಹಾ, ಸರಿ ಆಯ್ತು. ಒಬ್ಬ ಕೊಲೆ ಅಪರಾಧ ಹೊತ್ತಿರೋನ್ಗೆ ಜೀವಾವಧಿ ಶಿಕ್ಷೆ ಆಗೋದು ದೊಡ್ಡ ನ್ಯೂಸ್ ಅಲ್ಲ. ಆದ್ರೆ ತೀರ್ಪು ಬಂದ ಸ್ವಲ್ಪ ಹೊತ್ತಲ್ಲೇ ಕೋರ್ಟ್ ಆವರಣದಲ್ಲಿ ಯಾವುದೋ ಗುಂಪು ಬಂದು ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡಿದರೆ ಅಂತ ಹೇಳಿದ್ರೆ, ನೌ ದಟ್ಸ್ ದ ಡಿಫರೆಂಟ್ ಮ್ಯಾಟರ್. ರಿಯಲಿ ಸರ್. ಸೊ ದಟ್ಸ್ ವೈ ಐ ಕಾಲ್ಡ್ ಯು. ಇದ್ರ ಹಿಂದೆ ಏನಿದೆ ಅಂತ ನೀನ್ ಕಂಡು ಹಿಡಿಯಬೇಕು. ಹಾ, ಸಮಥಿಂಗ್ ಎಕ್ಸ್ಕ್ಲೂಸಿವ್. ಅದೇ ನಮಗೆ ಇವಾಗ ಬೇಕಾಗಿರೋದು. ಸಮಥಿಂಗ್ ಸಾಲಿಡ್. ಅಂದ್ರೆ ಮೆಟೀರಿಯಲ್ ಫಾರ್ ಕವರ್ ಸ್ಟೋರಿ. ಜನರು ಇಂಟ್ರೆಸ್ಟ್ ಆಗಿ ಓದೋ ತರ ಅದರಲ್ಲಿ ಇರಬೇಕು. ನೀನು ಯಾವ್ದಾದ್ರೂ ದಾರಿನಲ್ಲಿ ಅವನನ್ನ ನೇರವಾಗಿ ಭೇಟಿ ಮಾಡಿ ವಿಷಯನ ತಿಳ್ಕೋಬೇಕು. ಆಲ್ ದ ಡೀಟೇಲ್ಸ್. ಓಕೆ? ಎಸ್ ಸರ್. ಫಾರ್ ಮೀ ಇಟ್ಸ್ ಅ ಚಾಲೆಂಜ್. ನನಗ್ ಗೊತ್ತಿರೋ ಹಾಗೆ ಡೀಟೇಲ್ಸ್ ತಗೊಳ್ಳೋದು ಅಷ್ಟೊಂದು ಈಸಿ ಇಲ್ಲ. ಶಿವರಾಜ್ ಅನ್ನೋ ವ್ಯಕ್ತಿ ಈಗ ಕೊಲೆ ಕೇಸಲ್ಲಿ ಅಪರಾಧಿ, ಜೀವಾವಧಿ ಶಿಕ್ಷೆ ಕೂಡ ಆಗಿದೆ. ಹೀಗಾಗಿ ಅವನಿರೋ ಜಾಗದಲ್ಲಿ ತುಂಬಾ ಜನ ಪೊಲೀಸರು ಕಾವಲಿರ್ತಾರೆ. ಬಟ್ ದೇರ್ ಇಸ್ ಓಪನಿಂಗ್. ಅವನನ್ನ ನಿಮ್ ಸಿಸ್ಟರ್ ಇನ್ ಲಾ ಹಾಸ್ಪಿಟಲ್ ನಲ್ಲೇ ಅಡ್ಮಿಟ್ ಮಾಡಿದ್ದಾರೆ. ಅದೇ ಸರ್ ನನ್ಗಿಲ್ಲಿರೋ ದೊಡ್ಡ ಸಮಸ್ಯೆ.
ಪರ್ಮಿಷನ್ ಇಲ್ದಿರೋ ಜಾಗದಲ್ಲಿ ಕದ್ದು ಮುಚ್ಚಿ ಹೋಗಿ ಅಲ್ಲಿರೋ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುವಾಗ ಜರ್ನಲಿಸ್ಟ್ ಗಳಿಗೆ ಒಂಥರ ಥ್ರಿಲ್ಲಿಂಗ್ ಅನ್ಸುತ್ತೆ. ಆದ್ರೆ ಅದ್ ನಮಗ್ ಗೊತ್ತಿರೋ ಜಾಗದಲ್ಲೇ ಮಾಡ್ಬೇಕು ಅಂದಾಗ ಡಾಕ್ಟರ್ ಸೋಫಿಯಾ ಅವ್ರ ಎಥಿಕ್ಸ್ ನ ಅವ್ರು ನೋಡ್ತಿರ್ಬೇಕಾದ್ರೆ ನಾವು ನಮ್ ಪ್ರೊಫೆಷನಲ್ ಗೆ ಆ ಎಥಿಕ್ಸ್ ನ ಮೀರೋದು ತಪ್ಪಲ್ಲ. ಇದೊಂದು ಸೋಷಿಯಲ್ ರಿಲೆವೆನ್ಸ್ ಇರೋ ಇಶ್ಯೂ ತಾನೆ, ಇದ್ರಲ್ಲಿ ಯಾವ ತಪ್ಪು ಇಲ್ಲ. ಅದರಲ್ಲೂ ನಿನ್ ಕೈನಲ್ಲಿ ಖಂಡಿತ ಆಗುತ್ತೆ. ನಿಮ್ ನಂಬಿಕೆನ ನಾನ್ ಖಂಡಿತ ಉಳಿಸ್ಕೋತೀನಿ. ಹೇಗೋ ನನ್ ಕೈಲಾಗಿದ್ದನ್ನ ನಾನ್ ಮಾಡ್ತೀನಿ. ಐ ವಿಲ್ ಮ್ಯಾನೇಜ್ ಇಟ್ ಬೈ ಹುಕ್ ಆರ್ ಬೈ ಕ್ರುಕ್. ಇದನ್ನ ಅಷ್ಟೊಂದು ಈಸಿಯಾಗಿ ತಗೋಬೇಡಿ. ಗಲ್ ಶಿಕ್ಷೆ ವಿಧಿಸಿರೋ ಅಪರಾಧಿ ಆಗಿದ್ರು ಕೂಡ ಅವನ್ಗೆ ಆ ಶಿಕ್ಷೆ ಆಗೋವರೆಗೂ ಅವನ್ ಪ್ರಾಣನ ಆರೋಗ್ಯನ ಕಾಪಾಡಬೇಕಾಗಿರೋದು ಗೌರ್ಮೆಂಟಿನ ಡ್ಯೂಟಿ. ನಮ್ ಹಾಸ್ಪಿಟಲಿಗೆ ಯಾರೇ ಟ್ರೀಟ್ಮೆಂಟ್ ಬಂದ್ರು ಆ ಪೇಷಂಟ್ ನ ಆರೋಗ್ಯ ಮತ್ತೆ ಪ್ರಾಣನ ಕಾಪಾಡ್ಬೇಕಾಗಿರೋದು ಇಲ್ಲಿರೋ ಪ್ರತಿ ಡಾಕ್ಟರ್ನ ಕೆಲ್ಸ ಅಲ್ಲ, ಕರ್ತವ್ಯ ಕೂಡ. ನಿಮಗೆ ಗೊತ್ತಿಲ್ಲದ ಏನಿದೆ, ಆದ್ರೂ ಒಂದು ಅಫಿಷಿಯಲ್ ಇನ್ಫಾರ್ಮೇಶನ್ ಅಂತ ಹೇಳ್ತಾ ಇದ್ದೀನಿ. ಕೋರ್ಟ್ ಶಿಕ್ಷೆ ನೀಡಿರೋ ಯಾವುದೇ ಅಪರಾಧಿ ಆದ್ರೂ ಅವನು ಒಂದು ವೇಳೆ ಐಸಿಯು ನಲ್ಲಿ ಇದ್ರೂ ಕೂಡ ಅದು ಅವನ ಲೆಕ್ಕದಲ್ಲಿ ಜೈಲೇನೆ. ನೋಡಿ, ಡಾಕ್ಟರ್ ಮತ್ತೆ ನರ್ಸ್ ಬಿಟ್ಟು ಬೇರೆ ಇನ್ಯಾರು ಕೂಡ ಅಲ್ಲಿಗೆ ಹೋಗೋದಕ್ಕೆ ನೀವು ಪರ್ಮಿಷನ್ ಕೊಡಬಾರ್ದು. ಅಲ್ಲಿ ಟೈಟ್ ಸೆಕ್ಯೂರಿಟಿ ಇರ್ಲೇಬೇಕು. ಜೈಲಲ್ಲಿ ನಾವು ಯಾವ ಫಾರ್ಮಾಲಿಟೀಸ್ ನ ಫಾಲೋ ಮಾಡ್ತೀವೋ ಅದು ಕೂಡ ಇಲ್ಲ ಆಗ್ಲೇಬೇಕು. ಯಾ ಐನು ಅವನು ಇವಾಗ ಹೇಗಿದ್ದಾನೆ? ಪೇಷಂಟ್ ಹೆಡ್ ಇಂಜರಿ ಇಲ್ಲ, ಆದ್ರೂ ಅವ್ರ ಸಿಚುವೇಶನ್ ತುಂಬಾನೇ ಕ್ರಿಟಿಕಲ್ ಆಗಿದೆ. ನಾಚಿಕೆ ಆಗೋದಿಲ್ವಾ? ಗಂಡ ಸತ್ ವಿಧವೆ ಹತ್ರ ಹಣ ಕೇಳ್ತಿಯಲ್ಲ. ನನ್ ಪ್ರಿನ್ಸಿಪಲ್ಸ್ ಗೊತ್ತಿಲ್ವಾ? ರಾಬಿನ್ ಹುಡ್ ಪ್ರಿನ್ಸಿಪಲ್. ಇರೋರ್ ಹತ್ರ ಕಿತ್ಕೋಬೇಕು, ಇಲ್ದೇ ಇರೋರ್ಗೆ ಕೊಡ್ಬೇಕು. ನನ್ ಜೂನಿಯರ್ಸು ಅದೇ ಪ್ರಿನ್ಸಿಪಲ್ನ ಫಾಲೋ ಮಾಡ್ಬೇಕು. ಅದೆಲ್ಲ ಇರ್ಲಿ, ಈ ಲಕ್ಷ್ಮಿ ಅಮ್ಮ ಅವರ ಪಿಟಿಷನ್ ನ ಫೈಲ್ ಮಾಡ್ಬಿಡು. ಓಕೆ ಸರ್. ಎಕ್ಸ್ಕ್ಯೂಸ್ ಮೀ ಸರ್. ಎಸ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಸರ್, ನಾನು ಆನಿ ಜೇಕಬ್, ಇಂಡಿಯನ್ ಟೈಮ್ಸ್ ಇಂದ. ಟೆಲ್ ಮೀ. ಸರ್, ನಾನು ಬಂದಿದ್ದು ಜಸ್ಟ್ ಅ ಸೆಕೆಂಡ್. ಎಸ್, ರವಿ ವರ್ಮಾ, IPC 376 ಮೊಲೆಸ್ಟೇಷನ್ ಅಂಡ್ ಅಟೆಂಪ್ಟ್ ಆಫ್ ರೇಪ್. ಯಾರು ಇಲ್ದಿರೋ ಟೈಮ್ನಲ್ಲಿ ಹದ್ದು ಮೀರಿ ಹುಡುಗಿ ರೂಮ್ ಒಳಗೆ ಬಂದು ಅವಳ ಕೈ ಎಳ್ದಿದ್ದಂತಾನೆ. ಈ ಸೆಕ್ಷನ್ ಅಲ್ಲಿ ಚಾರ್ಜ್ ಹಾಕು. ಈ ಜನ್ಮದಲ್ಲಿ ಅವನು ಹೊರಗಡೆ ಬರೋದಿಲ್ಲ. ಹಂಗೆ ಅದನ್ ಬಿಡು. ಓಕೆ. ಯಾ, ಸರ್, ನಾನು ಆನಿ. ನೀವು ಆನಿ ಜೇಕಬ್, ಇಂಡಿಯನ್ ಟೈಮ್ಸ್ ಇಂದ ಬರ್ತಾ ಇದ್ದೀರಾ. ಹೇಳಿದ್ದನ್ನೇ ತಿರ್ಗಾ ಹೇಳ್ಬೇಡಿ, ನಂಗೆ ಬೋರ್ ಹೊಡಿಯುತ್ತೆ. ಕಂಟಿನ್ಯೂ. ನಾನ್ ಬಂದಿರೋದು ಒಂದು ಕೇಸ್ ವಿಷಯವಾಗಿ. ಐ ಆಮ್ ಸಾರಿ. ಕತ್ರೆ ವರ್ಸಸ್ ಅಲಿಲ್ ಅಯ್ಯ, ಬಾಂಬೆಲ್ ನಡೆದಂತ ದೊಡ್ಡ ಕೇಸು. 1993 AER ವಾಲ್ಯೂಮ್ 2 ಪೇಜ್ ನಂಬರ್ 653. ಅದನ್ನು ಓದ್ ನೋಡಿ. ಇದೇ ತರ ತೀರ್ಪನ್ನ ನಮ್ಮ ಹೈಕೋರ್ಟು ಕೊಟ್ಟಿದೆ. 1994 KLT ವಾಲ್ಯೂಮ್ 1. ಟೈಮ್ ಇದ್ದಾಗಿದ್ದೆಲ್ಲ ಓದಿ ತಿಳ್ಕೊಂಡಿರ್ಬೇಕಾಗತ್ತೆ ಸರ್. ಓಕೆ. ಎಸ್ ಸರ್, ನಾನು ಬಂದಿದ್ದು. ಅಯ್ಯೋ, ನಿಮ್ ಹೆಸರು ಆನಿ ಜೇಕಬ್, ಇಂಡಿಯನ್ ಟೈಮ್ಸ್ ಇಂದ ಬರ್ತಾ ಇದ್ದೀರಾ. ಅದನ್ನೇ ಹೇಳಿ ಬೋರ್ ಹೊಡಿಸ್ಬೇಡಿ, ಮುಂದಕ್ಕೆ ಹೇಳಿ. ಇದಕ್ಕೆ ಮೇಲೆ ನಾನು ನಿಮ್ ಪೇಷನ್ಸ್ ಟೆಸ್ಟ್ ಮಾಡಲ್ಲ. ಸಾರಿ. ಎಸ್ ಸರ್, ನೀವ್ ಹೀಗೆ ಪದೇ ಪದೇ ಎಸ್ ಅಂದ್ರೆ ನನ್ಗೂ ಬೋರ್ ಆಗುತ್ತೆ. ದಟ್ಸ್ ಗುಡ್ ಒನ್. ಐ ಲೈಕ್ ಇಟ್. ನನಗೆ ಮ್ಯಾಚ್ ಆಗೋ ತರಾನೇ ಹೇಳಿ. ತಲೆಕುಳುಂ ಜೋಸ್ ಕೊಲೆ ಕೇಸ್ನ ಜಡ್ಜ್ಮೆಂಟ್ ಕಾಪಿ ಕೊಡಕ್ಕಾಗತ್ತಾ? ಅದ್ರ ಮೇಲೊಂದು ಆರ್ಟಿಕಲ್ ಬರಿಬೇಕು. ವೈ ನಾಟ್? ನೀವು ನಾಳೆ ಬನ್ನಿ, ನಾನು ಕೋರ್ಟಿಂದ ತರಿಸಿ ಆಫೀಸಲ್ಲಿ ಇಟ್ಟಿರ್ತೀನಿ. ಈಸಿಯಾಗಿ ಅವ್ರನ್ನ ಕಾಪಾಡ್ಬೋದಾಗಿತ್ತು. ಬರೀ ಸಾಂದರ್ಭಿಕ ಸಾಕ್ಷಿ ಮಾತ್ರ ಅವ್ರಿಗೆ ಎದುರಾಗಿದ್ದು. ಬಟ್ ನಾವ್ ಎಷ್ಟೇ ವಾದ ಮಾಡಿದ್ರು ಆರೋಪಿ ಕೋಆಪರೇಷನ್ ಬೇಕಲ್ವಾ? ಸರಿ, ಕೇಸ್ ಡೀಟೇಲ್ ಸ್ವಲ್ಪ ಹೇಳ್ತೀರಾ? ಸಾರಿ, ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲ. ಐ ವಾಸ್ ಓನ್ಲಿ ಎ ಕ್ರೌನ್ ಡಿಫೆನ್ಸ್. ಆರೋಪಿಗೋಸ್ಕರ ಯಾರು ವಾದ ಮಾಡೋದಕ್ಕೆ ಮುಂದೆ ಬರ್ತಿದ್ರಿಂದ ಕೋರ್ಟು ತನ್ನ ಪ್ಯಾನೆಲ್ ನಿಂದ ಒಂದ್ ಹೆಸರನ್ನ ಸೆಲೆಕ್ಟ್ ಮಾಡ್ತು. ಈ ಕೇಸ್ಗೆ ನನ್ನ ಹೆಸರು ಸೆಲೆಕ್ಟ್ ಮಾಡಿದೆ. ಸರಿ, ಕೇಸ್ ವಿಷಯವಾಗಿ ನಿಮ್ ಹತ್ರ ಬೇರೆ ಡೀಟೇಲ್ಸ್ ಏನಿದೆ? ಇದಕ್ಕೆ ಮೇಲೆ ನನ್ನ ಹತ್ರ ಏನು ಡೀಟೇಲ್ಸ್ ಇಲ್ಲ. ನಿಜ ತಿಳ್ಕೋಬೇಕು ಅಂತಂದ್ರೆ ಶಿವರಾಜನ್ನ ಇಂಟರ್ವ್ಯೂ ಮಾಡ್ಬೇಕು. ಈಗಿನ ಪರಿಸ್ಥಿತಿಗೆ ಅದು ಅಸಾಧ್ಯ. ಬೇಕಾದ್ರೆ ಅವ್ರನ್ನ ಹಾಸ್ಪಿಟಲ್ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಿದ್ಮೇಲೆ ಯು ಕ್ಯಾನ್ ಗಿವ್ ಎ ಟ್ರೈ. ಥ್ಯಾಂಕ್ ಯು ಸರ್. ವೆಲ್ಕಮ್. ಸರ್, ನಾನು ಆಗಾಗ ಬರ್ತಿರ್ತೀನಿ. ಕೆಲ್ಸ ಇದ್ರೆ ಮಾತ್ರ ಬನ್ನಿ, ಸುಮ್ನೆ ಬಂದ್ರೆ ನಂಗೆ ಬೋರ್ ಆಗತ್ತೆ. ನನಗೂನು. ಯು ಸ್ಕೋರ್ಡ್ ಅಗೇನ್. ಐ ಲೈಕ್ ದಟ್. ನೀನೇನೇ ಹೇಳಿದ್ರು ನಾನಂತೂ ಇದಕ್ಕೊಪ್ಪಲ್ಲ. ಆ ಕೊಲೆನ ಅವ್ನ್ ಯಾಕೆ ಮಾಡ್ದ ಅನ್ನೋದು ಎಲ್ರಿಗೂ ಗೊತ್ತಾಗದ್ ಬೇಡ್ವಾ? ಇದನ್ನೆಲ್ಲ ಕಂಡುಹಿಡಿಯಕ್ಕೆ ತಾನೇ ನಾನು ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಓದಿರೋದು. ಈ ಇನ್ವೆಸ್ಟಿಗೇಷನ್ ಎಲ್ಲ ನಿನ್ನ ಆಫೀಸಲ್ಲೇ ಇಟ್ಕೋ. ಇದು ಹಾಸ್ಪಿಟಲ್, ಪೇಷಂಟ್ ಪ್ರಾಣದ ಜೊತೆ ಆಡ್ಬಾರ್ದು. ಬೈ ಚಾನ್ಸ್ ಪ್ರಾಬ್ಲಮ್ ಏನಾದ್ರೂ ಆದ್ರೆ ನಮ್ ರೆಪ್ಯುಟೇಷನ್ನೇ ಹಾಳಾಗ್ಬಿಡುತ್ತೆ. ಅದೂ ಅಲ್ಲದೆ ಅವ್ರು ಈಗಷ್ಟೇ ರಿಕವರಿ ಆಗ್ತಿದ್ದಾರೆ. ಖಂಡಿತ ನನ್ನಿಂದ ಡಾಕ್ಟರ್ ಸೋಫಿಯಾ ಅವ್ರ ಹಾಸ್ಪಿಟಲ್ ರೆಪ್ಯುಟೇಷನ್ ಹಾಳಾಗಲ್ಲ. ನನಗ್ ಬೇರೆ ದಾರಿನೂ ಇದೆ. ಸರಿ, ನೀವು ಅಮೆರಿಕದಲ್ಲಿರೋ ನನ್ನ ಅಣ್ಣನ್ಗೆ ಗುಡ್ ನೈಟ್ ಹೇಳಿ ಮಲ್ಕೊಂಡ್ಬಿಡಿ. ನಾನ್ ತುಂಬಾ ಮೇಲ್ಸ್ ಚೆಕ್ ಮಾಡೋದಿದೆ. ಓಕೆ, ಗುಡ್ ನೈಟ್. ಗುಡ್ ನೈಟ್.
ಈ ಆನಿ ಜೇಕಬ್ ಜೊತೆನೇ ಆಟ ಆಡ್ತೀರಾ? ನಿಮ್ ಹಾಸ್ಪಿಟಲ್ಗೆ ನುಗ್ಗಿ ನಿಮ್ಗೆ ಗೊತ್ತಿಲ್ಲದೆ ಕಂಡಿಡಿತೀನಿ. ಹಾ ಜಾವೇದ್, ನಾನ್ ಆನಿ. ಐ ನೀಡ್ ಅ ಫೇವರ್ ಫ್ರಮ್ ಯು. ಆ ತಲೆಕೊಳಂ ಜೋಸ್ ಕೊಲೆ ಕೇಸ್ ಇದೆಯಲ್ಲ, ಅದ್ರ ಫುಲ್ ಟೆಕ್ಸ್ಟ್ ನಂಗೆ ಬೇಕು. ಮೇಲ್ ಮಾಡಿದ್ರೆ ಸಾಕು. ಓಕೆ, ಥ್ಯಾಂಕ್ ಯು. ಗುಡ್ ನೈಟ್. ನೀನೇನೋ ಪ್ಲಾನ್ ಮಾಡ್ತಿದ್ಯಾ ಅಂತ ಅರ್ಥ ಆಗ್ತಿದೆ ಆನಿ. ಅಯ್ಯೋ, ಅತ್ಗೆ ನನ್ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ಇದು ಬೇರೆ ಕೇಸು. ನೀವ್ ಹೋಗಿ ಮಲ್ಕೊಳ್ಳಿ. ವೆರಿ ವೆರಿ ಗುಡ್ ನೈಟ್. ಅಯ್ಯೋ, ನೀವ್ ಆನಿ ತಾನೆ? ಹೌದು, ನಾನ್ ಆನಿನೇ, ನರ್ಸಿಂಗ್ ಅಸಿಸ್ಟೆಂಟ್ ಆನಿ. ನಾನಿಲ್ಲಿಗ್ ಬಂದಿರೋದನ್ನ ನೀನ್ ಡಾಕ್ಟರ್ ಹತ್ರ ಹೇಳೋ ಹಾಗಿಲ್ಲ. ಒಂದ್ ವೇಳೆ ನೀನ್ ಹೇಳಿದ್ರೆ ನಿನಗಿಲ್ಲಿ ಕೆಲ್ಸ ಇರಲ್ಲ. ಓಕೆ? ಓಕೆ. ನೀರು. ಇರ್ಲಿ, ನಾನ್ ಕೊಡ್ತೀನಿ. ಪರವಾಗಿಲ್ಲ, ನಾನ್ ನಿಮ್ ಅಮ್ಮು ತರ ಕಾಣಿಸ್ತೀನಿ ಅಂದ್ರೆ ನನ್ನ ಹಾಗೆ ಕರೀರಿ. ಇನ್ನೊಂದ್ ಸ್ವಲ್ಪ ನೀರ್ ಕುಡಿತೀರಾ? ನಾನಿಲ್ಲಿ ಆಪರೇಷನ್ ಥಿಯೇಟರ್ ಅಲ್ಲಿ ನರ್ಸ್, ಅದಕ್ಕೆ ನೋಡ್ಕೊಂಡು ಹೋಗಕ್ ಬಂದೆ. ಹೊರಗಿರೋದು ನಿಮ್ ವೈಫ್ ಅನ್ಸುತ್ತೆ. ಏನಾದ್ರೂ ಹೇಳ್ಬೇಕಾ? ಚಿಂತೆ ಮಾಡಬೇಡ ಅಂತ ಹೇಳಿ. ಹೇಳ್ತೀನಿ, ಆಮೇಲೆ ಬರ್ತೀನಿ. ಬಾಯ್ ಬಿಡ್ಬಾರ್ದು. ಇನ್ಮುಂದೆ ಆತಂಕ ಪಡ್ಬೇಕಿಲ್ಲ. ಅವ್ರ ಕಂಡೀಷನ್ ಈಗ ಬೆಟರ್ ಆಗಿದೆ. ಚಿಂತೆ ಮಾಡ್ಬೇಡಿ ಅಂತ ಹೇಳಕ್ ಹೇಳಿದ್ದಾರೆ. ಅಷ್ಟಾದ್ರೆ ಸಾಕು. ಸಾವಂದ್ರೆ ನಮಗ್ ಭಯ ಇಲ್ಲಮ್ಮ. ನಾವ್ ಯಾರಿಗೋಸ್ಕರ ಬದುಕ್ಬೇಕು? ಆ ಭಗವಂತ ನಮ್ಮನ್ ಬೇಗ ಕರ್ಕೊಂಡ್ ಹೋದ್ರೆ ಸಾಕು. ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ಅವ್ರಿಗೆ ಕುಡಿಯೋಕ್ ನೀರ್ ಕೊಟ್ಟಾಗ ನನ್ನ ಅವ್ರ ಅಮ್ಮು ಅಂತಾನೆ ಅಂದ್ಕೊಂಡ್ರು. ಪರವಾಗಿಲ್ಲ, ನನ್ನ ಹಾಗೆ ಕರೀರಿ ಅಂತಾನೆ ಹೇಳ್ಬಂದೆ. ಅಯ್ಯೋ, ಅಳ್ಬೇಡಿ. ನಾನು ಆಗಾಗ ಇಲ್ಲಿಗೆ ಬರ್ತಿರ್ತೀನಿ. ನೀವ್ ಅವ್ರಿಗೇನಾದ್ರೂ ಹೇಳ್ಬೇಕು ಅಂದ್ರೆ ನನ್ನ ಹತ್ರ ಹೇಳಿ, ನಾನು ಅವ್ರಿಗೆ ಹೇಳ್ತೀನಿ. ಏನು ಎವಿಡೆನ್ಸ್ ಸಿಕ್ಕಿಲ್ಲ ಅಂತ ಹೇಳಿ ಫೈಲ್ ಕ್ಲೋಸ್ ಮಾಡಿ ಟೇಬಲ್ ಮೇಲೆ ಇಟ್ಬಿಟ್ರೆ ನಿನ್ ಕೆಲಸ ಏನೋ ಮುಗ್ದೋಗುತ್ತೆ. ಅದಾದ್ಮೇಲೆ ಮೇಲಧಿಕಾರಿಗಳು ಕರೆದು ನನ್ನನ್ನ 1000 ಪ್ರಶ್ನೆಗಳನ್ನ ಕೇಳ್ತಾರೆ. ಸರ್, ಅವತ್ತು ಹೊಡಿಯಕ್ ಬಂದಿರೋ ಜನಗಳು ಯಾರು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ಅವರು ನಮ್ಮೂರವರೇ ಅಲ್ಲ ಅಂತ ಗೊತ್ತಾಯ್ತು ಸರ್. ಬೇರೆ ಊರಿಂದ ಇವನ್ನ ಹೊಡಿಯೋದಿಕ್ಕೆ ಅಂತಾನೆ ಜನಗಳನ್ನ ಕಳ್ಸಿಕೊಟ್ಟಿದ್ದಾರೆ. ಆ ಶಿವರಾಜ್ಗೆ ಯಾರ ಮೇಲೆ ಅದ್ರ ಅನುಮಾನ ಇದೆಯಾ? ಇಲ್ಲ ಸರ್, ಅವನಿಗೂ ಅವ್ರು ಯಾರು ಅಂತ ಗೊತ್ತಿಲ್ವಂತೆ. ಯಾರ ಮೇಲೆ ಡೌಟ್ ಕೂಡ ಇಲ್ಲ. ಈಗ ನಾವೇನ್ ಮಾಡೋದು ಸರ್? ಸರಿ ಸರ್. ಕಾರೇನೋ ಇದೆ. ಹಾಗಿದ್ರೆ ಖಂಡಿತ ಮನೇಲೇ ಇರ್ಬೇಕು. ಎಸ್, ಆನಿ ಜೇಕಬ್, ಇಂಡಿಯನ್ ಟೈಮ್ಸ್. ಈಗ ಮನೆಗೆ ಬಂದ್ಬಿಟ್ರಾ? ಸಾರಿ ಫಾರ್ ದ ಟ್ರಬಲ್. ನಾನ್ ಸಾಧಾರಣವಾಗಿ ಕ್ಲೈಂಟ್ಸ್ ನ ಮನೆ ತನಕ ಬಿಟ್ಕೊಳ್ಳಲ್ಲ. ಕೇಸ್ ಎಲ್ಲ ಆಫೀಸಲ್ಲಿ, ಕೋರ್ಟ್ ಅಲ್ಲಿ ಅಷ್ಟೇ. ಹೋಮ್ ಸ್ವೀಟ್ ಹೋಮ್ ಅಂಡ್ ಐ ಆಮ್ ಅಲೋನ್. ನಾನು ಹೊಸದಾಗಿ ಒಂದು ಐಟಮ್ ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಕಮ್. ಟೀ ಆರ್ ಕಾಫಿ? ಏನಾದ್ರೂ ಓಕೆ. ಸಾರಿ, ಒಂದು ಟೀ ಇಲ್ಲ ಅಂದ್ರೆ ಕಾಫಿ. ಯಾವ್ದೇ ಆದ್ರೂ ಒಂದು ಕ್ಲಾರಿಟಿ ಇರಬೇಕು. ಸರಿ, ಟೀ. ಥ್ಯಾಂಕ್ ಯು. ಟೀ ತಾನೇ ಕೇಳಿದ್ರಿ? ಹೌದು. ಅಡ್ಜಸ್ಟ್ ಮಾಡ್ಕೊಂಡು ಈ ಕಾಫಿ ಕುಡಿದ್ಬಿಡಿ. ಟೀ ಪೌಡರ್ ಖಾಲಿ ಆಗಿದೆ. ಆಮೇಲೆ ನೀವ್ ಇದನ್ನ ಟೇಸ್ಟ್ ಮಾಡ್ಲೇಬೇಕು.
ಹೊಸದಾಗಿ ಒಂದು ಐಟಮ್ ಟ್ರೈ ಮಾಡಿದೀನಿ. ಈ ಟಿವಿ ಚಾನೆಲ್ ಅಲ್ಲಿ ಕೆಲವು ಹೆಂಗಸರು ಇದುವರೆಗೂ ಜಗತ್ನಲ್ಲಿ ಯಾರು ತಿಂದೇ ಇರೋಂತ ಇನ್ ಮುಂದೆ ಯಾರು ತಿನ್ನಕ್ ಆಗದೆ ಇರೋಂತ ಕೆಲವು ಐಟಮ್ ನ ಮಾಡಿ ತೋರಿಸ್ತಾರೆ. ಅದಕ್ಕೆ ಕೇಳೇ ಇಲ್ದೋರು ಅಂತ ಹೆಸರು ಬೇರೆ ಇಡ್ತಾರೆ. ಅದ್ರಲ್ಲಿ ಇದು ಒಂದು ಪೊಟ್ಯಾಟೊ ಕಪ್ ಪಿಜ್ಜಾ, ಅಂದ್ರೆ ಆಲೂಗಡ್ಡೆ ಬೋಂಡಾ. ಸರ್, ನಾನ್ ಬಂದಿದ್ದು ಆ ತಲಿಕುಳಂ ಕೇಸ್ ಜಡ್ಜ್ಮೆಂಟ್ ಕಾಪಿನ ನಿಮ್ ಆಫೀಸಿಂದ ತಗೊಂಡು ಡೀಟೇಲ್ಸ್ನೆಲ್ಲ ಸ್ಟಡಿ ಮಾಡಿದೀನಿ. ಬಟ್ ಆಮೇಲೆ ನಂಗೊಂದ್ ವಿಷಯ ಅರ್ಥ ಆಯ್ತು. ಇದರ ಪ್ರೀ ಇನ್ಸಿಡೆಂಟ್ ಕೇಸ್ ವೈರಮಣಿ ಕೊಲೆ ಕೇಸ್ ತಾನೆ. ಅದು ಇದುವರೆಗೂ ಪ್ರೂವ್ ಆಗಿಲ್ಲ. ಯಾರೋ ಒಬ್ಬನ ಆರೋಪಿ ಅಂತ ನಿಲ್ಸಿದ್ರು, ಬಟ್ ಅವನು ಈಗ ಹೊರಗಿದ್ದಾನೆ. ಆ ಕೇಸ್ನ ವಾದ ಮಾಡಿದ್ದು ನನ್ನ ಕೊಲೀಗ್ ಅಡ್ವೊಕೇಟ್ ರಾಮಕೃಷ್ಣನ್. ಸರ್, ಅವರಿಂದ ಆ ಕೇಸ್ ಡೀಟೇಲ್ಸು ತರಿಸ್ಕೊಡ್ತೀರಾ? ಅದು ಸರಿ, ಎಲ್ಲಾನು ನನ್ ತಲೆಗೆ ಕಟ್ಬಿಡಿ. ಇದ್ರಲ್ಲಿ ಏನಿದೆ, ಬಡವರಿಗೆ ನ್ಯಾಯ ಸಿಗ್ಲಿ ಅಂತ ಯಾವ್ದೇ ಪ್ರತಿಫಲ ಇಲ್ಲದೆ ವಾದ ಮಾಡೋ ಲಾಯರ್ ನೀವೊಬ್ರೇನೆ. ಇದ್ ನಿಮ್ಮಿಂದ ಮಾತ್ರ ಸಾಧ್ಯ. ಇದಕ್ಕೆಲ್ಲ ಫೀಸ್ನ ದೇವ್ರು ಒಟ್ಟಿಗೆ ಕೊಡ್ತಾನೆ ಸರ್. ಕೊಡ್ತಾರೆ ಅಂತ ಅಲ್ಲ, ಇದೆಲ್ಲ ನನ್ನ ನೆಮ್ಮದಿಗೋಸ್ಕರ ಮಾಡ್ತಾ ಇರೋದು. ಎನಿವೇಸ್, ನಾನು ರಾಮಕೃಷ್ಣನ್ಗೆ ಫೋನ್ ಮಾಡಿರ್ತೀನಿ, ಕಲೆಕ್ಟ್ ಮಾಡ್ಕೊಳ್ಳಿ. ಈ ಎರಡೂ ಕೇಸನ್ನ ನೀವು ಒಟ್ಟಿಗೆ ಓದಿದ್ರೆ ಆ ಸ್ಟೋರಿ ಮೈಟ್ ಪರ್ಹ್ಯಾಪ್ಸ್ ಎಮರ್ಜ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್, ಒಂದು ಪರ್ಸನಲ್ ಕ್ವೆಶ್ಚನ್ ಕೇಳಲಾ? ಹೇಳಿ. ನೀವ್ ಈ ರೀತಿ ಕ್ರಾನಿಕ್ ಬ್ಯಾಚುಲರ್ ಆಗಿರೋದಕ್ ಕಾರಣ ಹೆಣ್ಮಕ್ಳ ಮೇಲಿರೋ ದ್ವೇಷನಾ ಇಲ್ಲ ಪ್ರೊಫೆಷನ್ ಮೇಲಿರೋ ಓವರ್ ಕಮಿಟ್ಮೆಂಟಾ? ಎರಡೂ ಅಲ್ಲ. ಕೆಲವು ಹುಡುಗಿರು ಚೆನ್ನಾಗಿರ್ತಾರೆ, ಆದ್ರೆ ಬುದ್ಧಿ ಇರೋದಿಲ್ಲ. ಬುದ್ಧಿ ಇದ್ದವರು ಚೆನ್ನಾಗಿರಲ್ಲ. ಒಂದ್ ವೇಳೆ ಇದು ಎರಡೂ ಇದ್ರೆ ಸೆನ್ಸ್ ಆಫ್ ಹ್ಯೂಮರ್ ಇರಲ್ಲ. ಈ ಮೂರು ಇರೋ ಹುಡುಗಿರ್ಗೆ ನನ್ ಕಂಡ್ರೆ ಇಷ್ಟ ಇರಲ್ಲ. ಹಾಗಿದ್ರೆ ಈ ಲಾಸ್ಟ್ ರೀಸನ್ ನಿಮ್ ಜೀವನದಲ್ಲಿ ತುಂಬಾ ನಡೆದಿರ್ಬೇಕು. ಅದೇ ಹೇಳದ್ನಲ್ಲ, ಯು ಹ್ಯಾವ್ ವಂಡರ್ಫುಲ್ ಸೆನ್ಸ್ ಆಫ್ ಹ್ಯೂಮರ್. ಸರಿ, ನಾನ್ ಬರ್ತೀನಿ ಸರ್. ಇನ್ಮೇಲೆ ಯಾವಾಗ್ಲಾದ್ರೂ ಅಲ್ಲ, ಅವಾಗ ಬರ್ತಾ ಇರ್ಬೇಕು. ನೀವ್ ಬರ್ಲಿಲ್ಲ ಅಂದ್ರೆ ನಂಗೆ ಬೋರ್ ಆಗತ್ತೆ. ನನ್ನ ಅಮ್ಮ ಕೊಟ್ಟಿದ್ದಿದ್ರೆ ಇದೇ ತರ ಕಾಫಿ ಕೊಡ್ತಿದ್ಲ. ಸಾಕು ಸಾಕು, ನನ್ನ ನೋಡ್ದಾಗೆಲ್ಲ ಬರೀ ಅಮ್ಮು ತರ ಇದೀನಿ ಅಂತ ಹೇಳೋದೇ ಆಯ್ತು. ಯಾಕಮ್ಮ ಹೇಗೆಲ್ಲ ಮಾತಾಡ್ತೀಯ? ನಾನ್ ಇಲ್ಲಿಗ್ ಬಂದಾಗೆಲ್ಲ ಅಮ್ಮು ಬಗ್ಗೆ ಹೇಳಿ ಅಂತ ಕೇಳಿದೀನಿ. ಹೇಳ್ತೀನಿ ಅಂತ ತಳ್ತಾನೆ ಇದೀರಾ. ಇಲ್ಲಿ ತನಕ ಏನೂ ಹೇಳಿಲ್ಲ. ನಿನ್ನ ಹತ್ರ ಮುಚ್ಚಿಡೋದೇನಿದೆ? ನನಗೂ ದೇವಿಗೂ ಮಕ್ಕಳೇ ಆಗಿರ್ಲಿಲ್ಲ. ಹೋಗದೆ ಇರೋ ದೇವಸ್ಥಾನ ಇಲ್ಲ, ಬೇಡದೇ ಇರೋ ದೇವ್ರಿಲ್ಲ. ಕೊನೆಗೆ 5 ವರ್ಷ ಆದ್ಮೇಲೆ ಕಡೆಗೆ ದೇವ್ರು ಕೊಟ್ಟಿದ್ದು ನಮ್ಮ ಅಮ್ಮ ಕೊಟ್ಟಿಲ್ಲ. ಬರಪ್ಪ ಬಾ. ನಮಸ್ಕಾರ ಸರ್. ಏನ್ ಲೆಟ್ರಾ? ಹಾ, ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ ಸರ್. ದೇವಿ, ಅಮ್ಮುಕುಟಿ. ಏನು ಅಂದ್ರೆ? ಗೊತ್ತಿರೋದೇ ಅಲ್ವಾ, ಟ್ರಾನ್ಸ್ಫರ್. ಎಲ್ಲಿಗೆ? ನಿಮ್ಮೂರ್ಗೆನೆ. ಕೇರಳಲ್ಲಿ ಎಲ್ಲಿಪ್ಪ? ತೊಡುಪುಳ. ನನಗೆ ಈ ಊರೇ ಇಷ್ಟ ಆಗಿದೆ. ಹಾಗೆಲ್ಲ ಹೇಳ್ಬಾರ್ದಮ್ಮ, ನಿಮ್ಮಮ್ಮ ಊರಲ್ವಾ? ಗಾಡ್ಸ್ ಓನ್ ಕಂಟ್ರಿ. ನಿಮ್ಮಮ್ಮ ಹುಟ್ಟಿದ್ದಲ್ಲೇ. ಅಮ್ಮುಕುಟಿ, +1ಗೆ ಅಲ್ಲಿ ಒಳ್ಳೆ ಸ್ಕೂಲ್ ಇದೆ. ಬೇಡ, ನಾನ್ ನೆಕ್ಸ್ಟ್ ವೀಕ್ ಅಲ್ಲೇ ಜಾಯ್ನ್ ಆಗ್ಬೇಕು. ಏನಪ್ಪ ವಿಷಯ? ನನಗ್ ತೊಡುಪುಳಕ್ ಟ್ರಾನ್ಸ್ಫರ್ ಆಗಿದೆಯಮ್ಮ. ಆಹಾ. ಭಯ ಪಡ್ಬೇಡಮ್ಮ, ನಿಮ್ಮಮ್ಮನ ಊರೇ ತಾನೇ ಅದು. ಅಜ್ಜಿ, ನಾನು ಇಲ್ಲೇ ಅಜ್ಜಿ ಜೊತೆ ಇದು ಓದ್ಕೋತೀನಿ. ನೀನೇನಾದ್ರೂ ಬರಲ್ಲ ಅಂದ್ರೆ ನಿಮ್ಮಪ್ಪ ಆ ಕೆಲ್ಸನೇ ಬಿಟ್ಬಿಟ್ಟು ಇಲ್ಲಿ ಕೂತಿರ್ತಾರೆ. ಅಯ್ಯೋ, ನನಗಿಷ್ಟ ಇಲ್ಲ. ಅಯ್ಯೋ ದೇವ್ರೆ, ಆಗ್ಲೇ 5 ಗಂಟೆ ಆಯ್ತು. ಬೆಳಿಗ್ಗೆ 7 ಗಂಟೆಗೆ ಪೊಲ್ಲಾಚಿಯಿಂದ ಹೊರಟಿದ್ರು, ಇಷ್ಟೊತ್ತಿಗೆಲ್ಲ ಬಂದ್ಬಿಡ್ಬೇಕಾಗಿತ್ತಲ್ಲ. ನನ್ನೇ ವಾಚ್ಮ್ಯಾನ್ ಮಾಡ್ಬಿಟ್ನಲ್ಲ. ಏನಾಯ್ತಪ್ಪ? ಮತ್ತೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. ಯಾವ ಮ್ಯಾನೇಜರ್ ಬಂದ್ರು ಹೋದ್ರು ಈ ಸುಗುಣನ್ ಜೀವ ತಾನೇ ತಿಂತಾರೆ. ಹಳೆ ಮ್ಯಾನೇಜರ್ನ ಪ್ಯಾಕ್ ಮಾಡಿ ಕಳ್ಸಾಯ್ತು, ಹೊಸ ಮ್ಯಾನೇಜರ್ ಈಗ ಪ್ಯಾಕ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಸರಿ ನಾನು ಬರ್ತೀನಿ. ಪೊಲ್ಲಾಚಿ ಪಾರ್ಟಿ ಬಂದಾಯ್ತು. ಸರ್ ನಮಸ್ತೆ ಸರ್. ನಮಸ್ಕಾರ. ನೀವು ತಾನೇ ಪೊಲ್ಲಾಚಿಯಿಂದ ಬರ್ತಾ ಇರೋ ಹೊಸ ಮ್ಯಾನೇಜರು? ಸರ್, ನನ್ನ ಹೆಸರು ಸುಗುಣನ್. ಬ್ಯಾಂಕಲ್ಲಿ ಹೇಳಿರ್ಬೇಕಲ್ವಾ, ತೊಡುಪುಳಕ್ಕೆ ಟ್ರಾನ್ಸ್ಫರ್ ಆಗಿ ಬರೋ ಎಲ್ಲಾ ಮ್ಯಾನೇಜರ್ಗಳಿಗೂ ಮನೆ ಹುಡುಕೊಡೋದು ನಾನೇ. ಓಕೆ. ಹಳೆ ಮ್ಯಾನೇಜರ್ ಖಾಲಿ ಮಾಡ್ಕೊಂಡು ಹೋದ ತಕ್ಷಣ ಎಲ್ಲ ಕ್ಲೀನ್ ಮಾಡಿಸಿ ನೀಟಾಗಿ ಪೇಂಟ್ ಮಾಡಿಸಿದೀನಿ. ಇವಳು ನನ್ನ ಹೆಂಡತಿ ದೇವಿ, ಇವಳು ನನ್ನ ಮಗಳು ವೈರಮಣಿ. ನೀವು ಕೇರಳಗೆ ಫಸ್ಟ್ ಟೈಮಾ ಸರ್? ಇಲ್ಲ, ತುಂಬಾ ಸಲ ಬಂದಿದ್ದೀನಿ. ಇವಳು ಸ್ವಂತ ಊರು ಕೇರಳನೇ. ನಾನು ಕೂಡ ಸ್ವಲ್ಪ ದಿನ ಪೊಲಕಡ್ನಲ್ಲಿ ವರ್ಕ್ ಮಾಡಿದ್ದೀನಿ. ಏಯ್, ಒಂದ್ ನಿಮಿಷ ನಿಂತ್ಕೋ. ಏನ್ ಹೇಳ್ದೆ ಕೇಳ್ದೆ ಅನ್ಲೋಡ್ ಮಾಡ್ತಾ ಇದ್ದೀರಾ? ಮೊದ್ಲು ಬಾಯ್ಲಿ. ನಿಮ್ ಕೂಲಿ ಎಲ್ಲ ಮೊದ್ಲು ಹೇಳ್ಬಿಡಿ, ಆಮೇಲಿಂದ ಕೆಲಸ ಶುರು ಮಾಡಿ. ಸುಗುಣನ್, ಅವ್ರು ಇಳಿಸ್ಲಿ ಪರವಾಗಿಲ್ಲ ಬನ್ನಿ. ಅಯ್ಯೋ ಸರ್, ಇದು ತಮಿಳ್ನಾಡಲ್ಲ, ಕೇರಳ.
ಇಲ್ಲಿ ಇಳಿಸೋದಿಕ್ ಒಂದ್ ಕೂಲಿ, ಏನು ಇಳಿಸ್ದೆ ಸುಮ್ನೆ ನೋಡ್ಕೊಂಡು ನಿಂತ್ಕೊಂಡಿದ್ರೆ ಅದಕ್ಕೂ ಒಂದ್ ಕೂಲಿ. ಇದು ಸಾಲದು ಅಂತ ನಮ್ಮನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಟಾರ್ಚರ್ ಮಾಡ್ತಾ ಇರ್ತಾರೆ, ಅದಕ್ಕೂ ಒಂದ್ ಕೂಲಿ. ಇದೆಲ್ಲ ಗೊತ್ತಾಗಿ ದೇವ್ರು ಕೇರಳಗೆ ಒಂದು ಹೆಸರು ಕೊಟ್ಟಿದ್ದಾರೆ, ಗಾಡ್ಸ್ ಓನ್ ಕಂಟ್ರಿ. ಈ ಜಗತ್ತಿನಲ್ಲೇ ಏನು ಕೆಲಸ ಮಾಡದೆ ಕೂಲಿ ಇಸ್ಕೊಳ್ಳೋ ಒಂದೇ ಪ್ರದೇಶ ಅದು ನಮ್ ಕೇರಳ. ಎಷ್ಟು ಕೂಲಿ ಸರ್ 10,000 ಕೊಡಿ ಸರ್. ಏನು 10,000 ರೂಪಾಯ? ಹಂಗಾರೆ ಅನ್ಲೋಡೆ ಮಾಡ್ಬೇಡಿ, ಎಲ್ಲ ನೀವೇ ತಗೊಂಡೋಗ್ಬಿಡಿ. ಅದೇ ಕಾಸ್ಗೆ ಹೊಸ ಐಟಮ್ ಬರುತ್ತೆ ನಮ್ಗೆ. 2,000 ರೂಪಾಯಿ ಕೊಡ್ತೀನಿ. ತುಂಬಾ ಇಲ್ಲ ಜೋರಾಗಿ ಅಂತ ಅನ್ಕೋ, ನಾನು ಸಾರು ಇಬ್ರು ಗಾಡಿನ ಒಳಗೆ ಹಾಕೊಂಡು ಬನ್ನಿ, ನಾವು ಅನ್ಲೋಡ್ ಮಾಡ್ಬಿಡ್ತೀವಿ. ನೀವು ಸುಮ್ನೆ ನೋಡ್ಕೊಂಡು ನಿಂತಿರ್ಬೇಕಾಗುತ್ತೆ. ರೂಲ್ಸ್ ಎಲ್ಲ ನನಗೂ ಗೊತ್ತಿದೆ. ಏನ್ ಸರ್ ನೀವು? ಹಂಗೇನೆ ಸರ್, ಬೇಗ ಇಳಿಸಿ ಸರ್. ಗಾಡ್ಸ್ ಓನ್ ಕಂಟ್ರಿ ಬಟ್ ಡೆವಿಲ್ಸ್ ಓನ್ ಪೀಪಲ್. ದೇವ್ರ ಸ್ವಂತ ನಾಡಿನಲ್ಲಿ ರಾಕ್ಷಸರ ಸಂತತಿ ಜಾಸ್ತಿ ಆಗೋಯ್ತು. ಪೇಪರು ಹಾಲಾಕವ್ರ ಹತ್ರ ಈಗಾಗ್ಲೇ ಮಾತಾಡಾಗಿದೆ, ದಿನಸಿ ಅಂಗಡಿಯವ್ರ ಹತ್ರ ಮಾತಾಡ್ಬೇಕು. ಹಾ ಸರಿ. ಮತ್ತೇನಾದ್ರೂ ಇದ್ರೆ ನೀನೇ ನೋಡ್ಕೋ. ಆ? ಅಪ್ಪ ಲ್ಯಾಪ್ಟಾಪ್. ಮರ್ತ್ ಬಿಟ್ರಾ? ಓ ಮತ್ತೆ ಬಿಟ್ಟಿದ್ನಲ್ಲಮ್ಮ. ಅಪ್ಪ ನನ್ ಸ್ಕೂಲ್ ವಿಷಯ ಏನಾಯ್ತು? ಸುಗುಣ ಅವ್ರನ್ನ ನಾನು ಬ್ಯಾಂಕ್ ಬರೋದಕ್ಕೆ ಹೇಳಿದೀನಿ, ನಾನು ನೋಡ್ಕೋತೀನಿ. ಆ? ಹೊಸ್ದಾಗ್ ಬಾಡ್ಗಿಗ್ ಬಂದಿದ್ದೀರಾ ಅಂತ ಗೊತ್ತಾಯ್ತು. ನಿಮ್ ಹೆಸರು? ದೇವಿ. ಇಲ್ಬಾ, ನನ್ ಮಗಳು ವೈರಮಣಿ, ಮುದ್ದಾಗ ಅಮ್ಮು ಅಂತ ಕರಿತೀವಿ. ನಾನು ಸುಮಿತ್ರಾ. ಆ. ಅದೇ ನನ್ ಮನೆ. ಆಹಾ. ನನ್ ಹಸ್ಬೆಂಡ್ ಗಲ್ಫಲ್ಲಿ ಇರ್ತಾರೆ. ಇವ್ನ್ ನನ್ ಮಗ ಓ, ನಿನ್ ಹೆಸರೇನಪ್ಪ? ರಂಜಿತ್. ಆಹಾ, ಏನ್ ಮಾಡ್ತಿದ್ಯಾ? ಅವನಿಗೆ ಮಾತಾಡಕ್ ಬರಲ್ಲ. ಫೈನ್ ಆರ್ಟ್ಸ್ ಕಾಲೇಜಲ್ಲಿ ಓದ್ತಾನೆ. ಮತ್ತೆ ನಿಮ್ಮ ಯಜಮಾನ್ರು? ಬ್ಯಾಂಕಲ್ ಮ್ಯಾನೇಜರ್ ಆಗಿದ್ದಾರೆ. ನಾವೀಗ ಆಚೆ ಹೋಗ್ತಾ ಇದ್ದೀವಿ. ಫ್ರೀ ಇದ್ದಾಗ ಪ್ಲೀಸ್ ಮನೆಗೆ ಬನ್ನಿ. ಬರ್ತೀನಿ. ಬಾ. ಹಾಯ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಬನ್ನಿ ಕೂತ್ಕೊಳ್ಳಿ. ಮನೆಯೆಲ್ಲ ಇಷ್ಟ ಆಯ್ತಾ? ಅದ್ಭುತವಾಗಿದೆ. ನನಗೆ ನಿಮ್ಮಿಂದ ಒಂದ್ 2-3 ಕೆಲಸ ಆಗ್ಬೇಕಿತ್ತು. ನೆನ್ನೆ ನೀವ್ ಹೇಳಿದ ಎಲ್ಲ ಕೆಲಸ ಮುಗ್ಸಾಯ್ತು. ಹಾಲ್ನವರು ಸಾಯಂಕಾಲದಿಂದ ಹಾಲ್ ಹಾಕ್ತಾರಂತೆ. ಒಳ್ಳೇದು. ಪೇಪರ್ ನಾಳೆ ಬೆಳಿಗ್ಗೆಯಿಂದ ಬಂದ್ಬಿಡತ್ತೆ. ಓ, ಆಮೇಲೆ ಸೂಪರ್. ಗ್ಯಾಸ್ ಅದಕ್ಕೂ ಏರ್ಪಾಟ್ ಮಾಡಾಯ್ತು. ಇದ್ರ ಮೇಲೆ ಏನಾಗ್ಬೇಕು ಹೇಳಿ, ಮಾಡ್ತೀನಿ. ಬೆಳಿಗ್ಗೆ ಇಲ್ಲಿಗೆ ಬರ್ಬೇಕಾದ್ರೆ ಸ್ಕೂಟರ್ ಪ್ರಾಬ್ಲಮ್ ಆಗೋಯ್ತು. ಸರ್ವಿಸ್ ಬಿಟ್ಟು ತುಂಬಾ ದಿನ ಆಗಿತ್ತು. ನಮ್ ಹುಡ್ಗ ಇದಾನೆ ಮೆಕ್ಯಾನಿಕ್ ಸೇವಿ. ನೀವು ನಾಳೆ ಬೆಳಿಗ್ಗೆ ಸ್ಕೂಟರ್ನ ಮನೇಲೆ ಬಿಟ್ಟು ಬನ್ನಿ. ಸರಿ. ಸೇವಿನೇ ಸ್ಕೂಟರ್ನ ತಗೊಂಡೋಗಿ ರಿಪೇರಿ ಮಾಡಿಸಿ ವಾಪಸ್ ತಂದ್ಬಿಡ್ತಾನೆ. ಮುಂದಿನ ವಿಷಯ ಏನ್ ಹೇಳಿ? ಮಗಳಿಗೆ ಒಂದು ಒಳ್ಳೆ ಸ್ಕೂಲಲ್ಲಿ +1ಗೆ ಅಡ್ಮಿಷನ್ ಮಾಡ್ಬೇಕು. ಅಷ್ಟೇ ತಾನೇ ವಿಷಯ. ಅಡ್ಮಿಷನ್ ಸಿಕ್ಕಾಯ್ತು. ಅದೇಗೆ? ಅದು ಬಂದು ಸರ್, ನಿನ್ನೆ ಟೆನ್ಷನ್ ಅಲ್ಲಿ ನಿಮ್ಗೆ ವಿಷಯನ ಹೇಳದೆ ಮರ್ತ್ಬಿಟ್ಟೆ. ಈ ಊರ್ನಲ್ಲೇ ದೊಡ್ಡ ಕುಟುಂಬ ತಲಿಕುಳಂ ಕುಟುಂಬ. ಈ ಬ್ಯಾಂಕ್ ಇರೋ ಬಿಲ್ಡಿಂಗು ಅವ್ರದೇನೆ, ನೀವು ಬಾಡಿಗೆಗಿರೋ ಮನೆನೂ ಅವ್ರದೇನೆ. ಅವ್ರ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿರೋ ಹಣದಿಂದನೇ ಇಡೀ ಬ್ಯಾಂಕೇ ಓಡ್ತಾ ಇದೆ. ತಲಿಕುಳಂ ಟ್ರಾವೆಲ್ಸ್, ತಲಿಕುಳಂ ಹೋಟೆಲ್ಸ್, ತಲಿಕುಳಂ ಎಸ್ಟೇಟ್ಸ್, ಇನ್ನು ಏನ್ ಬೇಕು ಎಲ್ಲಾನು ಅವ್ರದೇನೆ. ಅವ್ರದೇ ಒಂದ್ ಸ್ಕೂಲು ಇದೆ. ಅದಕ್ಕೆ ನಿಮ್ಗೆ ಹೇಳಿದ್ದು ಅಡ್ಮಿಷನ್ ಸಿಕ್ತು ಅಂತ. ತಲಿಕುಳಂ ಜಾನ್ ಅಣ್ಣ ದೊಡ್ಡವರು, ಅವ್ರಿಗಿಬ್ರು ಗಂಡ್ ಮಕ್ಕಳು, ಜಾರ್ಜ್ ಕುಟಿ, ಜೋಸ್ ಕುಟಿ. ನಮೋ ಮೇರಿ ಮಾತೆಯೇ, ಪ್ರಸಾದವರ ಪರಪೂರ್ಣೆಯೇ, ಕರ್ತನ ಅನುಗ್ರಹ ಶ್ರೀನಿಧಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಮೇರಿ ಕುಟ್ಟಿ, ಏ ಮೇರಿ ಕುಟ್ಟಿ, ಏನಮ್ಮ? ಮಧ್ಯಾಹ್ನ ಮಿಕ್ಕಿರೋ ಮೀನ್ ಸಾರ್ನ ಮುಚ್ಚಿದಿನ ನೋಡು. ಇಲ್ದಿದ್ರೆ ಮುಚ್ಚಿಡು, ಬೆಕ್ ತಿಂದೋಗುತ್ತೆ. ಆಯ್ತಮ್ಮ. ಆ ನಮೋ ಮೇರಿ ಮಾತೆಯೇ, ಪ್ರಸಾದವರ ಪರಿಪೂರ್ಣೆಯೇ, ಆರ್ಕೆಸ್ಟ್ರಾ. ಕರ್ತನ ಅನುಗ್ರಹ ಶ್ರೀನಿಧಿಯೇ. ಅಯ್ಯಯ್ಯೋ, ಕೋಳಿ ಮುಚ್ಚಿಲ್ಲ ಅನ್ಸುತ್ತೆ. ಏ ಮೇರಿ ಕುಟ್ಟಿ, ಏನಮ್ಮ? ಆ ಮೋನಿ ಕುಟ್ಟಿನ್ ಕಳ್ಸಿ ಕೋಳಿ ಮೇಲೆ ಮುಚ್ಚಿದಿನ ಅಂತ ನೋಡಕ್ ಹೇಳು. ಹಾವು ನರಿ ಎಲ್ಲ ಬಂದ್ಬಿಡತ್ತೆ. ಸರಿ, ನೋಡ್ತೀವಮ್ಮ. ನೀನ್ ಹೋಗ್ ನೋಡೆ. ಕೆಲ್ಸ ಹೇಳಿದ್ರೆ ಕೋಪ ಬರುತ್ತೆ. ಹ, ಪಾಪ ಕಷ್ಟದಲ್ಲಿದ್ದಾರೆ ಅಂತ ಬಂಧುಗಳನ್ನ ಕೆಲ್ಸಕ್ಕೆ ಇಟ್ಕೊಂಡ್ರೆ ಹೀಗ್ ಮಾಡ್ತಾರೆ. ಏನು ಹೇಳ್ಬಾರ್ದು ಇವ್ರಿಗೆ. ನಮೋ ಮೇರಿ ಮಾತೆಯೇ, ಪ್ರಸಾದವರ ಪರಿಪೂರ್ಣೆಯೇ, ಕರ್ತನ ಅನುಗ್ರಹ ಶ್ರೀನಿಧಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಈಗಷ್ಟೇ ನೆನ್ಪಾಯ್ತು, ರಬ್ಬರ್ ಬೆಲೆ ಇಳಿತಾನೇ ಇದೆ. ಈಗ ಮುಂದೆ ಹಬ್ಬ ಕೂಡ ಬರ್ತಿದೆ. ನನ್ ಕಡೆಯಿಂದ ಕಾಣಿಕೆ ಕಡಿಮೆ ಆಯ್ತು ಅಂತ ನೀನ್ ನನ್ ಮೇಲೆ ಬೇಜಾರ್ ಮಾಡ್ಕೋಬಾರ್ದು. ಇನ್ನು ನನ್ ಮಗ ಜಾರ್ಜ್ ಕುಟ್ಟಿ ವಿಷಯ, ಅವನಿಗೆ ಮದ್ವೆ ಆಗಿ 5 ವರ್ಷ ಆಗಿದೆ. ಅವನ್ ಹೆಂಡ್ತಿಯಿಂದ ಇನ್ನೂವರೆಗೂ ನಮ್ಗ್ ಸಿಹಿ ಸುದ್ದಿನೇ ಸಿಕ್ಕಿಲ್ಲ. ಹೆಂಗ್ ಬರುತ್ತೆ? ನಿನ್ ಮುಂದೆ ಮಂಡಿ ಉರಿ ಕೂರ್ಬೇಕು, ಟಿವಿನೇ ನೋಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಬಂದ್ಬಿಡತ್ತಾ? ಅವ್ರಿಗೆ ಆಸೆ ಇಲ್ದೇ ಇರ್ಬೋದು, ನನಗೊಂದ್ ಮೊಮ್ಮಗು ಬೇಕು ತಾನೆ.
ಅದೇ ತರ ಜೋಸ್ ಕುಟ್ಟಿ ಮದ್ವೆ ವಿಷಯ. ಸರಿಯಾಗಿ ಕೇಳಿಸ್ಕೊ, ನಿನಗ್ ಒಂದೇ ತಿಂಗಳು ಟೈಮ್ ಕೊಡ್ತೀನಿ. ಅದ್ರೊಳಗ್ ನಡ್ದಿಲ್ಲ ಅಂದ್ರೆ ನಾನ್ ಈ ಸೆಬಾಸ್ಟಿಯನ್ ದೇವ್ರಿದಾರಲ್ಲ ಅವ್ರನ್ನ ಕೇಳ್ಕೊಂಡ್ ನನ್ ಕೆಲ್ಸ ಮಾಡ್ಕೋತೀನಿ. ಹಾ, ಆಮೇಲೆ ನಿನ್ ಸಹವಾಸ ಬೇಡವೇ ಬೇಡ ಅಂತ ಹಾಯಾಗಿ ಇಟ್ಬಿಡ್ತೀನಿ. ದೇವ್ರನ್ನೇ ಹೆದರ್ಸಿ ಪ್ರಾರ್ಥನೆ ಮಾಡ್ತಿದ್ದಾಳೆ ಅನ್ಸುತ್ತೆ. ನಿನ್ ಪ್ರಾರ್ಥನೆ ಕೇಳೋದಿಕ್ಕೆ ದೇವ್ರಿಗೆ ತುಂಬಾ ತಾಳ್ಮೆ ಬೇಕು, ಅಲ್ವೇನೋ? ಎದ್ದ ತಕ್ಷಣ ಹಾಡಾಡ್ತಾಳೆ, ಮಧ್ಯದಲ್ಲಿ ಮನೆ ಸಮಸ್ಯೆ, ಅದಾದ್ಮೇಲೆ ಹೊಗಳೋದು, ಕೊನೆಯಲ್ಲಿ ಬೈಯೋದು. ಇಲ್ ನೋಡಿ, ನಾನ್ ಪ್ರಾರ್ಥನೆ ಮಾಡ್ಬೇಕಾದ್ರೆ ನೀವಿಲ್ ಕುಡಿತಾ ಕೂತ್ಕೊಂಡು ನನ್ ಬಗ್ಗೆ ಕಾಮೆಂಟ್ ಮಾಡೋ ಯಾವ ಅರ್ಹತೆನೂ ಇಲ್ಲ. ನಾನ್ ದಿನ ದೇವ್ರ ಹತ್ರ ಕೇಳ್ಕೊಳ್ಳೋದ್ರಿಂದಾನೆ ನೀವು ನಿಮ್ ಮಕ್ಳು ಯಾವ ಸಮಸ್ಯೆ ಇಲ್ದೇನೆ ಆರಾಮಾಗಿದ್ದೀರಾ. ಒಂದ್ ದಿನಾನು ಮನೆಯಲ್ಲಿ ಕೂತ್ಕೊಂಡ್ ಪ್ರಾರ್ಥನೆ ಮಾಡಲ್ಲ, ಭಾನುವಾರ ಆದ್ರೆ ಚರ್ಚ್ಗೆ ಹೋಗಲ್ಲ, ಏನಾದ್ರೂ ಮದ್ವೆ ಗಿದ್ವೆ ಇದ್ರೆ ಮಾತ್ರ ಚರ್ಚ್ ಹತ್ರ ಬರ್ತೀರಾ. ಬಂದ್ರೂನು ಅಲ್ಲಿ ಪ್ರಾರ್ಥನೆ ಮಾಡದೆ ಸುಮ್ನೆ ಕಾಲ್ ಚಾಚ್ಕೊಂಡ್ ಕೂತ್ಕೊಂಡ್ಬಿಡ್ತೀರಾ. ಇಲ್ ನೋಡೆ, ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡೋದು ದೊಡ್ಡ ವಿಷಯ ಅಲ್ಲ. ಇಲ್ ನೋಡು, ಇಲ್ಲಿ ಶುದ್ಧವಾಗಿರ್ಬೇಕು. ಹೃದಯ ಶುದ್ಧವಾಗಿರೋನು ಪುಣ್ಯವಂತ. ಅವನಿಗೆ ಮಾತ್ರ ಸ್ವರ್ಗದಲ್ಲಿ ಜಾಗ ಇರುತ್ತೆ. ಇದೆಲ್ಲ ನಿನಗೆ ಹೇಗೋಗುತ್ತೋ? ನಾನು 5-6 ವರ್ಷ ಚರ್ಚಲ್ಲಿ ಫಾದರ್ ಜೊತೆ ಇದ್ನಲ್ಲ, ಅಲ್ಲೂ ಕೂಡ ರಾತ್ರಿ ಆದ್ರೆ ಇದೇ ಯಾರೋ ಗಾಡಿಯಲ್ಲಿ ಬರ್ತಿದ್ದಾರೆ, ಯಾರಂತ ನೋಡಿ. ಸುಗುಣನ ಬಾ ಕುತ್ಕೋ. ಕೂತ್ಕೊಳ್ಳಿ. ಇವ್ರೇ ಸರ್. ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಯಜಮಾನ್ರೆ. ಇವ್ರು ನಮ್ ಬ್ಯಾಂಕಿಗೆ ಬಂದಿರೋ ಹೊಸ ಮ್ಯಾನೇಜರು. ಹೆಸರು ಶಿವರಾಜು. ನಿಮ್ಮನೇಲೆ ಬಾಡಿಗೆಗಿದ್ದಾರೆ. ಓ, ಅದು ಪೊಲ್ಲಾಚಿ ಅವರಾ? ಹೌದೌದು ಅವ್ರೆ. ಏನ್ ತಗೋತೀರಾ, ಲೆಮನ್ ಜ್ಯೂಸಾ ಟೀನಾ? ಇಲ್ಲ, ಏನು ಬೇಡಮ್ಮ. ಬೇಡ ಬಿಡಿ. ಅದೆಲ್ಲ ಆಗೋದಿಲ್ಲ. ಮೊದಲನೇ ಸಲ ಬಂದಿದ್ದೀರಾ, ಏನಾದ್ರೂ ತಗೊಳ್ಳೇಬೇಕು. ನಾನ್ ಲೆಮನ್ ಜ್ಯೂಸ್ ಹಂಗಾರೆ ನಂಗೆ ತರ್ತೀನಿ, 2 ಗ್ಲಾಸು. ನಿನಗ್ ಕೊಡಲ್ಲ. ನಾನು ನಿಮ್ಮನ್ನೇ ನೋಡೋದಿಕ್ ಬಂದೆ. ಇಲ್ಲಿ ನಿಮ್ ಸ್ಕೂಲಲ್ಲಿ ನನ್ನ ಮಗಳಿಗೆ +1ಗೆ ಅಡ್ಮಿಷನ್ ಬೇಕು. ಅಷ್ಟೇನ ವಿಷಯ? ಸ್ಕೂಲ್ ವ್ಯವಹಾರಗಳನ್ನೆಲ್ಲ ನೋಡ್ಕೊಳ್ಳೋದು ನನ್ ದೊಡ್ಡ ಮಗ ಜಾರ್ಜ್ ಕುಟ್ಟಿ. ಓಹೋ, ನಾನು ಅವನಿಗೆ ಹೇಳ್ತೀನಿ. ಸರಿ. ನಾನೇ ನಿಮ್ಮನ್ನ ಬಂದು ಮೀಟ್ ಮಾಡೋಣ ಅಂತಿದ್ದೆ. ನನ್ನ ಚಿಕ್ಕ ಮಗ ಜೋಸ್ ಕುಟ್ಟಿ ಎಸ್ಟೇಟ್ ಅಲ್ಲಿ ಇದ್ದಾನೆ. ಅವನು ಇಲ್ಲಿಗೆ ಬಂದ ನಂತರ ಒಂದು ಹೊಸ ಪ್ರಾಜೆಕ್ಟ್ ಜೊತೆ ನಿಮ್ಮನ್ನ ಭೇಟಿ ಮಾಡ್ತಾನೆ. ಅದನ್ನ ನೋಡಿ ಅದಕ್ಕೆ ಸ್ವಲ್ಪ ಲೋನ್ ಅನ್ನ ಸ್ಯಾಂಕ್ಷನ್ ನೋಡ್ಕೊತೀನಿ ಬಿಡಿ. ಒಂದಿನ ನಿಮ್ ಮನೆಯವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ, ನಾವು ನೋಡ್ದಾಗಿರತ್ತೆ. ನಾನ್ ನಮ್ಮ ಮನೆಯವ್ರನ್ನೆಲ್ಲ ಕರ್ಕೊಂಡು ಸುಮಾರು ಸಲ ಬಂದಿದ್ದೀನಲ್ಲ. ನಿಮಗೆ ಯಾರೋ ಹೇಳಿದ್ದು, ಇವ್ರಿಗೆ ಹೇಳ್ತಾ ಇದ್ದೀನಿ. ಸರಿ, ನಾನು ಬರ್ತೀನಿ. ಏ ಸುಗುಣ, ನಾಳೆ ನೀನು ಇಲ್ಲಿ ಬರಬೇಕು. ಏನಕ್ಕೆ? ನಾವು ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ವಲ್ಲೋ. ಇದೇ ಇಲ್ಲಿ ಸಮಸ್ಯೆ. ತಳಿಕೊಳ ಮನೆಯಲ್ಲಿ ಏನೇ ತಗೋಬೇಕು ಅಂದ್ರು, ಎಲ್ಲಿಗೆ ಹೋಗ್ಬೇಕು ಅಂದ್ರು ನನ್ನೇ ಕರೀತಾರೆ. ಹೌದೌದು, ಎಲ್ಲ ನನ್ಗ್ ಗೊತ್ತು. ಆ ತೆಂಗಿನ ತೋಟ ತಗೊಂಡಾಗಿಂದ ನೀವ್ ಅಲ್ಲಿಗೆ ಹೋಗೋದು ಬರೋದು ಯಾಕೆ ಅಂತ ನನಗ್ ಗೊತ್ತಿಲ್ವಾ? ಎಲ್ಲ ಗೊತ್ತು. ಬಂದ್ಬಿಟ್ನಲ್ಲ ಜಾರ್ಜ್ ಕೋಟೆ. ಇವರೇ ಬ್ಯಾಂಕಿಗೆ ಹೊಸ ಮ್ಯಾನೇಜರು. ಶಿವರಾಜ್, ಹಲೋ. ಇವ್ರ ಮಗಳಿಗೆ +1ಗೆ ಅಡ್ಮಿಷನ್ ಬೇಕಂತೆ. ಅದೇನು ಅಂತ ನೋಡು. ಸರಿಪ್ಪ. ಹಂಗಾರೆ ನಾವು ಹೊಡ್ತೀವಿ ಯಜಮಾನ್ರೆ. ಸರಿ ಸರ್, ಬರ್ತೀನಿ. ಹೋಗ್ ಬನ್ನಿ. ಓಕೆ ಓಕೆ. ಇಲ್ಲಿ ಕೊಡಿ. ಗಂಡ ಕಾಣಿಸಿದ್ಮೇಲೆ ಈ ರಾಣಿ ಕೋಟೆಯಿಂದ ಆಚೆ ಬರೋದು. ಇವರೆಲ್ಲ ಯಾವಾಗ ಉದ್ದಾರ ನೀನು ನನಗದು ಹಾಕೋ. ಬಾ ಬಾ ಬಾ, ತಗೋ ತಗೋ ತಗೋ. ಯಾರು? ಗ್ಯಾರೇಜಿಂದ ಸ್ಕೂಟರ್ ತಗೊಂಡೋಗಕ್ಕೆ. ಬಾಗ್ಲತ್ರ ಯಾರು ಇರ್ಲಿಲ್ಲ. ಓ, ಬಾಗ್ಲತ್ರನೇ ಇರಿ, ನನ್ ಕೀ ತರ್ತೀನಿ. ಅಮ್ಮ, ಸ್ಕೂಟರ್ ಮೆಕ್ಯಾನಿಕ್ ಬಂದಿದ್ದಾರೆ. ಕೀ ತಗೊಳ್ಳಿ. ಅಪ್ಪ, ಹೇ, ಅಡ್ಮಿಷನ್ ಆಗೋಯ್ತು ನೋಡು. ಬುಕ್ಸ್ನು ತಂದ್ಬಿಟ್ಟಿದ್ದೇನೆ. ನೆನ್ನೆ ತಳಿಕುಳಂ ಜಾನ್ ಅವ್ರನ್ನ ಮೀಟ್ ಮಾಡಿದ್ನಲ್ಲ, ಒಂದ್ ಪೈಸನ್ನು ತಗೊಳ್ದೇನೆ ಸೀಟ್ ಕೊಟ್ರು. ನಮ್ ಮಗಳು ಮಾರ್ಕ್ಸ್ ಚೆನ್ನಾಗೇ ಇತ್ತಲ್ಲ. ಅದೆಲ್ಲ ಯಾರು ನೋಡ್ತಾರೆ ಇಲ್ಲಿ? ಇಲ್ಲೆಲ್ಲ ಪ್ರೈವೇಟ್ ಸ್ಕೂಲೇ. ಎಲ್ಲದಕ್ಕೂ ಡೊನೇಷನ್. ಬಿಲ್ಡಿಂಗ್ ಫಂಡು, ಅಡ್ಮಿಷನ್ ಫೀಸು, ಟ್ಯೂಷನ್ ಫೀಸು, ಸ್ಪೆಷಲ್ ಫೀಸು, ಒಟ್ನಲ್ಲಿ ಎಲ್ಲದಕ್ಕೂ ದುಡ್ಡು ಸುರಿತಾನೆ ಯಾವಾಗ ಇರ್ಬೇಕು. ಓಪನ್ ಆಗತ್ತಪ್ಪ? ಜೂನ್ 1 ಚೆನ್ನಾಗಿ ಓದ್ಬೇಕು, 2 ವರ್ಷನೂ ಒಳ್ಳೆ ಮಾರ್ಕ್ಸ್ ಬರ್ಬೇಕು. ಡಾಕ್ಟರ್ ಆಗ್ಬೇಕು ಅಂತ ಆಸೆ ಪಟ್ರೆ ಸಾಲದು, ಅದಕ್ಕೆ ಕಷ್ಟಪಟ್ಟು ಓದ್ಬೇಕು. ನಾನು ಎಲ್ಲದಕ್ಕೂ ಒಂದು ಟೈಮ್ ಟೇಬಲ್ ಪ್ಲಾನ್ ಮಾಡಿದೀನಿ. ಬೆಳಿಗ್ಗೆ 5 ಗಂಟೆಗೆ ಎಬ್ಸೋದು, ಅವಳಿಗೆ ಕಾಫಿ ಮಾಡ್ಕೊಡೋದು, ಇದನ್ನೆಲ್ಲ ನಾನ್ ನೋಡ್ಕೋತೀನಿ. ನೀನೇನು ಮಾಡೋದ್ ಬೇಡ. ಈ ತರ ಟೈಮ್ಗೆ ಅಲಾರಾಮ್ ಇಟ್ಕೊಂಡು ಎಬ್ಸೋದಕ್ಕೂ, ನಿನಗ್ ಕಾಫಿ ಮಾಡ್ಕೊಡೋದಕ್ಕೂ, ನಿನ್ನನ್ ಓದ್ಸೋದಕ್ಕೂ ಇಂತ ಅಪ್ಪನ್ ಪಡೆಯೋದಕ್ಕೆ ನಿನ್ ಪುಣ್ಯ ಮಾಡಿದ್ದೆ. ಅಮ್ಮ ಕುಟಿ,
ನಾನ್ ಡಾಕ್ಟರ್ ಆಗ್ಬೇಕು ಅನ್ಕೊಂಡೆ, ನೀನ್ ಆಗ್ಬೇಕು. ಹಾಗೆ ಆಗ್ತಾಳೆ. ಮೇರಿಕುಟಿ, ಮೇರಿಕುಟಿ, ಏರಿಕುಟಿ. ಯಾರು? ಯಾರ? ನಾನು ಜೋಸ್ ಕುಟಿ. ಅಯ್ಯಯ್ಯೋ, ಕಳ್ಳ 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 ಕಳ್ಳ, ಅಯ್ಯಯ್ಯೋ, ಕಳ್ಳ 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 ಕಳ್ಳ. ಏಯ್ ಯಾರೋ ನೀನು? ಓ ನೀನಾ? ಎದ್ಬಿಟ್ಯಾ? ಜೋಸಫ್, ಎಣ್ಣೆ ಹೊಡಿಯಕ್ ಮಾತ್ರ ಎದ್ದಿದ್ರೆ ಸಾಲ್ದು, ಸ್ವಲ್ಪ ಎಚ್ಚರಿಕೆ ಇರ್ಬೇಕು. ಎಷ್ಟೆಲ್ಲ ಬಾಗಲ್ ತಟ್ಟೋದು? ದೇವರಾಣೆಗೂ ನೀವು ತಟ್ಟಿದ್ ನನ್ ಕೇಳಿಸ್ಲೇ ಇಲ್ಲ. ಹೆಂಗೋ ಕೇಳ್ಸುತ್ತೆ. ಅಪ್ಪ 2 ರೌಂಡ್ ಹೊಡೆದ್ರೆ ನೀನು 4 ರೌಂಡ್ ಹೊಡಿತೀಯಾ. ಅವ್ರು 4 ರೌಂಡ್ ಹಾಕ್ಬೇಕಾರೆ ನೀನ್ ಎಷ್ಟು ರೌಂಡ್ ಹಾಕ್ತೀಯಾ ಯಾರು ಗೊತ್ತು? ಅಯ್ಯೋ, ಅನ್ಯಾಯವಾಗಿ ಈ ತರ ಆರೋಪ ಎಲ್ಲ ಹೊರಿಸ್ಬೇಡಿ. ಯಾರದು? ಅಪ್ಪ ನೀನೇನೋ ಜೋಶ್ಕುಟಿ, ಕಳ್ಳ ಕಳ್ಳ ಅಂತ ಕಿರ್ಚಿದ್ರು. ಅಪ್ಪ ಅದು ಎಷ್ಟ್ ಸಲ ಬಾಗಲ್ ತಟ್ಟೋದು? ಕೇಳ್ಸಿದ್ರೆ ತಾನೆ? ಹೆಂಗ್ ಕೇಳ್ಸುತ್ತೆ? ಒಂದ್ ಲೆವೆಲ್ ಅಲ್ಲಿ ಹೊಡಿಬೇಕಲ್ವ ಎಣ್ಣೆ? ಮನೇಲಿ ಕುಡಿಯೋದ್ ಸಾಲ್ದು ಅಂತ ಹೊರಗೋಗಿ ಏನಾದ್ರು ಕುಡಿತಾ ಇದ್ದಾನ ಅಂತ ನನಗ್ ಡೌಟು. ತಟ್ಟಿ ನನಗ್ ಸಾಕಾಗೋಯ್ತು. ಅದಕ್ಕೆ ನಾನು ಆ ಕಡೆ ಅಡ್ಗೆ ಮನೆ ಕಡೆಗೆ ಹೋಗಿ, ಯಾರ ಅವಳ ಹೆಸರೇನು? ಮೇರಿಕುಟಿ. ಮೇರಿಕುಟಿ. ಅವಳನ್ನ ಹೋಗಿ ಎಪ್ಸಕ್ ಹೋದ್ರೆ ಅವಳು ಕಳ್ಳ ಕಳ್ಳ ಅಂತ ಕಿರ್ಸ್ಬಿಟ್ಲು. ಆಹಾ, ಅದ ವಿಷಯ. ಸರಿ ಸರಿ, ಲೇಟ್ ಆಯ್ತು, ಎಲ್ಲ ಹೋಗಿ ಮಲ್ಕೊಳ್ಳಿ. ಸರಿ, ಎಲ್ಲ ಹೋಗಿ ಮಲ್ಕೊಳ್ಳಿ. ಬನ್ನಿ. ನೀನ್ ನಡಿ. ಮಾತಾಡೋ ಚೆನ್ನಾಗ್ ಕಲ್ತಿದ್ಯಲ್ವಾ? ಚೆನ್ನಾಗಿದೆ ಕಣ. ಸರಿ ಆಯ್ತು, ನೀನ್ ಹೋಗಿ ಮಲ್ಕೋ. ಸರಿ. ಏಯ್, ಯಾರ ಹುಡ್ಗಿ? ಅವಳು ಮುನ್ನಾರಿಂದ ಬಂದಿದ್ದಾಳೆ. ಎಲ್ಲಿಂದನಾರ ಬಂದಿರ್ಲಿ, ಹೊಸದಾಗ ಒಂದ್ ಹುಡುಗಿ ಬಂದಿದ್ದಾಳೆ ಅಂತ ಹೇಳ್ಬೇಕು ತಾನೆ? ಯಾಕೆ ಆ ಹುಡುಗಿ ನೆಮ್ಮದಿಯಾಗಿರೋದು ನಿಮ್ಗೆ ಇಷ್ಟ ಇಲ್ವಾ? ನನಗ್ ನಿದ್ರೆ ಬರ್ತಾ ಇದೆ, ನನ್ ಬಿಟ್ಬಿಡಿ. ನಾನ್ ಹೇಳಿದ ವಿಷಯ ನಿಜ ಅಂತ ಗೊತ್ತಾಗಬೇಕಂದ್ರೆ ನೀನು ಕುಡಿಬೇಕು. ಅಮ್ಮ ಬೆಳಿಗ್ಗೆ ಎದ್ ಬಂದ ತಕ್ಷಣ ನೀನು ಸಾರಾ ಅಂಗಡಿ ತರ ವಾಸನೆ ಬರ್ತಾ ಇರ್ಬೇಕು. ಗುಡ್ ನೈಟ್. ಅಯ್ಯೋ, ನೀನ್ ಬಾಗ್ಲಾಗ್ತಿರೋ ಸ್ಪೀಡ್ ನೋಡಿದ್ರೆ ಫಿಲ್ಮ್ ಅಲ್ಲಿ ಬರೋ ಫೈಟ್ ಸೀನ್ ಲೀಡ್ ಇದ್ದಂಗಿದೆಯಲ್ಲ. ಈ ಡೈಲಾಗ್ ಎಲ್ಲ ಏನು ಕಮ್ಮಿ ಇಲ್ಲ. ನೆನ್ನೆ ರಾತ್ರಿ ನೀನ್ ಮಾಡಿದ ಕೆಲ್ಸಕ್ಕೆ ನಿನ್ ಜೊತೆಗೆ ನಾನು ಸಿಕ್ಕಾಕೋತಾ ಇದೆ. ಒಳ್ಳೇದಾಯ್ತು, ಡೈಸಿಗೆ ಡೌಟ್ ಬರ್ಲಿಲ್ಲ. ಇಲ್ಲ ಅಂದ್ರೆ ನನ್ ಮರ್ಯಾದೆ ಹೋಗ್ತಿತ್ತು. ಓ, ಸಿಗರೇಟ್ ಸೇದ್ದೇನೆ, ಎಣ್ಣೆ ಹೊಡಿದೇನೆ, ಹುಡುಗಿರ್ ನೋಡ್ದೇರಾನೆ. ದಲಿಕುಳಂ ಜಾನ್ ಅವರ ದೊಡ್ಡ ಮಗ, ತುಂಬಾ ಮರ್ಯಾದಸ್ಥನಾಗಿರುವಂತಹ ಡೀಸೆಂಟ್ ಜಾರ್ಜ್ ಕುಟ್ಟಿ, ಈ ಇಂಡಿಸೆಂಟ್ ಜೋಸ್ ಕುಟ್ಟಿ ಹೆಸರಲ್ಲಿ ನೀನೇನ್ ಮಾಡಿದ್ಯಾ ಅಂತ ಗೊತ್ತಾದ್ರೆ ನಿನ್ ಕತೆ ಅಷ್ಟೇನೆ. ಲೇ, ಇದ್ ನನ್ಗೆ ಆಗ್ಬೇಕಾದ್ದೆ. ಅಪ್ಪನ್ ಗೊತ್ತಾಗ್ಬಾರ್ದು ಅಂತ ತೋಟದಲ್ಲಿ ನೀನ್ ಮಾಡಿರೋ ಕೆಲ್ಸಕ್ಕೆ ನಾನು 5 ಲಕ್ಷ ಖರ್ಚು ಮಾಡಿದ್ದೀನಿ. ಇಲ್ಲ ಅಂದ್ರೆ ಮುಳುಗೋಗ್ತಿತ್ತು, ಮನೆತನದ ಮರ್ಯಾದೆನೆ ಮುಳುಗೋಗ್ತಿತ್ತು. ಸಾಕು, ಅದೊಂದು ವಿಷಯ ಇಟ್ಕೊಂಡು ನನ್ನೇನ್ ಹೆದರ್ಸ್ಬೇಡ ಆಯ್ತಾ? ಕೊನೆದಾಗ ನಿನ್ಗೊಂದ್ ಮಾತು ಹೇಳ್ತೀನಿ. ಇನ್ಮೇಲೆ ನೀನು ಯಾವುದೇ ಸಮಸ್ಯೆ ಮಾಡಿದ್ರೆ ನಾನು ಅದರಲ್ಲಿ ತಲೆ ಹಾಕೋದಿಲ್ಲ. ಅಮ್ಮ ಬೇರೆ ನನ್ ಬೈತಾನೆ ಇದ್ದಾರೆ. ನಿನ್ಗೊಂದ್ ಒಳ್ಳೆ ಹುಡುಗಿನ ನಾನ್ ನೋಡ್ಬೇಕಂತೆ. ಆ ಪಾಪ ಮಾತ್ರ ನಾನ್ ಮಾಡಲ್ಲಪ್ಪ. ನಿನ್ನು ನಂಬ್ಕೊಂಡು ಒಂದ್ ಹೆಣ್ಣು ಇಲ್ಲಿ ಬಂದ್ರೆ ಅವಳು ಕಣ್ಣೀರಲ್ಲೇ ಮುಳುಗ್ಬೇಕಾಗತ್ತೆ. ನೋಡೋಣ, ನನ್ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಬಿಟ್ಟು ನಿನ್ನ ನಂಬ್ಕೊಂಡು ನಮ್ಮ ಮನೆಗೆ ಬಂದಿದಾರಲ್ಲ, ಅದೇ ನಮ್ಮ ಅತ್ತಿಗೆ. ಅವ್ರ ಕಣ್ಣೀರ್ ಹಾಕ್ದೇ ಇರೋಂಗ್ ನೋಡ್ಕೊಂಡು ಏನಾದ್ರೂ ಮಾಡಕ್ ಟ್ರೈ ಮಾಡು. ಬರ್ಲಾ? ಇದಕ್ಕೆಲ್ಲ ಏನ್ ಕಮ್ಮಿ ಇಲ್ಲ. ಅಮ್ಮೋ. ಹಾ, ಬಂದಿಪ್ಪ. ಏ ಅಮ್ಮು, ಹಾ ತಗೋ, ಇದನ್ ಮರ್ತಿದ್ಯಲ್ಲೇ. ಪೂರ್ತಿ ತಿನ್ಬೇಕು, ಚೂರು ಮಿಗಿಸ್ಬಾರ್ದು. ಸಾಯಂಕಾಲ ನೀನೇ ನಡ್ಕೊ ಬರ್ತೀಯಲ್ಲ, ಹಾ. ತುಂಬಾ ದೂರ ಏನಿಲ್ಲ. ಬೆಳಿಗ್ಗೆ ಟೈಮಿಗೆ ಸರಿಯಾಗಿ ರೆಡಿ ಆದ್ರೆ ನಾನೇ ನಿನ್ನನ್ನ ಡ್ರಾಪ್ ಮಾಡ್ಬೋದು. ಸರಿ, ಹೊರಡೋಣ. ODXS ನ ಮೊದಲು ಕಟ್ಟಕ್ಕೆ ಹೇಳಿ. ಆ ಅಗ್ರಿಕಲ್ಚರ್ ಲೋನ್ದು ಅಪ್ಲಿಕೇಶನ್ ಬಂತಲ್ಲ? ಬಂದಿದೆ ಸರ್. ಸರಿ ಸರ್. ತಗೊಳ್ಳಿ. ಇದು ತಲಿಕುಳಂ ಜಾನ್ ಅವರ 2ನೇ ಮಗ ಜೋಸ್ ಕುಟ್ಟಿ. ಆ ಪ್ರಾಜೆಕ್ಟ್ ರಿಪೋರ್ಟ್ ಕೊಡು. ಇದು ನಮ್ಮ ಶಾಪಿಂಗ್ ಕಾಂಪ್ಲೆಕ್ಸ್ ಮತ್ತೆ ಪ್ರಾಜೆಕ್ಟ್ ರಿಪೋರ್ಟ್ ಪ್ಲಾನ್. ನಮ್ಮ ಹಳೆ ಬಸ್ ಸ್ಟ್ಯಾಂಡ್ಗೆ ಎದುರುಗಡೆನೆ ಇದೆ. 20 ಗುಂಟೆ ಸೆಂಟರ್ ಪ್ಲೇಸ್. ಕಟ್ಟಿ ಮುಗಿಸಿದ್ರೆ ಒಂದೊಂದು ಅಂಗಡಿನೂ ಲೀಸಿಗೆ ತಗೊಳಕ್ಕೆ ಲೈನ್ ನಿಂತ್ಕೋತಾರೆ. ನಾನು ನೋಡ್ಬಿಟ್ಟು ಹೇಳ್ತೀನಿ. ಸರಿ, ನಾವ್ ಆಮೇಲೆ ಬರೋಣ ಬಾ. ನಮ್ ಜೋಸ್ ಕುಟ್ಟಿ ಎಸ್ಟೇಟ್ಗೆ ಹೋಗಕ್ಕೂ ಮುಂಚೆ ನಾವೆಲ್ಲ ಒಂದ್ ಸಣ್ಣ ಗೆಟ್ ಟುಗೆದರ್. ಅದೆಲ್ಲ ಬೇಡ, ನನಗಿದೆಲ್ಲ ಅಭ್ಯಾಸನೂ ಇಲ್ಲ, ಮತ್ತೆ ಇಷ್ಟನೂ ಆಗಲ್ಲ. ಅಯ್ಯೋ, ಅದೆಲ್ಲ ಏನಿಲ್ಲ, ಎಲ್ಲ ಸುಮ್ನೆ ಜಾಲಿಗ್ ತಾನೆ. ಜೋಸ್ ಕುಟ್ಟಿ ಊರೊಳಗ್ ಬಂದ್ರೇನೆ ನಮ್ಗೆಲ್ಲ ಒಂಥರ ಜಾಲಿ. ಅಯ್ಯೋ, ಏನಪ್ಪ ದೇವ್ರೆ, ಕರೆಂಟೇ ಹೊಟ್ಟೋಯ್ತಲ್ಲ. ಸ್ನಾನ ಮಾಡಕ್ ಸ್ವಲ್ಪ ಬಿಸಿನೀರ್ ಹಾಕ್ತೀಯಾ? ಅಂದಾಗೆ ಮೇರಿಯಲ್ಲಿ ಅಕ್ಕ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ದಾರೆ. ನಿನ್ನ ಹೆಸರೇನು? ಮೋನಿಕುಟ್ಟಿ. ಮೋನಿಕುಟ್ಟಿ ನಮ್ ಕುಟುಂಬನೇ.
ಹಂಗಾರೆ ನೀನು ಮೇರಿ ಕುಟ್ಟಿ ತಂಗಿನಾ? ಒಂದ್ ರೀತಿಲ್ ತಂಗಿ ತರಾನೆ. ಹಾ ಸರಿ, ನಿನ್ನೆ ರಾತ್ರಿ ನಿನ್ನ ನೋಡಿ ಏನಂತ ಕಿರ್ಚ್ಕೊಂಡೆ? ಇದುವರೆಗೂ ನಿಮ್ಮನ್ನ ನೋಡಿರ್ಲಿಲ್ವಲ್ಲ, ಅದಕ್ಕೆ ಹೆದರಿ ಕುಕ್ಕೊಂಡೆ. ಇವಾಗ ನೋಡ್ದೆ ಅಲ್ವಾ, ಇನ್ಮೇಲೆ ಹೆದರ್ಕೊಳಲ್ಲ ಬಿಡು. ಯಾಕ್ ಹಾಗೆ? ಅದು ರಾತ್ರಿ ಹೊತ್ತು ನಾನು ಬರ್ಬೇಕಾರೆ ಬಾಗಿಲು ತೆಗ್ದಿರ್ಬೇಕು. ಯಾವ ಬಾಗ್ಲೆ ತೆಗಿಬೇಕು? ಅಡ್ಗೆ ಮನೆ ಬಾಗಿಲು ತೆಗೆದ್ರೆ ಸಾಕು, ನಾನು ನೈಸಾಗಿ ಒಳಗ್ ಬಂದ್ಬಿಡ್ತೀನಿ. ಅಯ್ಯೋ, ನನ್ಗದೆಲ್ಲ ಭಯ. ಇದಕ್ಕೆಲ್ಲ ಆ ಯಾಕೆ ಭಯ ಇರ್ಬೇಕ್ ಕಣೆ. ಇಲ್ಲೇನ್ ಕೆಲ್ಸ ನಿಂಗೆ? ಹೋಗ್ ಕೋಳಿ ಕಾಳ್ ಹಾಕೋಗು. ನಾನೇನ್ ಕಾಳ್ ಹಾಕ್ಲಿಲ್ಲ ಅಂದ್ರೆ ಕೋಳಿ ಸತ್ತೋಗುತ್ತಾ? ಇಲ್ ನೋಡಿ, ಈಗಾಗ್ಲೇ ನಾನ್ ನಿಮಗ್ ಬಿಸ್ನೀರ್ ಮಾಡ್ಕೊಟ್ಟು ಯಾಮಾರಿದ್ದೀನಿ. ಪಾಪ ಆ ಹುಡ್ಗಿನ್ ಮಾತ್ರ ಇವಾಗ ಯಾಮಾರ್ಸ್ಬೇಡಿ. ಈ ವಿಷಯ ನನ್ ತನಕ ಮಾತ್ರ ಇರ್ಲಿ. ನಿಮಗ್ ಬಿಸ್ನೀರ್ ಬೇಕು ಅಂದ್ರೆ ನಾನೇ ಇಟ್ಕೊಡ್ತೀನಿ. ನೀನ್ ಕೊಟ್ರೆ ನಾನ್ ಬೇಡ. ಒಳ್ಳೇದಾಯ್ತು, ಕರೆಂಟ್ ಬಂತು. ಹೀಟ್ ಹಾಕೋದ್ ಗೊತ್ತು ತಾನೆ? ಹಾ. ಯಾರ್ ಗಾಡಿ ಇದು? ಸರ್ ನೀವಾ ದೇವಸ್ಥಾನಕ್ಕೆ ಹೋಗಿದ್ರಾ? ಬ್ಯಾಂಕ್ ನೀವು ಬರ್ಬೇಕು ಅಂತ ಸುಗುಣನ್ ಜೊತೆ ಹೇಳಿದ್ನಲ್ಲ. ಸೈಟ್ ಇನ್ಸ್ಪೆಕ್ಷನ್ ಮತ್ತೆ ವ್ಯಾಲ್ಯೂಯೇಷನ್ ಆಗಿದೆ. ಸ್ವಲ್ಪ ಪೇಪರ್ಸ್ ಅಲ್ಲಿ ನೀವು ಸೈನ್ ಅಷ್ಟೇ ಮಾಡ್ಬೇಕು. ತಾನೆ, ನಾಳೆ ಬೆಳಿಗ್ಗೆನೆ ಬಂದ್ಬಿಡ್ತೀನಿ. ಸಾರೇ ನಿಂತ್ಕೊಂಡೇ ಇದ್ದೀರಾ, ಬನ್ನಿ ನಾನ್ ಡ್ರಾಪ್ ಮಾಡ್ತೀನಿ. ಏ ದೇವಿ, ಇವರು ಜೋಸ್ಕುಟಿ ತಳಿಕುಳಂ ಜಾನ್ ಅಂತ ಹೇಳಿದ್ನಲ್ಲ, ಅವ್ರ ಎರಡನೇ ಮಗ. ನಮಸ್ಕಾರ. ಇವಳು ನನ್ ಮಗಳು. ನಾವು ಬಾಡಿಗೆಗಿದ್ದೀವಲ್ಲ, ಆ ಮನೇನು ಇವ್ರದೆ, ಮತ್ತೆ ನಮ್ಮ ಮಗಳು ಹೋಗೋ ಸ್ಕೂಲ್ ಕೂಡ ಇವ್ರದೆ. ಇದೆಲ್ಲ ಏನ್ ಸರ್ ನೀವು? ಬನ್ನಿ ಹತ್ತಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಇವತ್ ರೇಟ್ ಹೇಗಿದೆ ಅಂತ ನೋಡೋಣ. ಹರಳೆಣ್ಣೆ, ಮೆಣಸಿನಕಾಯಿ, ಕೊಬ್ಬರಿ, ಹುಣಸೆ ಹಣ್ಣು, ಚಕ್ಕೆ, ಕಾಫಿ ಬೀಜ, ಮೆಕ್ಕೆಜೋಳ, ರಬ್ಬರ್, ಎಲ್ಲಾನು ಬೆಲೆ ಕಡಿಮೆ ಆಗಿದೆ. ಸಗಾಯಿ ಮಾತಾ, ಇದಕ್ಕಿಂತ ರಬ್ಬರ್ ಬೆಲೆ ಏನಾದ್ರೂ ಇಳಿದ್ರೆ ನಿನಗ್ ಹಚ್ಚೋ ಕ್ಯಾಂಡಲ್ ನಂಬರ್ ಕೂಡ ಕಡಿಮೆ ಆಗುತ್ತೆ. ರಾತ್ರಿ ಆಗ್ಲಿ ನಾನ್ ಕಚೇರಿ ಶುರು ಮಾಡ್ಕೋತೀನಿ. ನೀ ಬಂದ ನಿಂತಾಗ ನಿಂತು ನೀ ನಕ್ಕಾಗ ಸೋತೆ ನಾನಾಗ. ಓ, ಇದೇ ಆಸೆಗೆ ತಾನೆ 4 ಗಂಟೆಗೆದ್ದು ಮದುಮಗನ್ ತರ ರೆಡಿಯಾಗಿ ಆಚೆ ಹೋಗ್ತಿದ್ದೀರಾ? ನಿಮಗ್ ವಯಸ್ಸಾಗಿದ್ರು ಆಸೆಗೆ ಏನೂ ಕಡಿಮೆ ಇಲ್ಲ. ಒಂದ್ ವೇಳೆ ನಾನು ಅವಾಗ ತೋಟಕ್ಕೆ ಹೋಗಿಲ್ಲ ಅಂದ್ರೆ ಗೌರ್ಮೆಂಟ್ ಅದನ್ನ ಗೋಮಾಳ ಅಂತ ಘೋಷಣೆ ಮಾಡ್ಬಿಡ್ತಾರೆ. ಸಾಕು ಸಾಕು, ನೀವದನ್ ತಗೊಂಡ್ ದಿನದಿಂದ ಅಲ್ಲಿಗ್ ಪದೇ ಪದೇ ಹೋಗೋದು, ಅಲ್ಲೇ ಇದ್ಬಿಡೋದು ನನಗ್ ಚೆನ್ನಾಗ್ ಗೊತ್ತು. ಅದನ್ನ ಮಾರ್ಬಿಡೋಣ ಅನ್ಕೊಂಡಿದ್ದೆ. ಅದೇ ಒಳ್ಳೇದು. ಕೊಡ್ಬೇಕಾದ್ರೆ ಒಂದ್ 10-20 ಸೆಂಟು ಅವಳ ಹೆಸರಿಗೂ ಬರ್ದ್ ಕೊಟ್ಬಿಡಿ. ಅವ್ರ 3 ಮಕ್ಕಳಲ್ಲಿ 2ನೇ ಮಗುಗೆ ನೀವೇ ಅಪ್ಪ ಅಂತ ಅವಳು ಹೇಳ್ತಿದ್ಲು. ಅವಳೆಲ್ಲ ಹಂಗೆ ಹೇಳಲ್ಲ ಬಿಡು. ಆಹಾ, ಇಲ್ಲ ನಾನಾ ಹೇಳ್ತಿದ್ದೀನಿ. ಇಲ್ ನೋಡಿ, ನಿಮ್ ಆಟನೆಲ್ಲ ಮೂಟೆ ಕಟ್ಟಿ. ಏಪ್ರಿಲ್ 14ಕ್ಕೆ ನಿಮಗ್ 70 ವರ್ಷ ಆಗುತ್ತೆ. ಬರ್ತ್ಡೇ ಚೆನ್ನಾಗ್ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಜೋಸ್ ಕುಟ್ಟಿ ಹೇಳ್ತಿದ್ದ. ಅದಕ್ಕೆ ಹೇಳ್ತಿದ್ದೀನಿ, ಎಲ್ಲಾ ವ್ಯವಹಾರನೂ ಬಿಟ್ಟು ನೆಮ್ಮದಿಯಾಗಿರೋದನ್ನ ಕಲ್ತ್ಕೊಳ್ಳಿ. ನಾನು ಅದನ್ನ ಯೋಚನೆ ಮಾಡ್ತಿದ್ದೆ. ನನಗೆ 70 ವರ್ಷ ಆಯ್ತು ಅಂದ್ರೆ ನಮ್ಗೆ ಮದುವೆ ಆಗಿ ಹತ್ತತ್ರ 40 ವರ್ಷ ಅಲ್ವಾ? ಅಂತೂ ಜ್ಞಾಪಕ ಇದೆಯಲ್ಲ, ಅವತ್ ನಾನ್ ಸ್ಟಾರ್ಟ್ ಮಾಡಿರೋ ಹಾಡು ಇವತ್ತು ಹಾಡ್ತಿದ್ದೀನಿ. ಅದ್ಯಾವ್ದೇ ಹಾಡು? ಒಂದು ದಿನ ಎಲ್ಲಿಂದಲೋ ನೀ ಬಂದೆ, ಎನ್ನೆದೆಯ ಮಂದಿರದಿ ನೀ ನಿಂದೆ. ಜೋಸ್ಕುಟಿ ಇದನ? ಅವ್ರು ಇಲ್ಲಿಗೆ ಬರಲ್ಲ, ಅವ್ರ ಅಣ್ಣನೇ ನೋಡ್ಕೋತಿರೋದು. ಹಾಗಾದ್ರೆ ಜೋಸ್ಕುಟಿ ಅವ್ರು ಎಲ್ಲಿ ಸಿಗ್ತಾರೆ? ಇವತ್ತು ಭಾನುವಾರ ಅಲ್ವಾ, ನೇರವಾಗಿ ಕ್ಲಬ್ಗೆ ಹೋಗಿ ಅಲ್ಲೇ ಇರ್ತಾರೆ. ಯಾವ ಕ್ಲಬ್? ಇಲ್ಲಿರೋದೇ ಒಂದ್ ಕ್ಲಬ್, ತೊಡಪುಳ ಕ್ಲಬ್. ಸಾರ್ ಏನ್ ಕುಡಿತೀರಾ? ರಮ್ಮ, ಬ್ರಾಂತಿನ, ವಿಸ್ಕಿನ? ಇಲ್ಲ, ನನಗದೆಲ್ಲ ಬೇಡ. ನನಗೆ ಲೈಮ್ ಜ್ಯೂಸ್. ಏನ್ ಸರ್ ನೀವು ಲೋನ್ ಪಾಸ್ ಮಾಡಿದೀರಾ? ಒಂದ್ ಬೀರ್ ಆದ್ರೂ ತಗೊಳ್ಳಿ. ನನ್ಗೆ ಅಭ್ಯಾಸ ಇಲ್ಲ. ಹಂಗಾರೆ ಸರ್ಗ್ ಒಂದ್ ಲೈಮ್ ಜ್ಯೂಸು, ನನಗೆ ಡಬಲ್ ಲಾರ್ಜ್ ಬ್ರಾಂದಿ. ನಿನಗೆ ಆಪಲ್ ತಾನೆ? 2 ಆಪಲ್, 3 ಫಿಶ್ ಫ್ರೈ, 1 ಚಿಕನ್ 65. ಇದೆಲ್ಲ ಸ್ಟಾರ್ಟರ್ಸ್ ಅಷ್ಟೇ, ಜಸ್ಟ್ ಟಚಿಂಗು. ಮೇನ್ ಆರ್ಡರ್ ಆಮೇಲೆ ಮಾಡ್ತೀನಿ, ಹೋಗು. ಓಕೆ ಸರ್. ಏನೋ ಆಪಲ್ ಅಂತ ಹೇಳಿದ್ರಲ್ಲ, ಅದು? ಅಯ್ಯೋ, ಅದು ಓಡ್ಕ ಆಪಲ್ ಫ್ಲೇವರ್ ಅಲ್ಲಿ ಬರುತ್ತೆ. ಎಷ್ಟೇ ಕುಡಿದ್ರು ವಾಸನೆ ಬರಲ್ಲ. ಅದಕ್ಕೆ ಜೋಸ್ ಕುಟ್ಟಿ ಯಾವಾಗ್ಲೂ ಎಷ್ಟೇ ಕುಡಿದ್ರು ಹಿಂಗೇ ಇರ್ತಾರೆ. ಅಯ್ಯೋ, ಅದೆಲ್ಲ ಬಿಡಿ ಸರ್. ಈ ತರ ಎಣ್ಣೆನೆ ಹೊಡಿದೇ ಇರೋ ಮ್ಯಾನೇಜರ್ನ ನನ್ ಜೀವನದಲ್ಲಿ ಯಾವತ್ತೂ ನೋಡಿಲ್ಲ ಗೊತ್ತಾ. ಇದಕ್ಕೂ ಮುಂಚೆ ಇಲ್ಲೊಬ್ಬ ಮ್ಯಾನೇಜರ್ ಇದ್ದ. ಯಾರವನು? ನರೇಂದ್ರನ್. ಎಂತ ಗುಂಡ್ಪಾರ್ಟಿ ಗೊತ್ತಾ, ಇಲ್ಲಿದ್ದಷ್ಟು ದಿನ 5 ಗಂಟೆಗೆಲ್ಲ ಇಲ್ಲಿಗೆ ಬಂದ್ಬಿಡ್ತಿದ್ದ ಅಲ್ವೇನಾ? ಹೌದೌದು, ನರೇಂದ್ರ ಸರ್ 2 ರೌಂಡ್ ಹೊಡೆದ್ರೆ ಸಾಕು, ನಾರಿ ಏಂದ್ರ ಆಗ್ಬಿಡ್ತಾ ಇದ್ರು. ಹುಡುಗಿರ್ ನೋಡಿದ ತಕ್ಷಣ ಜೋಲ್ ಸುರಿಸ್ತಾ ಇರೋರು. ಅದಕ್ಕೂ ಮೇಲೆ ಹೊಡೆದ್ರು ಅನ್ಕೊಳ್ಳಿ, ನರಿ ಇಂದ್ರ ಆಗ್ಬಿಟ್ಟಿರೋರು. ಬರೀ ಕೂಗ್ತಾನೇ ಇರೋರು. ಅದ್ರ ಮೇಲೆ ಕುಡಿದ್ರು ಅನ್ಕೊಳ್ಳಿ, ಹಾಳಾಗ್ಬಿಡ್ತಿದ್ರು. ಕೆಟ್ ಮಾತೆಲ್ಲ ಮಾತಾಡಿ ಕೊನೆಗೆ ಬಾತ್ರೂಮ್ ಅಲ್ಲಿ ಮಲಗ್ಬಿಡ್ತಿದ್ರು. ಆಮೇಲೆ ಮಧ್ಯರಾತ್ರಿ ಹೋಗಿ ನಾವೇ ಅವ್ರನ್ನ ಕರ್ಕೊಂಡೋಗಿ ಮನೆ ಮಲಗಿಸ್ತಿದ್ವಿ. ಜೋಸ್ಕುಟಿ ಸರ್ ಒಳಗಡೆ ಇದ್ದಾರಾ? ತಳಿಕುಳಂ ಜೋಶ ಅವ್ರೇನೆ ಲಾನಲ್ಲಿದ್ದಾರೆ. ನೀವ್ಯಾರು? ಆಲ್ಬರ್ಟ್ ಸರ್ ಬರಕ್ ಹೇಳಿದ್ರು.
ತುಂಬಾ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಲೋನ್ ಸಾಂಕ್ಷನ್ ಆದ ತಕ್ಷಣ ಕೆಲಸ ಶುರು ಮಾಡಿ, ಆದ್ರೆ ಶೆಡ್ಯೂಲ್ ಎಲ್ಲ ಕರೆಕ್ಟ್ ಆಗಿರ್ಬೇಕು. ನೀನೋಗಿ ಸಾರನ್ನ ಕಳ್ಸಿ. ಬನ್ನಿ ಸರ್. ಆಮೇಲೆ ಜೋಸ್ಕುಟ್ಟಿ 2 ಡಬಲ್ ಲಾರ್ಜ್ ಆರ್ಡರ್ ಮಾಡಿದ್ದೀನಿ, ಕಾಲಿಗಿಲಿ ಮಾಡ್ಬಿಟ್ಟಿಯಪ್ಪ. ಅಪ್ಪನ್ಗೋ ಅಮ್ಮನ್ಗೋ 5 ಲಕ್ಷ ಕೊಟ್ಟು ಬಾಯಿ ಮುಚ್ಚಿಸ್ದೆ, ಈಗ ನನ್ ಬಾಯಿ ಮುಚ್ಚಿಸೋದಿಕ್ಕೆ ಏನೋ ಮಾಡ್ತೀಯಾ? ಆಲ್ಬರ್ಟ್ ಕಿರ್ಚ್ಬೇಡ, ನಿನಗೆಷ್ಟು ಬೇಕು ಹೇಳು, ಕೊಡ್ತೀನಿ ನಾನು. ನನಗ್ ದುಡ್ಡು ಬೇಡ, ದುಡ್ಡಿದೆ ಅಂತ ಕೊಬ್ಬೇನೋ ನಿನಗೆ? ನಾನು ಕ್ಲಬ್ಬಿಂದ ಕಾಲ್ ಮಾಡ್ತಿದ್ದೀನಿ. ತಳಿಕುಳಂ ಜೋಶ್ ಜೊತೆ ಯಾರು ಇಲ್ಲಿ ಬಂದು ಗಲಾಟೆ ಮಾಡ್ತಿದ್ದಾರೆ ಸರ್. ನೀವು ಬೇಗ ಬನ್ನಿ ಸರ್. ನೀನೇನ್ ದೊಡ್ಡ ರೌಡಿ ನೀನು? ಆ ಎಸ್ಟೇಟ್ ಕೇಸ್ ಇದೆಯಲ್ಲ, ಅವ್ರ ಅಣ್ಣನೇ ಇವನು. ಬಾಂಬೆಯಿಂದ ಬಂದ್ಬಿಟ್ನಾ? ಇವನನ್ನ ನಾನ್ ನೋಡ್ಕೊಳ್ತೀನಿ. ಕೊಡೋದನ್ನ ಸರಿಯಾಗಿ ಕೊಟ್ರೆ ದಾರಿ ಬರ್ತಾನೆ. ಯಾಕೊಂಡೋಗ ನಡಿಯಾ ನಡಿಯಾ. ನೀನಾ? ನೀನ್ ತಳಿಕುಳಂ ಸ್ಕೂಲಲ್ಲಿ ತಾನೇ ಓದೋದು? ಹೌದು. ನಾನ್ ಗೊತ್ತಿಲ್ವಾ? ಅದೇ ಸ್ಕೂಟರ್ಗೋಸ್ಕರ ಮನೆಗೆ ಬಂದಿದ್ನಲ್ಲ, ಅದೇ ಮೆಕ್ಯಾನಿಕ್. ನಿಮ್ಮನೆ ಕಡೆನೆ ಹೋಗ್ತಾ ಇದ್ದೆ, ಬಾ ಕೂತ್ಕೋ, ಡ್ರಾಪ್ ಮಾಡ್ತೀನಿ. ಬೇಡ, ನಾನ್ ನಡ್ಕೊಂಡೇ ಹೋಗ್ತೀನಿ. ಎಷ್ಟು ಪ್ರೀತಿಯಿಂದ ಕರಿತಿದ್ದೀನಿ, ಬರಲ್ಲ ಅಂತೀಯಾ? ಕೂತ್ಕೋ, ಬಾ ಬಾ. ಹೇಳೋದಕ್ಕೆ ಹೇಳೋ, ಬಾ ಕೂತ್ಕೋ, ಕರ್ಕೊಂಡು ಹೋಗ್ತೀನಿ. ಏಯ್, ನಿನ್ ಮೆಕ್ಯಾನಿಕ್ ತಾನೆ? ಏನ್ ಹುಡುಗಿ ಹತ್ರ ಗಲಾಟೆ ಮಾಡ್ತಾ ಇದ್ಯಾ? ಮನೆ ಹತ್ರ ಡ್ರಾಪ್ ಮಾಡೋಣ ಅಂತ ಕೇಳಿದೆ. ಯಾರ ಡ್ರಾಪ್ ಮಾಡಕ್ಕೆ? ಈ ಹುಡುಗಿ ನಮ್ಮನೇಲೆ ಬಾಡ್ಕೆಗಿರೋದು ಅನ್ನೋ ವಿಷಯ ನಿನಗ್ ಗೊತ್ತಿಲ್ವಾ? ಇನ್ನೊಂದ್ಸಲ ಈ ಹುಡುಗಿ ಜೊತೆ ನೀನ್ ಗಲಾಟೆ ಮಾಡೋದ್ ನಾನು ನೋಡಿದ್ರೆ ಈ ಗಾಡಿ ಜೊತೆ ನಿನ್ನೂ ಹೂತಾಕ್ಬಿಡ್ತೀನಿ. ಈ ತಳಿಕುಳಂ ಜೋಸ್ಕುಟ್ಟಿ ಬಗ್ಗೆ ಗೊತ್ತು ತಾನೆ? ಗೊತ್ತು. ನಡಿ ನಡಿ, ನಿನ್ ಗಾಡಿ ಹತ್ತು, ನಾನ್ ಡ್ರಾಪ್ ಮಾಡ್ತೀನಿ. ಬಾ. ಏನು ಅವ್ನ್ ಕಂಡ್ರ ಭಯನಾ? ಏನ್ ಹೆದರ್ಕೋಬೇಡ, ಅವನಿಗೆ ನಾನು ಯಾರಂತ ಗೊತ್ತು. ಆಮೇಲೆ ಇನ್ನೊಂದ್ಸಲ ಹೀಗೆ ಆದ್ರೆ ನನಗೆ ಫೋನ್ ಮಾಡು, ಓಕೆನಾ? ಇದನ್ನೆಲ್ಲ ಮನೇಲಿ ಹೇಳ್ಬೇಡ, ಸುಮ್ಮನೆ ಟೆನ್ಷನ್ ಮಾಡ್ಕೋತಾರೆ. ಬರ್ಲಾ? ಥ್ಯಾಂಕ್ಸ್. ಹಾಯ್, ಅಪ್ಪ ಬಂದ್ರು. ಅಪ್ಪ, ಮಿಡ್ ಟರ್ಮ್ ಮಾರ್ಕ್ಸ್ ಬಂತು. ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಕ್ಲಾಸಲ್ಲಿ ನಾನೇ ಫಸ್ಟ್. ಅದಕ್ಕೆ ನಾನು ಗಿಫ್ಟ್ ತಗೊಂಡ್ ಬಂದ್ಬಿಟ್ಟಿದ್ದೀನಿ. ಕಂಗ್ರಾಚುಲೇಷನ್ಸ್. ಹೋಗಮ್ಮ, ಅಷ್ಟರಲ್ಲೇ ಅಪ್ಪಂಗೆ ಹೇಳ್ಬಿಟ್ಯಾ? ನಾನ್ ಸರ್ಪ್ರೈಸ್ ಆಗಿ ಹೇಳೋಣ ಅಂತ ತಾನೇ ಅನ್ಕೊಂಡಿದ್ದು. ಅದ್ರಲ್ಲೇನಿದೆ, ಅಪ್ಪನೇ ನಿನಗ್ ಸರ್ಪ್ರೈಸ್ ಕೊಟ್ರಲ್ಲ, ಗಿಫ್ಟ್ ಅಂದು. ಇದಕ್ಕಿನ್ನ ದೊಡ್ಡ ಸರ್ಪ್ರೈಸ್ ನೀನ್ ಕೊಡ್ಬೇಕು. ಪ್ಲಸ್ 1 ಅಲ್ಲಿ ಫಸ್ಟ್ ಬರ್ಬೇಕು ತಾನೆ? ಅದು ನೀನ್ ಬರ್ತೀಯಾ? ನಾನ್ ಹೇಳಿದ್ದು ಮೆಡಿಕಲ್ ರ್ಯಾಂಕ್ ಅಲ್ಲಿ ಫಸ್ಟ್ ಬರ್ಬೇಕು. ಅಪ್ಪ, ನಿನ್ ಫೈನಲ್ ಎಕ್ಸಾಮ್ಗೆ ನಾನು ಲೀವ್ ಹಾಕ್ಬಿಟ್ಟು ನಿನ್ ಜೊತೆಲೇ ಇರ್ತೀನಿ. ಒಳ್ಳೆ ಮಾರ್ಕ್ಸ್ ತೆಗಿಬೇಕು, ಓಕೆ? ಇನ್ನು ಪ್ಲಸ್ 1 ಮುಗ್ದಿಲ್ಲ, ಆಗ್ಲೇ ಫೈನಲ್ ಎಕ್ಸಾಮ್ ಹೊರಟೋದ್ರ? ಚೆನ್ನಾಗಿದೆ. ಅಪ್ಪನು ಲೂಸು, ಮಗಳು ಲೂಸು. ಬನ್ನಿ ಕಾಫಿ ಕುಡೀರಿ. ತುಂಬಾ ಟೆನ್ಷನ್ ಆಗ್ತಿದೆಪ್ಪ, ಎಲ್ಲ ಮರ್ತು ಹೋಗ್ತಿದೆ. ಟೆನ್ಷನ್ ಮಾಡ್ಕೋಬೇಡಮ್ಮ, ರಿಲ್ಯಾಕ್ಸ್ ಆಗಿರೋ. ಕ್ವಶನ್ ಪೇಪರ್ ನೋಡಿದ ತಕ್ಷಣ ಎಲ್ಲ ಜ್ಞಾಪಕ ಬರುತ್ತೆ. ಅಪ್ಪ, ಇವತ್ತು ಎಕ್ಸಾಮ್ ಮುಗಿದ ತಕ್ಷಣ ನಾಳೆನೆ ಊರ್ಗ್ ಹೋಗೋಣ. ನಾನು ಅಜ್ಜಿ ನೋಡ್ಬೇಕಪ್ಪ. ಹೋಗೋಣಮ್ಮ, ಎಕ್ಸಾಮ್ ಮುಗಿಲಿ.
ನನ್ನ ಅಮ್ಮ ಕೊಟ್ಟಿ ಅಲ್ವಾ, ಹೋಗು. ಸಾಯಂಕಾಲ ಮಾತಾಡೋಣ. Okay, ಬಾ. ಹೋಗು. ಬಾಯ್. ಅಯ್ಯೋ ಹಲೋ. ರೀ, ಅಮ್ಮ ಅಲ್ಲಿಗೆ ಬಂದಿದ್ದಾಳ? ಅಮ್ಮನ ಇಲ್ವೇ? ಯಾಕೇನಾಯ್ತು? ಸ್ಕೂಲಿಂದ ಇನ್ನೂ ಅವಳ ಮನೆಗೆ ಬಂದಿಲ್ಲ ರೀ. ಅವಳ ಫ್ರೆಂಡ್ ಮನೇಲೂ ಇಲ್ವಂತೆ. ಎಲ್ಲಿ ಹೋದ್ಲು ಅಂತ ಗೊತ್ತಾಗ್ತಾ ಇಲ್ಲ. ನನಗೆ ತುಂಬಾ ಭಯ ಆಗ್ತಾ ಇದೆ ರೀ. ನೀನ್ ಹೆದರ್ಕೋಬೇಡ, ನಾನು ಹೋಗಿ ನೋಡ್ತೀನಿ. ಓಕೆ? ಸರ್ ನೀವು ಹೋಗಿ, ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನಾವು ನಿಮ್ಗೆ ಹೇಳ್ತೀವಿ. ಖಂಡಿತವಾಗಿಯೂ ಏನಾದರೂ ಕ್ಲೂ ಸಿಗುತ್ತೆ. ಏನು ಯೋಚನೆ ಮಾಡಬೇಡಿ. ಏನಾಯ್ತು ರೀ? ಅಮ್ಮ ಎಲ್ಲಿದ್ದಾಳೆ? ಅವಳು ನಿಮ್ ಜೊತೆಲಿ ಬರ್ಲಿಲ್ವಾ? ಅಮ್ಮ ಅಮ್ಮ ಎಲ್ಲಿರಿ? ಹೇಳ್ರಿ, ಎಲ್ಲಿದ್ದಾಳೆ? ಎಲ್ರಿ ಅಮ್ಮ? ನಾನು ನಿಮ್ಮನ್ನ ಕೇಳ್ತಿದ್ದೀನಿ. ಈ ಕಾಲದ ಹುಡುಗಿರ್ ಗೊತ್ತಲ್ಲ, ಯಾರ ಜೊತೆ ಎಲ್ಲರೂ ಓಡೋಗಿರ್ತಾರೆ. ರೀ, ಗಾಡಿ ಹತ್ರಿ ಸುಮ್ಮನೆ. ನಮ್ಮ ಮಗಳು ಆತರ ಅಲ್ಲ ಕಣೆ, ಅವಳು ಆ ರೀತಿ ಎಲ್ಲ ಮಾಡಲ್ಲ. ಅವಳು ಎಲ್ಲಿದ್ದಾಳೋ ಏನೋ. ಬನ್ನಿ ಸುಗುಣನ್, ಏನೋ ಸುಗುಣನ್, ಏನಾಯ್ತೋ? ಅಯ್ಯೋ, ನಾನು ಅದೆಲ್ಲ ನೋಡಲ್ಲ. ಸುಗುಣನ್, ನನ್ನ ಮಾತು ಕೇಳು ಸುಗುಣನ್. ನೋಡಿ ಸರ್. ಸುಗುಣನ್, ಅದು ನನ್ನ ಮಗಳಲ್ಲ ಸುಗುಣ. ಅಮ್ಮ, ಇದು ನಮ್ಮ ಮುಕ್ಕುಟಿ ಅಲ್ಲ. ಇದು ನಮ್ಮ ಮುಕ್ಕುಟಿ ಅಲ್ಲ, ಅಮ್ಮುಕುಟಿ ಅಲ್ಲ ಸುಗುಣ. ನಮ್ಮ ಅಮ್ಮುಕುಟಿ ಅಲ್ಲ. ಅಮ್ಮುಕುಟಿ, ಹೋಗೋಣ. ಬರ್ತಾ ಇಲ್ಲ. ಅಮ್ಮುಕುಟಿ, 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 ಮಾತಾಡ ಕೇಳು. ಅಯ್ಯೋ ಅಮ್ಮುಕುಟಿ, ಮಾತಾಡ್ತಿಲ್ಲ ಅವಳು. ಮಲ್ಕೊಂಡಿದ್ದಾಳೆ. ಅಮ್ಮುಕುಟಿ, ನಮ್ಮ ಅಮ್ಮುಕುಟಿ, ಸಮಾಧಾನ ಮಾಡ್ಕೊಳ್ಳಿ ನಮ್ಮ ಅಮ್ಮುಕುಟಿ. ನಮ್ಮ ಅಮ್ಮುಕುಟಿ, ಸಮಾಧಾನ ಮಾಡ್ಕೊಳ್ಳಿ ಸರ್. ಸಮಾಧಾನ ಮಾಡ್ಕೊಳ್ಳಿ. ಬನ್ನಿ ಸರ್, ಸರ್ ಎದ್ದೇಳಿ. ಮಾತಾಡಪ್ಪ, ನಿಮ್ಮಪ್ಪ ಬಂದಿದ್ದೀನಿ. ಕಟ್ಟಿ ಏನಾಯ್ತಮ್ಮ? ಅಮ್ಮ ಮಾತಾಡಮ್ಮ, ಅಪ್ಪ ಬಂದಿದ್ದೀನಿ, ಮಾತಾಡಮ್ಮ. ಅಮ್ಮ ಮಾತಾಡಮ್ಮ. ಅಮ್ಮ ಅಪ್ಪ ಬಂದಿದ್ದೀನಿ.
ಸರ್ ಅಮ್ಮ ಮಾತಾಡಮ್ಮ. ಅಯ್ಯ, ಅಯ್ಯ, ಅಮ್ಮ. ಅಮ್ಮ, ಅಯ್ಯ. ಅಮ್ಮ, ಅಮ್ಮ ಮಾತಾಡಮ್ಮ. ಕಣ್ಬಿಡಪ್ಪ, ಕಣ್ಬಿಡಮ್ಮ. ಅಮ್ಮ, ಅಮ್ಮ ಕೊಟ್ಟೆ. ಹೇಯ್! ಏನು ಒಂದು ಅಮಾಯಕ ಹುಡುಗಿನ ರೇಪ್ ಮಾಡಿ ಕೊಲೆ ಮಾಡಿ ತಪ್ಪಿಸ್ಕೊಳಕ್ ನೋಡ್ತಾ ಇದೀಯಾ? ನನ್ನ ಮಗನೇ, ಬಾರೋ. ಸರ್ ನಾನಲ್ಲ ಸರ್. ನಿನ್ ಸರ್, ಬಾಯಿನ ಹೇಗ್ ಬಿಡಿಸ್ಬೇಕು ಅಂತ ನಂಗೆ ಅಯ್ಯೋ, ಚೆನ್ನಾಗ್ ಸರ್, ಗೊತ್ತಿದೆ. ಸರ್, ಇಲ್ಲ ಸರ್. ಸರ್, ಏನ್ ಮಾಡ್ತಿದ್ದೀರಾ ನೀವು? ಸರ್ ನಾನಲ್ಲ ಸರ್. ಏಯ್, ಸರ್, ಸುಮ್ನೆ ಇರ್ಬೇಕು. ಅಯ್ಯೋ, ಹತ್ತು. ನಾನೇ ಕೊಲೆ ಮಾಡ್ಲಿ ಸರ್? ಸರ್ ಹೇಯ್, ನಡೆದಿದ್ ಏನು ಅಂತ ನಾನ್ ಹೇಳ್ತೀನಿ. ಅವಳ ಮೇಲೆ ನಿನಗೆ ತುಂಬಾ ದಿನದಿಂದ ಕಣ್ಣು. ಒಂದಿನ ರೋಡಲ್ಲಿ ಆ ಹುಡುಗಿ ಕೈ ಹಿಡ್ಕೊಂಡಿದ್ದಾಗ ಜೋಸ್ ಕುಟ್ಟಿ ಬಂದು ನಿನಗೆ ಹೊಡೆದಿದ್ದ. ಸರಿಯಾದ ಸಮಯ ಬರ್ಲಿ ಅಂತ ನೀನ್ ಕಾಯ್ತಿದ್ದೆ. ಅವತ್ತು ಸ್ಕೂಲಿಂದ ಆ ಹುಡುಗಿ ಒಬ್ಬಳೆ ಬರ್ಬೇಕಾದ್ರೆ ಯಾವ್ದೋ ಗಾಡಿ ಹತ್ಕೊಂಡೋಗಿ ಅವಳನ್ನ ಬಲವಂತವಾಗಿ ಅವಳನ್ನ ಎಲ್ಲಿಗೋ ಕರ್ಕೊಂಡೋಗಿ ರೇಪ್ ಮಾಡಿ ಕೊಲೆ ಮಾಡಿದೀಯ. ಆಮೇಲೆ ಅವಳ ಬಾಡಿನ ಬಾವಿಗೆಸ್ತು ಓಡ್ ಹೋಗಿದೀಯ. ಇದೇ ತಾನೇ ನಡೆದಿರೋದು? ಅಯ್ಯೋ ಇಲ್ಲ ಸರ್, ನಾನು ಆತರ ಎಲ್ಲ ಏನೂ ಮಾಡಿಲ್ಲ ಸರ್. ಹೇ ವೀರಸ್ವಾಮಿ, ನೀನು ಟೀ ಕುಡ್ಕೊಂಡು ಆರಾಮಾಗ್ ಬಾ. ಇವನ ಹತ್ರ ನಿಜ ಹೆಂಗ್ ಕಕ್ಕಿಸ್ಬೇಕು ಅಂತ ನನಗ್ ಗೊತ್ತಿದೆ. ಹೇಯ್, ಹೇಳು. ಆ, ಇವತ್ತಿನ ಕ್ರೈಮ್ ರಿಪೋರ್ಟ್ನಲ್ಲಿ ನಾವು ನೋಡ್ತಾ ಇರೋದು ವೈರಮಣಿ ಕೊಲೆ ಕೇಸ್. ಮಗಳನ್ನ ಕಳ್ಕೊಂಡಂತಹ ತಾಯಿ ತಂದೆಯ ವೇದನೆ ಹೇಗಿರುತ್ತೆ ಅಂತ ನಮಗೂ ಗೊತ್ತು. ಈ ಕೊಲೆಯ ಹಿಂದೆ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಹೊರಟಿದೀವಿ. ಸರ್, ನಿಮ್ ಮಗಳು ವೈರಮಣಿನ ರೇಪ್ ಅಂಡ್ ಮರ್ಡರ್ ಮಾಡಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಸ್ಟಾಪ್ ದಿಸ್, ಲೀವ್ ಮೀ ಅಲೋನ್. ಬೆಳಿಗ್ಗೆಯಿಂದ ನೀವು ಮೂರನೇವರು, ಪೊಲೀಸ್ನವ್ರೊಂದ್ ಕಡೆ, ಪತ್ರಿಕೆಯವ್ರೊಂದ್ ಕಡೆ, ಇವಾಗ ನೀವು ಬೇರೆನಾ? ಈಗಾಗ್ಲೇ ನಾವು ತುಂಬಾ ನೊಂದಿದ್ದೀವಿ. ಗೆಟ್ ಲಾಸ್ಟ್. ಹಲೋ, ಏನ್ ಬೇಕು ನಿಮ್ಗೆ? ಸತ್ತಿರೋ ವೈರಮಣಿ ಅವ್ರಿಗೆ ಗೊತ್ತಿರೋರಾಗಿ, ಅವರ ತಂದೆಯ ಸ್ನೇಹಿತರಾಗಿ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ದುಡ್ಡುಗೋಸ್ಕರ ನಿಮ್ ಚಾನೆಲ್ ಅಲ್ಲಿ ಇನ್ನೂ ಏನ್ ತೋರಿಸ್ತೀರಾ? ಮಗಳನ್ನ ಕಳ್ಕೊಂಡಿರೋ ಅಪ್ಪನ್ ಕಣ್ಣೀರಲ್ಲಿ ಕೂಡ ನೀವು ಕಾಸು ಮಾಡ್ಕೊಳ್ತೀರಾ. ನಿಮ್ಗೆ ಹೇಳಿ ಪ್ರಯೋಜನ ಇಲ್ಲ. ಒಬ್ಬ ಕೊಲೆಗಾರನ್ ಇಂಟರ್ವ್ಯೂ ಹಾಕಿದ್ರು ಅದಕ್ಕೂ ಸ್ಪಾನ್ಸರ್ ಸಿಗ್ತಾರಲ್ಲ ನಿಮ್ಗೆ. ಅದ್ರ ಮೇಲೆ ಇದು ಎಕ್ಸ್ಕ್ಲೂಸಿವ್ ಅಂತ ಬೇರೆ ಹಾಕ್ತಿರಲ್ಲ ನೀವು. ನೋಡು, ಮೊದ್ಲು ಜಾಗ ಖಾಲಿ ಮಾಡು, ಇಲ್ಲ ಅಂದ್ರೆ ಊರ್ನವರೆಲ್ಲ ಸೇರಿಸಿ ನೀನು ನೋಡ್ಸಾಕ್ಬಿಡ್ತೀನಿ. ಹೋಗೋ ನಡಿ. ಎಷ್ಟೊತ್ತು ಅಂತ ಹೀಗೆ ಇರ್ತೀಯ? ಎದ್ ಬಂದ್ ಏನಾದ್ರೂ ತಿನ್ನು. ಹೀಗೆಲ್ಲ ಆಗುತ್ತೆ ಅಂತ ಯಾರಿಗ್ ಗೊತ್ತಿತ್ತು? ಅದಕ್ಕೆ ಅಂತ ಅದನ್ನೇ ನೆನ್ಸ್ಕೊಂಡು ಜೀವನ ಹಾಳು ಮಾಡ್ಕೋಬೇಡ. ನಿಮ್ಮಪ್ಪಂಗೆ ಹೇಳಿದ್ದೀನಿ, ಹೇಗಾದ್ರೂ ಮಾಡಿ ಲೀವ್ ಹಾಕೊಂಡ್ ಬನ್ನಿ ಅಂತ. ಅವ್ರು ಬಂದ್ರೆ ಸರಿ ಹೋಗುತ್ತೆ. ಆರೋಪಿಗೆ ಇಷ್ಟ ಬೇಗ ಜಾಮೀನ್ ಸಿಕ್ಕಿರೋದು ನಿಮ್ ಹತ್ರ ಬಲವಾದ ಸಾಕ್ಷಿ ಇಲ್ಲ ಅಂತ ತಾನೇ? ಹಾ, ಅದನ್ನ ಜಾಮೀನ್ ಕೊಟ್ಟಿರೋ ಜಡ್ಜ್ ಹತ್ರ ಹೋಗಿ ಕೇಳಿ. ಕಳ್ಳ ಸಿಗ್ಲಿಲ್ಲ ಅಂದ್ರೆ ಸಿಕ್ಕಿರೋನ್ನ ಕಳ್ಳ ಮಾಡೋದೇ ತಾನೇ ಪೊಲೀಸ್ ಡಿಪಾರ್ಟ್ಮೆಂಟ್. ಅದೇ ತಾನೇ ಈ ಕೇಸಲ್ಲೂ ನೀವು ಮಾಡಿರೋದು. ಸಿಕ್ಕಿರೋನ್ನ ಅಪರಾಧಿ ಮಾಡೋದಕ್ಕೆ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೋ ದಾರಿಗಳಿವೆ. ಬರ್ತೀಯ ಒಳಗಡೆ ಹೇಗೆ ಅಂತ ತೋರಿಸ್ತೀನಿ. ಸರಿ, ಸರ್, 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 ಹಂಗಲ್ಲ, ಸರ್, 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 ಕೇಳಿ, ಸರ್, ಸರ್, ಇದೊಂದು ಸರ್, ಹೇಳಿ, ಇದೊಂದು ಸರ್, ಹೇಳಿ, ಇದೊಂದು ಹೇಳಿ, ಸರ್, 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 ಏನ್ ಸಮಸ್ಯೆ ಇಲ್ಲ ಅಲ್ವಾ? ಅಯ್ಯೋ ಪಾಪಿ, ನನ್ ಮಗಳನ್ನ ಸಾಯಿಸ್ಬಿಟ್ಟಲ್ಲ. ನನ್ ಮಗಳನ್ನ ಸಾಯಿಸ್ಬಿಟ್ಟಲ್ಲ. ನಾನ್ ಕೊಲೆ ನೀನ್ ಸುಮ್ನೆ ಮಾಡಿಲ್ಲ, ಬಿಡಲ್ಲ. ಏ, ನೀನ್ ಸುಮ್ನೆ ಬಿಡಲ್ಲ. ನಿನ್ನ ಸಾಯಿಸ್ತೀನಿ ನಾನು ಹೇಳ್ತಿದ್ದೀನಲ್ಲ, ನಾನು. ನಾನೇ ಸುಮ್ನೆ ಕೊಲೆ ಬಿಡಲ್ಲ ಮಾಡಿದ್ದೀನಿ, ಕಣೋ. ಬಿಡು. ಏ, ನೀನ್ ನಾನು ಸುಮ್ನೆ ಮಾಡಿಲ್ಲ ಬಿಡಲ್ಲ, ಅಂತ ನೋಡ್ತಾ ಇರು. ಹೇಳ್ತಿದ್ದೀನಲ್ಲ. ನನ್ ಮಗಳನ್ನ ಬಿಡು. ಸಾಯಿಸ್ಬಿಟ್ಟಲ್ಲ. ಸುಮ್ನೆ ಬಿಡಲ್ಲ. ಬಿಡಿ ಸರ್, ಬಿಡಿ ಸರ್. ಇವ್ನೇ ನನ್ ಮಗನ್ ಸಾಯಿಸಿದ್ದು. ತಪ್ಪು ಮಾಡಿರೋರ್ನ ಹಿಡಿದು ಶಿಕ್ಷೆ ಕೊಡೋದಕ್ಕೆ ಇಲ್ಲಿ ಕೋರ್ಟು ಪೊಲೀಸ್ ಇದೆ. ಅದನ್ನ ಬಿಟ್ಟು ಕಾನೂನನ್ನ ಕೈಗೆ ತಗೊಂಡ್ರೆ ಹುಡುಗಿ ಅಪ್ಪ ಅಂತಾನು ಬ್ಯಾಂಕ್ ಮ್ಯಾನೇಜರ್ ಅಂತ ನೋಡೋದಿಲ್ಲ, ಹೊಡೆದು ಒಳಗೆ ಹಾಕ್ಬಿಡ್ತೀನಿ. ಹುಷಾರಾಗಿರು. ಹಿಂಗೆ ಎಷ್ಟು ದಿವಸ ಅಂತ ಇರ್ತೀರಾ? ಸ್ವಲ್ಪ ದಿನ ಲೀವ್ ಎಕ್ಸ್ಟೆಂಡ್ ಮಾಡ್ಕೊಂಡು ಊರ್ಗ್ ಹೋಗಿದ್ರೆ ಒಳ್ಳೇದು. ಮನೆ ಬಗ್ಗೆ ಯೋಚನೆ ಮಾಡಬೇಡಿ, ನಾವೆಲ್ಲ ಇದೀವಲ್ವಾ. ನಿಜವಾದ ಅಪರಾಧಿ ಸಿಗೋದಕ್ಕೆ, ನ್ಯಾಯ ಸಿಗೋದಕ್ಕೆ ಅದಕ್ಕೆಲ್ಲ ತುಂಬಾ ಟೈಮ್ ಹಿಡಿಯತ್ತಲ್ವಾ. ನೀವು ಸ್ವಲ್ಪ ಧೈರ್ಯ ತಗೊಳ್ಳಿ. ನೀವಿನ್ನೂ ಇಲ್ಲೇ ಇದ್ರೆ ನಿಮ್ ದುಃಖ ಕಡಿಮೆ ಆಗಲ್ಲ. ನಮ್ ಮಗಳಿಲ್ದೆ ನಾವ್ ಆ ಊರಿಗೆ ವಾಪಸ್ ಹೋಗೋದು ಹೇಗೆ?
ಮಿಸ್ಟರ್ ಶಿವರಾಜ್, ಹೌದು, ನೀವ್ಯಾರು? ನಾನು ತೊಡಪಾಳದಿಂದ ಬರ್ತಿರೋದು. ಸುಗುಣನೇ ಅಡ್ರೆಸ್ ಕೊಟ್ಟಿದ್ದು. ನಿಮ್ ಮನೆ ಪಕ್ಕದಲ್ಲಿದ್ರಲ್ಲ ಸುಮಿತ್ರಾ ಅಂತ, ಅವ್ರ ಹಸ್ಬೆಂಡ್ ನಾನು, ರವೀಂದ್ರ ಅಂತ. ಆಗ ಗಲ್ಫಿಂದ ಯಾವಾಗ ಬಂದ್ರಿ? ನೆನ್ನೆ ತಾನೇ ಬಂದೆ. ಓ, ದೇವಿ ದೇವಿ, ಇವರು ರವೀಂದ್ರನ್ ಸರ್, ಸುಮಿತ್ರಾ ಮೇಡಮ್ ಹಸ್ಬೆಂಡ್. ಕಾಫಿ ಕೊಡು. ನೋ ಥ್ಯಾಂಕ್ಸ್, ಏನು ಬೇಡ. ನನ್ನ ಜೊತೆ ಸ್ವಲ್ಪ ಹೊರಗಡೆ ಬರ್ತೀರಾ? ಪರ್ಸ್ನಲಾಗಿ ನಿಮ್ ಜೊತೆ ಮಾತಾಡ್ಬೇಕಿತ್ತು. ಪುತ್ರ ಶೋಕ ನಿರಂತರ ಅಂತಾರೆ. ನಾವು ಕಳ್ಕೊಂಡಿದ್ದು ಮಗನೋ ಮಗಳೋ, ಆ ನೋವು ಯಾತನೆ ಯಾವಾಗ್ಲೂ ನಮ್ಮ ಜೊತೆ ಇರುತ್ತೆ. ಮರೆಯುವಂಥ ಶಕ್ತಿನ ದೇವರು ಎಷ್ಟೇ ಕೊಟ್ಟಿದ್ರು ಕೆಲವು ನೋವುಗಳು ಮಾಸೋದಿಲ್ಲ, ಯಾವಾಗ್ಲೂ ನಮ್ಮ ಜೊತೆ ಇರುತ್ತೆ. ಅದರಲ್ಲೂ ಇದೊಂದು ಅಕಾಲ ಮರಣ ಬೇರೆ. ಒಬ್ಬ ತಂದೆಯಾಗಿ ಅದರ ಕಾರಣ ತಿಳ್ಕೊಳ್ಳೋಕೆ ನೀವು ಪಡೋ ವೇದನೆ ಎಷ್ಟು ಇರುತ್ತೆ ಅಂತ ನನಗೆ ಅರ್ಥ ಆಗತ್ತೆ. ನಾವು ಒಂದು ವಿಷಯನ ನಿಮ್ಮ ಹತ್ರ ಮುಚ್ಚಿಟ್ಟಿದ್ದೀವಿ. ಅದು ನನ್ನ ಮಗನ ಮೇಲಿರೋ ಪ್ರೀತಿಗೋಸ್ಕರ ಇರಬಹುದು. ನಾವು ಅವನನ್ನು ಕರ್ಕೊಂಡು ಗಲ್ಫಲ್ಲೇ ಸೆಟ್ಲ್ ಆಗ್ತೀವಿ. ನನ್ನ ಪ್ರಕಾರ ಇದು ನಮ್ಮ ಕೊನೆ ಭೇಟಿ. ನನ್ನ ಮಗ ನೋಡಿದ್ದನ್ನ ನಿಮ್ಗೆ ಹೇಳಿಲ್ಲ ಅಂದ್ರೆ ನನ್ನ ಮನಸ್ಸಾಕ್ಷಿ ಅದನ್ನು ಒಪ್ಪಲ್ಲ. ಏನ್ ನೋಡ್ದ ಅವನು? ರಂಜಿತ್ಗೆ ವೈರಮಣಿ ಅಂದ್ರೆ ತುಂಬಾ ಇಷ್ಟ. ಮಾತು ಬರದೇ ಇದ್ದಿದ್ರಿಂದ ಅವನ ಆಸೆಗಳನ್ನ ಹೊರಗಡೆ ಹೇಳಕ್ಕಾಗದೆ ಮನಸ್ಸಲ್ಲೇ ಇಟ್ಕೊಂಡ. ವೈರಮಣಿನೂ ಅವನನ್ನ ಇಷ್ಟಪಡ್ತಿದ್ಲು. ಹಾಗಾಗಿ ಅವಳು ಎಲ್ಲೇ ಹೋದ್ರೂ ಸ್ವಲ್ಪ ದೂರದಲ್ಲೇ ಅವಳು ಹಿಂದೆ ಇರ್ತಿದ್ದ. ನಿಮ್ಮ ಮಗಳು ಸತ್ತು ಹೋದ ದಿನ ಸ್ಕೂಲಿಂದ ಬರೋ ದಾರಿಲಿ ತಳಿಕುಳಂ ಜೋಸ್ ಕುಟ್ಟಿ ನಿಮ್ಮ ಮಗಳ ಹತ್ರ ಏನೋ ಮಾತಾಡಿ ಕಾರಲ್ಲಿ ಕೂರಿಸ್ಕೊಂಡಿದ್ದನ್ನ ಅವನು ನೋಡಿದಾನೆ. ವೈರ್ಮಣಿ ಕಾಣಿಸ್ತಲ್ಲ, ಹುಡುಕ್ತಾ ಇದ್ದಾರೆ ಅಂತ ಗೊತ್ತಾದಾಗ ಅವನು ಈ ವಿಷಯನ ಅವ್ರ ಅಮ್ಮನ ಹತ್ರ ಹೇಳಿದಾನೆ. ವೈರಮಣಿಗೋಸ್ಕರ ಪೊಲೀಸ್ ಅವ್ರ ಅಪ್ಪನ ಜೊತೆ ಸೇರ್ಕೊಂಡು ಈ ಊರ್ ಪೂರ್ತಿ ಹುಡುಕ್ತಾನೆ ಇದ್ದಾರೆ. ಆ ಜೋಸ್ ಕುಟ್ಟಿ ಅವಳನ್ನ ಕಾರಲ್ಲಿ ಕೂರ್ಸ್ಕೊಂಡು ಹೋಗಿದ್ದು ನೀನೊಬ್ನೇ ನೋಡಿರೋದು. ಇದೇನಾದ್ರೂ ಹೊರಗೆ ಗೊತ್ತಾದ್ರೆ ಪೊಲೀಸ್ ಅವರು ಮತ್ತೆ ಪ್ರೆಸ್ ಅವರು ಎಲ್ರೂ ಇಲ್ಲಿ ಬಂದು ಪ್ರಶ್ನೆ ಮಾಡಿ ನಮ್ ಪ್ರಾಣ ತೆಗೆದ್ಬಿಡ್ತಾರೆ. ಸಾಲದಕ್ಕೆ ನಿಮ್ಮಪ್ಪ ಕೂಡ ಇಲ್ಲಿಲ್ಲ. ಅವತ್ತೇ ಈ ವಿಷಯನ ಸುಮಿತ್ರಾ ನನಗೆ ಫೋನ್ ಮಾಡಿ ಹೇಳಿದ್ಲು. ಹೊರದೇಶದಲ್ಲಿರೋ ನನಗೆ ಭಯ ಆಯಿತು ಸರ್. ನನ್ನ ವೈಫು ಮಾತು ಬರದೇ ಇರೋ ಮಗ ಈ ಊರಲ್ಲಿದ್ದಾರೆ. ನಾನೇ ಸರ್ ಯಾರಿಗೂ ಹೇಳಿಬಿಡಿ ಅಂತ ಹೇಳಿದೆ. ಜೋಸ್ ಕೊಟ್ಟಿ? ಹಾಂ, ಅವನೇ ಕಾರಣ ಅಂತ ನನಗನ್ಸುತ್ತೆ. ಎಮೋಷ್ನಲ್ ಆಗಬೇಡಿ, ಆ ಥರದಲ್ಲಿ ಏನೂ ಮಾಡಕ್ಕೆ ಹೋಗ್ಬೇಡಿ. ಅಧಿಕಾರ ಹಣ ಎಲ್ಲ ಅವ್ರ ಹತ್ರ ಇದೆ, ನಿಮಗೆ ಗೊತ್ತಿದೆ. ನನ್ನ ಸ್ವಾರ್ಥಕ್ಕಾಗಿ ಇದನ್ನ ನಾನು ಕೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಮಾತು ಬರದೇ ಇರೋ ನನ್ನ ಮಗನ್ನ ಈ ಕೇಸಲ್ಲಿ ತರಕ್ಕೆ ಹೋಗ್ಬೇಡಿ. ಕೈ ಮುಗಿದು ಕೇಳ್ಕೊಡ್ತೀನಿ. ಸುಮಿತ್ರಾ ಅವ್ರ ಯಜಮಾನ್ರು ಬಂದು ಹೋದಾಗಿಂದ ನಾನು ನೋಡ್ತಾ ಇದ್ದೀನಿ. ನೀವೇನೋ ಒಂಥರ ಇದ್ದೀರಾ. ಏನಾಯ್ತು ರೀ? ಅವ್ರು ಯಾಕೆ ಬಂದಿದ್ರು? ಅದೆಲ್ಲ ಏನೂ ಇಲ್ಲ. ಅಮ್ಮು ಬಗ್ಗೆ ಗೊತ್ತಾಗಿ ಅದನ್ನು ವಿಚಾರಿಸ್ಕೊಂಡು ಹೋಗಕ್ಕೆ ಬಂದಿದ್ರು.
ನಾಳೆ ತೊಡಪುಳಗೆ ಹೋಗ್ತೀನಿ. ಬ್ಯಾಂಕಿಂದ ಫೋನ್ ಬಂದಿತ್ತು, ಹೊಸ ಮ್ಯಾನೇಜರ್ ಚಾರ್ಜ್ ತಗೋತಿದ್ದಾರೆ. ಫೈಲ್ ಎಲ್ಲ ಕ್ಲಿಯರ್ ಮಾಡಬೇಕು. ಅದು ಮಾತ್ರ ಅಲ್ಲ, ಲೀವ್ ಎಕ್ಸ್ಟೆಂಡ್ ಮಾಡಬೇಕು. ನಾನು ಬೇಗ ಬಂದ್ಬಿಡ್ತೀನಿ. ತುಂಬ ಹೊತ್ತಾಗೋಯ್ತು. ನೀನು ಹೋಗಿ ಮಲ್ಕೋ. ನಿದ್ದೆ ಬರ್ತಿಲ್ಲ ರೀ. ಕಣ್ ಮುಂದೆ ಅಮ್ಮನೇ ಕಾಣಿಸ್ತಾ ಇದ್ದಾಳೆ. ನಾವ್ ಯಾಕ್ರಿ ಇನ್ನು ಜೀವಂತವಾಗಿರ್ಬೇಕು? ಇದ್ದು ಏನ್ ತಾನೇ ಮಾಡ್ಬೇಕು? ಎಲ್ಲ ಮುಗ್ದೋಯ್ತು. ಎಲ್ಲಾದ್ರೂ ಹೋಗ್ ಸತ್ತೋಗೋಣ ರೀ. ಇಲ್ಲ ದೇವಿ, ಒಂದ್ ಕೆಲ್ಸ ಬಾಕಿ ಇದೆ. ನಮ್ಮ ಮಗಳನ್ನ ಸಾಯಿಸಿದವನ್ಗೆ ಶಿಕ್ಷೆ ಆಗ್ಬೇಕು. ಅದಾದ್ಮೇಲೆ ನಾವು ಜೀವಂತವಾಗಿರೋದು ಬೇಡ. ಏಯ್, ಸೈಡಲ್ಲಿ ನಡ್ಕೊಡಗ. ಯಾವನೇವನು? ಹೇಯ್, ಸರ್ ನೀವಾ? ಏನ್ ಸರ್?
ಮಗಳನ್ನ ಸಾಯಿಸಿದ್ದಕ್ಕೆ ಸೇಡ್ ತೀರಿಸ್ಕೊಳಕ್ ಬಂದ್ಯಾ ಬೀದಿಲಗೋ ನಾಯಿ. ನಾನೇ ಕಣೋ ಸಾಯಿಸಿದ್ದು. ಈ ಸೇಡ್ ತೀರಿಸ್ಕೊಳ್ಳೋದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಸಿಗತ್ ತೋರಣ ಕಟ್ಬಿಡ್ತೀನಿ ನಿನ್ನ. ಕೇಳಕ್ಕೋ ನಾಯಿನೂ ಇರಲ್ಲ. ನನ್ನ ಮಗಳು ಕೊಂಡ್ಬಿಟ್ಯಾ? ಸುಮ್ಮನೆ ಬಿಡ ನಿಂತ್ಕೊಳ್ಳ. ಇನ್ನು ಸಾಯ್ಲಿಲ್ವಾ? ಇನ್ನು ಸಾಯ್ಲಿಲ್ವಾ ನೀನು? ನಾನೊಂದು ತಪ್ಪು ಮಾಡ್ಬಿಟ್ಟೆ. ಏನ್ ತಪ್ಪಮ್ಮ? ನಾನು ಇಲ್ಲಿರೋ ಸ್ಟಾಫ್ ನರ್ಸ್ ಅಲ್ಲ, ಇಂಡಿಯನ್ ಟೈಮ್ಸ್ ಅಲ್ಲಿ ಜರ್ನಲಿಸ್ಟ್ ಆಗಿದ್ದೀನಿ. ಆನಿ ಜೇಕಬ್.
ಈ ಕೇಸ್ ಬಗ್ಗೆ ಒಂದು ಆರ್ಟಿಕಲ್ ಬರೆಯಕ್ಕೋಸ್ಕರ ಈ ರೀತಿ ವೇಷ ಹಾಕ್ತೆ. ನನ್ನ ಕ್ಷಮಿಸ್ಬೇಡಿ. ಈ ಕೇಸಲ್ಲಿ ಏನ್ ನಡೆದಿದೆ ಅನ್ನೋದು ಈ ಜಗತ್ತಿಗೆ ಗೊತ್ತಾಗ್ಬೇಕು. ಅದಕ್ಕೆ ಇದು ಬಿಟ್ರೆ ನಂಗೆ ಬೇರೆ ದಾರಿ ಕಾಣ್ಲಿಲ್ಲ. ಅದಕ್ಕೆ ಹೀಗ್ ಮಾಡ್ಬೇಕಾಯ್ತು. ಆದ್ರೆ ನನಗೀಗ ನಿಜ ಎಲ್ಲ ಗೊತ್ತಾಗಿದೆ. ಇನ್ ಮುಂದೆ ನಾನು ಆನಿ ಜೇಕಬ್ ಅಲ್ಲ, ನಿಮ್ಮ ಅಮ್ಮ ಕೊಟ್ಟಿನೇ. ನಾನು ನಿಮ್ಮ ಮಗಳು ಅನ್ಕೊಳ್ಳಿ. ತುಂಬಾ ಸ್ಮಾರ್ಟ್ ಅನ್ಕೊಂಡಿದೀಯಾ? ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ನಾನ್ ಕೋರ್ಟ್ ಮೆಟ್ಲು ಹತ್ಬೇಕಾಗ್ತಿತ್ತು. ಒಂದು ಥ್ರಿಲ್ಗೋಸ್ಕರ ಇದನ್ ಮಾಡಿದ್ರು ರಿಸ್ಕ್ ತಗೊಂಡಿದ್ ಒಳ್ಳೇದಾಯ್ತು. ಈ ಕತೆ ಜಗತ್ತಿಗೆ ಗೊತ್ತಾದ್ರೆ ನಿಜವಾಗ್ಲೂ ಒಂದ್ ಬದಲಾವಣೆ ಬರುತ್ತೆ. ಆ ನಿರಪರಾಧಿ ಪರ ಹೋರಾಡಿ ನಾನ್ ನ್ಯಾಯ ಕೊಡಿಸ್ತೀನಿ. ಕೊಡ್ಸು, ಯಾರ್ ಬೇಡ ಅಂತಿದ್ದಾರೆ. ಇನ್ನು 2 ದಿನಕ್ಕೆ ನಾವ್ ಅವ್ರನ್ನ ಡಿಸ್ಚಾರ್ಜ್ ಮಾಡ್ತೀವಿ. ಅಲ್ಲಿವರೆಗೂ ಹಾಸ್ಪಿಟಲ್ ಅಲ್ಲಿ ನಿನ್ ಇನ್ವೆಸ್ಟಿಗೇಷನ್ ಬೇಡ. ಬೇಕಂದ್ರೆ ಜೈಲಲ್ಲಿ ಹೋಗಿ ನೋಡ್ಕೋ. ಅವನಿಗೆ ಡಿಸ್ಚಾರ್ಜ್ ಆಯ್ತು ಅಂತ ಹೇಳಿದ್ರು. ನೇರವಾಗಿ ಸೆಂಟ್ರಲ್ ಜೈಲ್ಗೆ ಹಾಕ್ತಾರೆ. ಅದಕ್ಕೆ ಮುಂಚೆ ಅವನಿಗೆ ಏನಾದ್ರೂ ಮಾಡಿ ಚಟ್ಟ ಕಟ್ಟಬೇಕು. ಅದಕ್ಕೆಲ್ಲ ನಾನು ಏರ್ಪಾಡು ಮಾಡಿದ್ದೀನಿ. ಏನೋ ಏರ್ಪಾಡು ಮಾಡಿರೋದು, ಅವತ್ತೇ ಅವನು ಮುಗಿಸ್ಬಿಡ್ಬೇಕಾಯ್ತು. ಯಾವ ತಪ್ಪನ್ನು ಮಾಡದೇ ಇರೋ ನನ್ನ ಮಗನ್ನ ಯಾವನ ಏನೋ ಹೇಳ್ದ ಅಂತ. ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ. ಅವನ ಆಚೆ ಬರಕ್ಕೆ ಎಷ್ಟು ವರ್ಷ ಆದ್ರೂ ಸರಿ. ಅಷ್ಟ್ರಲ್ಲಿ ನಾವೇನಾದ್ರೂ ಸತ್ತೋಗಿದ್ರು ನೀನವನ್ ತಲೆ ತೆಗಿಬೇಕು. ನನ್ನ ಮಗುನ ಅವನು. ಚೆನ್ನಾಗಿದೆ. ಜೀವಾವಧಿ ಶಿಕ್ಷೆ ಆಗಿರುವಂತಹ ಅಪರಾಧಿ ಪೊಲೀಸ್ ಕಸ್ಟಡಿನಲ್ಲಿ ಆಸ್ಪತ್ರೆಯಲ್ಲಿರ್ಬೇಕಾದ್ರೆ ಪೊಲೀಸ್ ಅನುಮತಿ ಇಲ್ದೇನೆ ನರ್ಸ್ ವೇಷ ಹಾಕೊಂಡು ಅವ್ರ ಹತ್ರ ಎಲ್ಲ ಡೀಟೇಲ್ಸ್ ಕೇಳ್ಕೊಂಡು ಬಂದಿರೋದಕ್ಕೆ ಯಾವಾಗ ಬೇಕಾದ್ರೂ ನಿನ್ನ ಒಳಗಡೆಗೆ ಹಾಕ್ಬೋದು. ಆದ್ರೂ ಈ ಕೇಸ್ನಲ್ಲಿರುವಂತಹ ರಹಸ್ಯ ಎಲ್ಲ ಹೊರಗಡೆ ಬರ್ಬೇಕು ಅನ್ನೋದಕ್ಕೆ ನಿನ್ನ ಸುಮ್ಮನೆ ಬಿಟ್ಬಿಡ್ತೀನಿ. ಜೈಲಿಗೆ ಹೋಗೋದ್ರ ಬಗ್ಗೆ ಚಿಂತೆ ಇಲ್ಲ ಸರ್. ಈ ಕೇಸ್ ನಿಜಾಂಶ ಹೊರಗ್ ಬರ್ಬೇಕು. ವೈರಮಣಿನ ರೇಪ್ ಮಾಡಿ ಕೊಂದಿರೋದು ಜೋಸ್ ಕುಟ್ಟಿನೇ ಅನ್ನೋದು ಎಲ್ರಿಗೂ ಗೊತ್ತಾಗ್ಬೇಕು. ಹಣಬಲ, ರಾಜಕೀಯ ಬಲ ಅವ್ರಿಗೆಲ್ಲ ಇರೋದ್ರಿಂದ ಅವ್ರ ವಿರುದ್ಧ ಹೋರಾಡಿದ್ರು ನ್ಯಾಯ ಸಿಗಲ್ಲ ಅನ್ನೋ ಕಾರಣದಿಂದ ಶಿವರಾಜಿ ನಿರ್ಧಾರ ತಗೊಂಡಿದ್ದಾರೆ. ಇದೇ ತಲಿಕುಳಂ ಜೋಸ್ ಕೊಲೆ ಕಾರಣ. ಆ ನಿರಪರಾಧಿಗ್ ನ್ಯಾಯ ಸಿಗ್ಬೇಕು ಸರ್. ಫೈಟ್ ಫಾರ್ ಜಸ್ಟಿಸ್, ಆಪ್ ಟೈಟಲ್. ಐ ಅಪ್ರಿಶಿಯೇಟ್ ಯುವರ್ ಸೋಷಿಯಲ್ ಕಮಿಟ್ಮೆಂಟ್. ಬಟ್ ಆನಿ, ಕಾನೂನಿಗೆ ಬೇಕಾಗಿರೋದು ಸಾಕ್ಷಿ. ಆ ಸಾಕ್ಷಿಗಳಿದ್ರೇನೆ ಸತ್ಯ ಹೊರಗೆ ಬರೋದು. ಏನಿವೆ, ನಾನಿದನ್ನ ಓದಿ ನೋಡ್ತೀನಿ. ಎಲ್ಲಾ ದಾರಿಗಳು ಮುಚ್ಚೋಗಿದ್ರು ಯಾವುದೋ ಒಂದು ದಾರಿ ಓಪನ್ ಇರುತ್ತೆ. ಅದೃಷ್ಟದ ದಾರಿ. ಹೇಗಪ್ಪ ಇದೀಯಾ? ಸ್ವಲ್ಪ ಆರೋಗ್ಯ ನೋಡ್ಕೋ. ಆಯ್ತಮ್ಮ. ಟೈಮಿಗೆ ಸರಿಯಾಗಿ ಔಷಧಿ ತಗೊಳ್ಳಿ. ನಮ್ ಬಗ್ಗೆ ಯೋಚನೆ ಮಾಡ್ಬೇಡ್ರಿ. ನೀವಿಲ್ಲಿರ್ಬೇಡಿ, ಊರ್ಗೋಗ್ಬಿಡಿ. ನೀವೇನು ಚಿಂತೆ ಮಾಡ್ಬಿಡಿ. ನಾನ್ ಇವ್ರನ್ನ ಊರಿಗೆ ಕಳಿಸ್ತೀನಿ. ಅಡ್ವೊಕೇಟ್ ವರ್ಮಾ ನಿಮ್ಮನ್ನ ನೋಡಕ್ ಬರ್ತಾರೆ. ಕೇಸನ್ ಸ್ವಲ್ಪ ಡೀಟೇಲ್ಸ್ ಅವ್ರಿಗೆ ಬೇಕಂತೆ. ನಡೀರಿ, ಟೈಮ್ ಆಯ್ತು. ಡಿಸ್ಚಾರ್ಜ್ ರಿಪೋರ್ಟ್ನಲ್ಲಿ ನಾನು ಸೈನ್ ಮಾಡಾಗಿದೆ. ಇಲ್ಲಿರೋ ಎಲ್ಲ ಫಾರ್ಮಾಲಿಟೀಸ್ನ ಮುಗಿಸಿದೀವಿ. ಕಂಟಿನ್ಯೂ ಮಾಡ್ಬೇಕಿರೋ ಮೆಡಿಸಿನ್ಸ್ ಎಲ್ಲ ಬರ್ದಿದ್ದೀನಿ. ಅದನ್ನ ತಗೊಂಡ್ರೆ ಆಯ್ತು. ನಾವು ನೋಡ್ಕೊಳ್ತೀವಿ. ಸರ್, 1 ನಿಮಿಷ. ನಿಮಗೆ ಧನ್ಯವಾದ. ನಾನು ಇಷ್ಟು ಬೇಗ ಹುಷಾರಾಗೋದಿಕ್ಕೆ ನಿಮ್ಮ ಟ್ರೀಟ್ಮೆಂಟೇ ಕಾರಣ. ಇಟ್ಸ್ ಓಕೆ. ಅಮ್ಮ, ಬರ್ತೀನಿ ದೇವಿ. ಬಾ. ಮೊದಲು ಅದು ಪ್ರೂವ್ ಆಗ್ಬೇಕು. ಬದುಕಿಲ್ದೆ ಹೋದ್ರೂ ಜೋಸ್ ಕುಟ್ಟಿನೇ ಅಪರಾಧಿ ಅಂತ ಪ್ರೂವ್ ಮಾಡೋದ್ರಿಂದ 2ನೇ ಕೇಸ್ಗೆ ಅದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಲೆವೆಲ್ 2. ನನಗ್ ಗೊತ್ತಿರೋ ಹಾಗೆ ಆ ಜೋಸ್ ಕುಟ್ಟಿ ತುಂಬಾನೇ ತಪ್ಪು ಮಾಡಿರ್ತಾನೆ. ಮಾಡಿಲ್ದೇ ಇರಕ್ ಚಾನ್ಸೇ ಇಲ್ಲ. ಅದನ್ನ ನಾವು ಕಂಡಿಡ್ದು ಹೇಗಾದ್ರೂ ಹೊರಗ್ ತಂದ್ರೆ ಅದೂನು ಈ 2ನೇ ಕೇಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ಲೋಕಲ್ ಪೊಲೀಸ್ ಕೈಲಿ ಕಂಡಿಡಿಯಕ್ ಆಗದೆ ಇರುವಂತ ವೈರಿಮಣಿ ಮರ್ಡರ್ ಕೇಸ್ ಕ್ರೈಮ್ ಬ್ರಾಂಚ್ಗೆ ಒಪ್ಸೋದಕ್ಕೆ ಹೇಳಿ ನಾಳೆನೆ ಕೋರ್ಟ್ ಅಲ್ಲಿ ರಿಟ್ ಅರ್ಜಿ ಸಲ್ಲಿಸ್ತೀನಿ. ನೀನ್ ಬರ್ದಿಟ್ಟಿರೋ ಕವರ್ ಸ್ಟೋರಿನ ಈಗ್ಲೇ ಪಬ್ಲಿಷ್ ಮಾಡಕ್ ಹೇಳು. ಅದನ್ನ ಓದಿ ಜನ ಎಲ್ಲ ರೊಚ್ಚಿಗೆದ್ರು ಅಂದ್ರೆ ಅದು ಕೂಡ ನಮಗ್ ತುಂಬಾ ಹೆಲ್ಪ್ ಆಗುತ್ತೆ. ಐ ಮೀನ್ ಅ ಮ್ಯಾಸಿವ್ ಪಬ್ಲಿಕ್ ಸಪೋರ್ಟ್. ಮುಂದಿನ ಇಶ್ಯೂಲ ಆರ್ಟಿಕಲ್ ರಿಲೀಸ್ ಮಾಡ್ತೀನಿ.
ಆಕ್ಚುಲಿ ನಿಮ್ಮ ಅಪ್ರೂವಲ್ಗೆ ಕಾಯ್ತಿದ್ದೆ ಸರ್. ನೀನ್ ಬರ್ದಿಟ್ಟಂತ ಟೈಟಲ್ ನಿಜ ಆಗುತ್ತೆ. ಅ ಫೈಟ್ ಫಾರ್ ಜಸ್ಟಿಸ್ ಬಿಗಿನ್ಸ್. ಕಂಗ್ರಾಚ್ಯುಲೇಷನ್ ಸ್ಯಾನಿ. ಥ್ಯಾಂಕ್ ಯು ಸರ್. ಆಲ್ ದ ಕಾಪೀಸ್ ಆರ್ ಸೋಲ್ಡ್ ಔಟ್. ಈ ತರದ ಒಂದು ಸೋಷಿಯಲ್ ವಿಷಯನ ಅಡ್ರೆಸ್ ಮಾಡ್ತಾ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಮಾಡಿರೋ ಇಂತಹ ಘಟನೆಯನ್ನ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ನೋಡೇ ಇಲ್ಲ. ಬೆಳಿಗ್ಗಿಂದ ಎಷ್ಟೊಂದು ಫೋನ್ ಕಾಲ್ಸ್ ಬರ್ತಾ ಇದೆ ಗೊತ್ತಾ? ಇಷ್ಟೊಂದು ಡೀಟೇಲ್ಸ್ ನಿನ್ಗೆ ಹೇಗ್ ಸಿಕ್ತು ಅಂತ ಎಲ್ಲರೂ ಕೇಳ್ತಿದ್ದಾರೆ. ನನ್ನನ್ ಕೇಳಿದ್ರೆ ಆ ಕ್ರೆಡಿಟ್ ಎಲ್ಲ ನಿಮ್ಗೆ ಸರ್. ನೀವೇ ತಾನೇ ನನ್ಗೆ ಐಡಿಯಾ ಕೊಟ್ಟಿದ್ದು. ಇರಬಹುದು, ಆದ್ರೆ ಅದಕ್ಕೋಸ್ಕರ ನೀನು ಎಷ್ಟು ಕಷ್ಟಪಟ್ಟಿದೆ ಅಂತ ನನಗೆ ಮಾತ್ರ ಗೊತ್ತು. ಅಂಡ್ ಇನ್ ಮೈ ಒಪಿನಿಯನ್ ದಿಸ್ ಇಸ್ ಒನ್ ಮೋರ್ ಫೆದರ್ ಇನ್ ಯುವರ್ ಕ್ಯಾಪ್. ಎಂತಹ ಕಟ್ಟುಕತೆ ಬರೆದಿದ್ದಾರೆ. ಅಧಿಕಾರದಿಂದ ಹಣದ ಬಲದಿಂದ ಕೇಸನ್ನ ನಾವು ತಿರ್ಚಿದವಂತೆ. ಅದು ಅಲ್ದೇನೆ ಆ ಹಳೆ ಕೇಸ್ನ ಓಪನ್ ಮಾಡಿ ಆ ವೈರಮಣಿನ ಸಾಯಿಸಿದ್ದು ನಮ್ ಜೋಸ್ ಕುಟ್ಟಿನಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ಆ ಶಿವರಾಜ್ ಮಾಡಿದ್ ಮಾತ್ರ ನ್ಯಾಯನಾ? ಹಾಗಾಗೋದಿಕ್ ಸಾಧ್ಯನೇ ಇಲ್ಲ. ಕಣ್ಣಿಂದೆಲ್ಲ ಪತ್ರಿಕೆದಲ್ಲಿ ಬರ್ದ್ರೆ ಬರೆಯೋದಕ್ಕೆ ಕೈ ಇರಲ್ಲ, ಕತ್ತರಿಸಿ ಬಿಸಾಕ್ಬಿಡ್ತೀವಿ. ಏನಾನಿ ಏನಿಲ್ಲಿ? ಸರ್ ಇವರು ಓ, ಆ ಕವರ್ ಸ್ಟೋರಿ ಬರ್ದಿದ್ದಕ್ಕೆ ನಿನ್ನ ಕವರ್ ಮಾಡಕ್ ಬಂದಿದಾರಾ? ನಾನೊಬ್ಬ ಸಾಧಾರಣ ವಕೀಲ. ಈ ಕ್ರಿಮಿನಲ್ ಕೇಸ್ ಎಲ್ಲ ವಾದ ಮಾಡ್ತಾ ಇರ್ತೀನಿ. ಹಾಗಾಗಿ ಒಂದು ತಪ್ಪು ಮಾಡಿದ್ರು ಅದಕ್ಕೆ ಶಿಕ್ಷೆ ಆಗ್ಲೇಬೇಕು ಅಲ್ವಾ? ಕಾಲೇಜ್ ಡೇಸ್ ಅಲ್ಲೆಲ್ಲ ಈ ತರ ಜಗಳ ಬೇಜಾರ್ ಮಾಡಿದ್ದೀನಿ. ಲೆಕ್ಕ ಇನ್ನ ಮುಗಿದಿಲ್ಲ. ಏಟಿಗೆ ಏಟು. ಬಿಸಿ ಬಿಸಿ ಸುದ್ದಿ, ಬಿಸಿ ಬಿಸಿ ಸುದ್ದಿ. ವೈರಮಣಿ ಕೊಲೆ ಕೇಸ್ನ ಕ್ರೈಮ್ ಬ್ರಾಂಚ್ ಒಪ್ಪಿಸಿದ್ದಾರೆ. ಬಿಸಿ ಬಿಸಿ ಸುದ್ದಿ. ಕ್ರೈಮ್ ಬ್ರಾಂಚ್ ಏನ್ ಬಂದ್ ಕಿತ್ತಾಕತ್ತೆ? ಯಾವ ನನ್ ಮಗ ಬಂದ್ರು ಏನು ಕೀಳಕ್ಕಾಗಲ್ಲ. ಲೋಕಲ್ ಪೊಲೀಸ್ ಇನ್ವೆಸ್ಟಿಗೇಷನ್ ತೃಪ್ತಿ ಇಲ್ವಂತೆ. ಒಬ್ಬನ್ನ ಹಿಡಿದು ಒಳಗಾಕಿದ್ವಿ, ಕೋರ್ಟ್ ಅವನನ್ನ ಬಿಟ್ಬಿಡ್ತು. ಈ ತರದ ಕೇಸ್ಗಳನ್ನ ಎಷ್ಟ್ ನೋಡಿಲ್ಲ. ಬರ್ಲಿ, ಬಂದು ವಿಚಾರಿಸ್ಕೊಳ್ಳಿ ಅವ್ರೆ. ಆ ಪತ್ರಿಕೆಗೆ ಬರ್ದಲ್ಲ, ಅವಳಿಂದಾನೆ ಆಗಿರೋದು. ಅವಳಿಗೊಬ್ಬ ಸಪೋರ್ಟ್ ಬೇರೆ ಇದ್ದಾನೆ, ಅಡ್ವೊಕೇಟ್ ರವಿ ವರ್ಮಾ. ಓ, ಅವನ್ ಬೇರೆನಾ? ಇರ್ಲಿ ಬಿಡು, ಯಾರ್ ಬಂದ್ರೇನು, ಅವ್ರಿಗೇನಾದ್ರೂ ಸಿಕ್ಕಿದ್ರೆ ತಾನೇ. ನನಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ವಯಸ್ಸಾಗಿರೋ ಕಾಲದಲ್ಲಿ ಅಪ್ಪ ಅಮ್ಮಂಗ್ ನಿಜ ಗೊತ್ತಾದ್ರೆ ಅವ್ರು ತಡ್ಕೊಳ್ಳೋದಿಲ್ಲ. ಭಗವಂತನಾದ ಯೇಸು ನಿಮ್ಮೆಲ್ಲರನ್ನು ಕಾಪಾಡ್ತಾನೆ. ಭಗವಂತ ನಿಮ್ ಜೊತೆಗೇ ಇದ್ದಾನೆ. ಇದನ್ನು ಓದಿ ತಗೊಳ್ಳಿ. ಏಯ್, ನಿನ್ ಮತ ಪ್ರಚಾರ ಮಾಡೋನು ಅನ್ನೋದು ಶುದ್ಧ ಸುಳ್ಳು. ನಿನ್ನಂತ ಕೇಡಿಗಳಿಂದನೇ ನಿಜವಾಗಿ ಮತ ಪ್ರಚಾರ ಮಾಡೋರ್ ಹೆಸರೆಲ್ಲ ಹಾಳಾಗ್ತಿದೆ ಕಣೋ. ಹೇಯ್, ಹೇಳೋ, ನಿಜ ಹೇಳೋ. ನನಗೇನು ಗೊತ್ತಿಲ್ಲ ಸರ್. ಇವನ್ ದಾರಿಗೆ ಬರಲ್ಲ. ಸರಿ, ಟೈಮ್ ಎಷ್ಟಾಯ್ತು? ಅದ್ ನೋಡಿದ್ರೆ ಟೆನ್ಷನ್ ಆಗ್ತಿದೆ ಸರ್. 12:25. ಅಯ್ಯೋ, ಬರೀ 5 ನಿಮಿಷ ಕಣ ಅಷ್ಟೇ ಇರೋದು. ಏಯ್, ಕೈ ಎಲ್ಲ ನಡೀತಿದೆ ಕಣೋ, ನಿಜ ಹೇಳೋ. ಇದೇ ತರನೋ ಒಬ್ಬ ಹಿಂದೆ ಸುಳ್ಳು ಹೇಳಿದ್ದಕ್ಕೆ ನಮ್ ಹಳೆ ಬಾಲ ಕೇಸ್ ಬಗ್ಗೆ ಹೇಳ್ತಿದ್ದೀರಲ್ವಾ? ಹಾ, ಅದೇ ಕೇಸು. ಕೊನೆಗೆ ನನ್ನ ತಾಳ್ಮೆನ ಕಳ್ಕೊಂಡು ಸತ್ಯನ ಬಾಯ್ ಬಿಡಿಸ್ದೆ. ಆಮೇಲೆ 1 ವಾರ ಪುತ್ತೂರು ಎಣ್ಣೆ ತರಿಸಿ ನನ್ನ ಕೈ ಮಸಾಜ್ ಮಾಡಿದ್ದಕ್ಕೆ ಸರಿ ಹೋಗಿದ್ದು. ಕಂಪ್ಲೀಟ್ ಡ್ಯಾಮೇಜ್. ಹೌದೌದು, ಹೊಡೆದಿರೋರ್ ಕೈಯೇ ಹೀಗಿದೆ ಅಂದ್ರೆ ಹೊಡೆಸ್ಕೊಂಡಿರೋರ್ ಗತಿ ಅಷ್ಟೇನೆ. ನಾನೇ ಕಣ್ಣಾರೆ ನೋಡಿದ್ದೀನಲ್ಲ. ಅವತ್ತಿಂದ ನಾನು ಯಾರಿಗೂ ಹೊಡೆಯಲ್ಲ. ಏಯ್, ಅವ್ನ್ ಬರೋದಕ್ಕೆ ಹೇಳು. ಏ ಫಿಲಿಪ್. ಸರ್, ಸರ್ ಇವನೋಕೆನಾ? ಇವನು ಓಕೆನಾ? ಬೇಡ ಸರ್, ಹೊಡಿಬೇಡಿ. ನಿಜ ಹೇಳ್ಬಿಡ್ತಾನೆ ಅಲ್ವೇನಾ? ಹೇಳ್ತೇ ತಾನೆ? ಹೇಳ್ತೀನಿ ಸರ್. ಆ ಇನ್ಸ್ಪೆಕ್ಟರ್ ರಮಣನ್ಗೆ ಹೆದರ್ಕೊಂಡು ಓಡೋಗ್ಬಿಟ್ಟೆ. ಮಾಡದೇ ಇರೋ ತಪ್ಪಿಗೆ ಹೆಂಗ್ ಸರ್ ಶಿಕ್ಷೆ ಅನುಭವಿಸೋದು? ನಾನು ಒಪ್ಕೊಳ್ಳಿಲ್ಲ ಅಂತ ನಮ್ಮ ಮನೆಯವ್ರನ್ನೆಲ್ಲ ಹೆದರ್ಸೋದಿಕ್ ಶುರು ಮಾಡಿದ್ರು. ಅದೇ ಭಯದಲ್ಲಿ ನೀನ್ ಯಾವ್ದಕ್ಕೂ ಭಯ ಪಡಬೇಡ. ಗೊತ್ತಿರೋ ನಿಜನ ಧೈರ್ಯವಾಗಿ ಹೇಳು.
ನಾನೇ ನಿಮ್ಮನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡ್ಬೇಕು ಅಂತಿದ್ದೆ. ನೀವೀ ಕೇಸಲ್ಲಿ ಪಕ್ಷಪಾತ ಮಾಡದೆ ನಿಜಾನ ಹೊರಗ್ ತರ್ತೀರಾ ಅನ್ನೋ ನಂಬಿಕೆ ನಮ್ಮೆಲ್ರಿಗೂ ಇದೆ ಸರ್. ನಿನ್ನ ಆರ್ಟಿಕಲ್ ಬಂದಾಗ್ಲೇ ನಾನು ನೋಡ್ದೆ, ಆದ್ರೆ ಅದನ್ನ ಓದ್ಬೇಕಾದ್ರೆ ಈ ಕೇಸ್ ನನಗೇ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಬಟ್ ಇಟ್ ವಾಸ್ ಬ್ರಿಲಿಯಂಟ್. ಈ ಕೇಸ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಹೆಲ್ಪ್ ಆಗೋ ತರ ಎಷ್ಟೊಂದು ಪಾಯಿಂಟ್ಸ್ಗಳನ್ನ ಬರ್ದಿದ್ದೀರಾ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರ ಕೇಳಬೇಕು ಅಂತ ನಾನು ಬಂದಿದ್ದು. ಶಿವರಾಜನ ಹೇಳಿಕೆ ಬಿಟ್ಟು ಆ ವೈರಮಣಿನ ಕೊಲೆ ಮಾಡಿರೋನು ಈ ಜೋಸ್ ಕುಟ್ಟಿನಿ ಅಂತ ಪ್ರೂವ್ ಮಾಡೋದಕ್ಕೆ ನಿನ್ನ ಹತ್ರ ಬೇರೆ ಏನಾದ್ರೂ ಕ್ಲೂ ಇದೆಯಾ? ಐ ಮೀನ್, ಈ ಪತ್ರಿಕೆನಲ್ಲಿ ಬರಿದೇನೆ ಮುಚ್ಚಿಟ್ಟಿರ್ತಕ್ಕಂಥ ವಿಷಯ? ಇಲ್ಲ ಸರ್, ಆದ್ರೆ ಈ ಜೋಸ್ ಕುಟ್ಟಿ ಬಗ್ಗೆ ವಿಚಾರಿಸಿದಾಗ ಕೆಲವು ಶ್ರೀಮಂತರ ಮನೆ ಮಕ್ಕಳಿಗಿರೋ ಎಲ್ಲಾ ಕೆಟ್ಟ ಅಭ್ಯಾಸಗಳು ಇವನಿಗೂ ಇದೆ ಅನ್ನೋದು ಗೊತ್ತಾಯ್ತು. ಅದಷ್ಟೇ ಅಲ್ಲ, ಈ ಕೇಸ್ ವಿಚಾರಣೆ ಮಾಡಿದ ರಮಣನ್ನು ಮತ್ತೆ ಜೋಸ್ ಅವ್ರ ಅಣ್ಣನು ತುಂಬಾ ಕ್ಲೋಸ್ ಫ್ರೆಂಡ್ಸ್. ಅದಕ್ಕೆ ಈ ಕೇಸ್ನ ಪ್ರಾಪರ್ ಆಗಿ ವಿಚಾರಣೆ ಮಾಡದೆ ಬಿಟ್ಬಿಟ್ಟಿದ್ದಾರೆ. ಐ ನೋ ದಟ್. ಎನಿವೆ, ಐ ವಿಲ್ ಸಿ ಯು ಅಗೇನ್. ಸರ್, ಇನ್ನೊಂದು ವಿಷಯ ನಿಮ್ಗೂ ಗೊತ್ತಿರ್ಬೋದು, ವೈರ್ಮಣಿ ಕೇಸ್ನ ಕ್ರೈಮ್ ಬ್ರಾಂಚ್ ಇನ್ವೆಸ್ಟಿಗೇಟ್ ಮಾಡ್ಬೇಕು ಅಂತ ಹೈಕೋರ್ಟ್ ಅಲ್ಲಿ ರಿಟ್ ಸಬ್ಮಿಟ್ ಮಾಡಿದೆ ವರ್ಮಾ ಸರ್. ಅವ್ರು ಬಂದು ನಿಮ್ಮನ್ನ ಮೀಟ್ ಮಾಡೋದ್ರಲ್ಲಿ ನಿಮಗ್ ತೊಂದ್ರೆ ಇಲ್ಲ ಅಂದ್ರೆ ಅವ್ರಿಗೆ ಬರಕ್ ಹೇಳ್ತೀನಿ. ವೈ ನಾಟ್? ಐ ವಿಲ್ ಮೀಟ್ ಹಿಮ್. ಸರ್, ಅಡ್ವೊಕೇಟ್ ರವಿ ವರ್ಮಾ ಅಂತ ನಿಮ್ಮ ನೋಡಕ್ ಬಂದಿದ್ದೆ. ಅಡ್ವೊಕೇಟ್ ರವಿ ವರ್ಮಾನ? ಓ, ಆ ಜರ್ನಲಿಸ್ಟ್ ಆನಿ ಜಾಕಬ್ ಹೇಳಿರೋ ವ್ಯಕ್ತಿ ಅಂತ ಕಾಣಿಸುತ್ತೆ. ಮಿಸ್ಟರ್ ರವಿ, ನಾನು ಮೀಟ್ ಮಾಡೋದಕ್ಕೆ ಒಬ್ರು ಗೆಸ್ಟ್ ಬಂದಿದ್ದಾರೆ, ನಾನು ಹೋಗಿ ಬರ್ತೀನಿ. ಓಕೆ, ಥ್ಯಾಂಕ್ ಯು. ಹೇ, ಅಡ್ವೊಕೇಟ್ ರವಿ ವರ್ಮಾ ಅಂತ ಹೇಳಿದ್ದು ನಿನ್ನ? ನೀನು SP ವರ್ಮಾ ಅಲ್ವಾ? ಲೇ, ಎಣ್ಣೆ ಥಾಮಸ್, ನೀನ್ ಈಗ್ಲೂ ಎಣ್ಣೆ ಹೊಡಿತಾನೆ ಇದೆಯಾ? ಓನ್ಲಿ ಟ್ವೈಸ್ ಎ ಡೇ. ಈಗಲೇ 1 hour ಲೇಟ್ ಆಗಿದೆ. ಕಾಲೇಜಲ್ಲಿ ಓದ್ಬೇಕಾದ್ರೆ ನಿನ್ ಹೆಸರು ಮ್ಯಾಥ್ಯೂ ಥಾಮಸ್ ತಾನೆ? ಮತ್ತೆ ಈ ಮಾಸ್ ಹೆಸರು ಹೇಗ್ ಬಂತು? ಅಪ್ಪನ ಊರ ಹೆಸರನ್ನ ನನ್ನ ಹೆಸರು ಸೇರಿಸ್ಕೊಂಡೆ. ಅದರಲ್ಲಿ ಅಪ್ಪನ ಹೆಸರು ಹಂಗೇನೆ ಸೈಲೆಂಟ್ ಆಗ್ಬಿಡ್ತು. ನಾನು ನೋಡಿದ್ರೆ ಪೊಲೀಸ್ ಲುಕ್ ಇಲ್ದೇ ಇರೋದ್ರಿಂದ ಹೆಸರಲ್ಲಾದ್ರೂ ಒಂದು ವೇಟ್ ಇರ್ಬೇಕು ಅಂತ ಕಣೋ. ಯಾರ್ ಹಣೆ ಬರ್ದಲ್ಲಿ ಏನ್ ಬರ್ದಿರುತ್ತೋ ಅದೇ ನಡೆಯುತ್ತೆ. ನಾನ್ ಆಸೆ ಪಟ್ಟಿದ್ದು ನೀನ್ ಮಾಡ್ದೆ. ರಿಟರ್ನ್ ಸೆಲೆಕ್ಷನ್ ಎಲ್ಲ ಮುಗಿದಿತ್ತು. ಆಗ ಕಾಲೇಜ್ ಎಲೆಕ್ಷನ್ ಅಲ್ಲಿ ನನ್ ಮೇಲಿದ್ದಂತ ಕೇಸು ಯಾವನೋ ಒಬ್ಬ ಹಾಕೊಟ್ಬಿಟ್ಟ. ನನ್ ಕತೆನೂ ಅದೇ ಕಣೋ. ನೀನ್ BA ಮುಗಿಸಿ LLB ಓದಕ್ಕೆ ಅಂತ ಹೋದೆಯಲ್ಲ, ಅವಾಗ ನಾನು MA ಲಿಟರೇಚರ್ ತಗೊಂಡೆ. IAS ಆಗ್ಬೇಕು ಅನ್ನೋದು ನನ್ ಗುರಿ ಇತ್ತು. ಕಾಲೇಜ್ ಓದ್ಬೇಕಾದ್ರೆ ಸುಂದರವಾದ ಕವಿತೆಗಳು ಮಾತ್ರ ನನ್ ಬಾಯಿನಲ್ಲಿ ಬರ್ತಾ ಇತ್ತು. ಆದ್ರೆ ಈಗ ಬರೀ ಕೆಟ್ಟ ಪದಗಳೇ ಬರಕ್ ಶುರುವಾಗಿದೆ. ಕ್ರಿಮಿನಲ್ಸ್ ಬೈದು ಬೈದು ನನ್ ಕನ್ನಡನೇ ಹಾಳಾಗೋಗಿದೆ. ಇದೆಲ್ಲ ನನಗೆ ಆಗ್ಬೇಕಾದ್ದೆ. CM ಇನ್ಫ್ಲೂಯೆನ್ಸ್ ಮಾಡಿ ನಮ್ಮಪ್ಪ ನನ್ನನ್ನ ಸೇರ್ಸ್ಬಿಟ್ರು ನೋಡು. ಕುಟುಂಬದಲ್ಲಿ ಯಾರಾದ್ರೂ ಒಬ್ಬ ಪೊಲೀಸ್ ಇರ್ಬೇಕು ಅಂತ. ಅಯ್ಯೋ, ನನ್ ಕತೆ ಬಿಡು. ನಿನ್ಗೆ ಎಷ್ಟ್ ಜನ ಮಕ್ಳು? ಮಕ್ಕಳು ಯಾರಿಲ್ಲ. ಇನ್ಯಾವಾಗ ಮಾಡ್ಕೋತೀಯ ನೀನು? ಮೊದ್ಲು ಹೆಂಡತಿ ಸಿಗ್ಬೇಕಲ್ಲ. ಮದುವೆನೇ ಆಗಿಲ್ವಾ? ಓ, ನೀನ್ ಹೇಳ್ತಾ ಇದ್ದಲ್ಲ 3 ಗುಣಗಳಿರೋ ಹೆಣ್ಣು ಸಿಗ್ಬೇಕು ಅಂತ. ಅವಳು ಇನ್ನೂ ಸಿಕ್ಕಿಲ್ವಾ? ಅದೇನು ಹೇಳ್ತಿದ್ದಲ್ಲ, ಸುಂದರವಾಗಿರ್ಬೇಕು, ಬುದ್ಧಿಶಾಲಿಯಾಗಿರ್ಬೇಕು, ತಮಾಷೆಯಾಗಿ ಮಾತಾಡ್ಬೇಕು. ಈಗ ಇನ್ನೂ ಒಂದ್ ಸೇರ್ಸಿದೀನಿ, ಧೈರ್ಯ ಬೇಕು. ಸರಿ ಹೋಯ್ತು, 3 ಇದ್ದಿದ್ದು ಇವಾಗ 4 ಆಯ್ತು. ಹಿಂಗಾದ್ರೆ ಹೆಣ್ಣು ಸಿಗಲ್ಲ. ಅವತ್ತು ಫಾತಿಮಾ ಕಾಲೇಜಿನ ಬ್ಯೂಟಿ ಕ್ವೀನ್ ಟೀನಾ ರಾಣಿ ನಿನ್ನ ಹೈಟು ಪರ್ಸನಾಲಿಟಿ ನೋಡ್ಬಿಟ್ಟು 5 ವರ್ಷ ನಿನ್ ಹಿಂದೆನೆ ಬಿದ್ದಿದ್ಲು. ಅವಾಗ ಏನೋ ಸ್ಕೋಪ್ ತೋರಿಸಿ ಅವಳನ್ನ ಬಿಟ್ಬಿಟ್ಟೆ. ಈಗ ನೋಡಿದ್ರೆ ಅವಳು ಮದುವೆ ಮಾಡ್ಕೊಂಡು 2 ಮಕ್ಕಳು ಮಾಡ್ಕೊಂಡು ಐರ್ಲೆಂಡ್ ಅಲ್ಲಿ ಸೆಟ್ಲ್ ಆಗಿದ್ದಾಳೆ. ಸರಿ, ನಿನ್ನ ಹೆಂಡತಿ ಮಕ್ಕಳು? 1 ಹೆಂಡತಿಗೆ 4 ಮಕ್ಕಳು. ಓ, ನಾವು ಇಬ್ಬರು, ನಮಗೆ 4. ಏನೋ ಇದು ಬಿಟ್ಟು ಬೇರೆ ಕೆಲ್ಸನೇ ಇಲ್ವಾ? ಫಸ್ಟ್ ಪೋಸ್ಟಿಂಗ್ ಫಾರೆಸ್ಟ್. ಅಲ್ಲಿ ಮಾಡೋದಕ್ಕೆ ಬೇರೆ ಏನು ಕೆಲಸ ಇರಲಿಲ್ಲ, ಫುಲ್ ಚಳಿ. ಅದಕ್ಕಾಗಿ ಇದರಲ್ಲೇ ಕಾನ್ಸಂಟ್ರೇಟ್ ಮಾಡ್ಬಿಟ್ಟೆ. ಸರಿ, ಅದ್ ಬಿಟ್ಟಾಕು. ಇನ್ವೆಸ್ಟಿಗೇಷನ್ ಎಲ್ಲಿಗೆ ಬಂತು? ಅದೆಲ್ಲ ಒಂದ್ ಕಡೆ ನಡೀತಾನೆ ಇದೆ. ಏನಾದ್ರೂ ಇನ್ಫಾರ್ಮೇಶನ್ ಇದ್ರೆ ಕೊಡು, ಕೆಲಸ ಮುಗಿಸಿ ಊರಿಗೆ ಹೋಗ್ತೀನಿ. ಕೈ ಕಡಿತಿದೆ ಕಣೋ. ಇದ್ರಲ್ಲಿ ಹೇಳಕ್ಕೇನಿದೆ, ವೈರಮಣಿನ ಕೊಲೆ ಮಾಡಿದ್ದು ತಲಿಕ್ಕುಳಂ ಜೋಸ್ ಕುಟ್ಟಿನೇ. ಅವನು ಸತ್ತೋಗಿರೋದ್ರಿಂದ ಪ್ರತ್ಯಕ್ಷ ಸಾಕ್ಷಿ ಸಿಗೋದು ತುಂಬಾನೇ ಕಷ್ಟ. ಆದ್ರೆ ಒಂದ್ ದಾರಿ ಇದೆ. ಇನ್ಸ್ಪೆಕ್ಟರ್ ರಮಣನ್, ದ ಮೋಸ್ಟ್ ಕರಪ್ಟ್ ಪೊಲೀಸ್ ಆಫೀಸರ್ ಐ ಹ್ಯಾವ್ ಎವರ್ ಸೀನ್. ಈ ಕೇಸಲ್ಲಿ ಅವ್ನು ಸಹಾಯ ಮಾಡಿದಾನೆ ಅನ್ನೋದು ಕನ್ಫರ್ಮ್. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಚೇಂಜ್ ಮಾಡಿದಾನೆ. ಈ ರಮಣನ್ ಸಾಮಾನ್ಯ ಪೊಲೀಸ್ ಆಫೀಸರೇ, ಆದ್ರೆ ನೆಗ್ಲೆಕ್ಟ್ ಮಾಡ್ಬೇಡ, ತಪ್ಪಿಸ್ಕೊಂಡ್ಬಿಡ್ತಾನೆ. ಅವನ್ ಹಿಡಿಯಕ್ಕೆ ಒಂದ್ ದಾರಿ ಇದೆ, ಅದನ್ನ ಇಟ್ಕೊಂಡೆ ಆಟ ಆಡ್ತೀನಿ. ಸುಗುಣನ್ ಅಂತ ಒಬ್ಬ ಇದ್ದಾನೆ, ತಳಿಕುಳಂ ಕುಟುಂಬಕ್ಕೆ ಬೇಕಾದವನು. ಶಿವರಾಜ್ಗೆ ಈ ಊರಿನಲ್ಲಿ ಎಲ್ಲಾ ಸಹಾಯ ಮಾಡ್ಕೊಟ್ಟವನೇ ಅವನು. ಕೆಟ್ಟವನು ಅಂತ ಹೇಳಕ್ಕಾಗಲ್ಲ. ಸ್ಟಾರ್ಟಿಂಗ್ ನಲ್ಲಿ ವೈರಮಣಿ ಮರ್ಡರ್ ಕೇಸ್ಗೆ ನ್ಯಾಯ ಸಿಗಬೇಕು ಅಂತ ಮೀಡಿಯಾದಲ್ಲಿ ಕೂಡ ಮಾತಾಡಿದ್ದ ಅವನು. ಜೋಸ್ ಕುಟ್ಟಿನೇ ಕೊಲೆಗಾರ ಅನ್ನೋ ಸಂದೇಹ ಬಂದ್ ಕೂಡ್ಲೆ ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಅವನನ್ನ ಹಿಡಿದು ರಿಪೇರಿ ಮಾಡಿದ್ರೆ ಏನಾದ್ರೂ ಗೊತ್ತಾಗತ್ತೆ. ನಿಜ ಹೇಳ್ಬೇಕು ಅಂದ್ರೆ ಸಾಯಂಕಾಲ ಕ್ಲಬ್ ಕರ್ಕೊಂಡು ಹೋಗಿ ಗಂಟ್ಲ ತನಕ ಎಣ್ಣೆ ಹೊಟ್ಟೆತುಂಬ ಊಟ ಕೊಡ್ಸಿದ್ದ ಜೋಸ್ ಕುಟ್ಟಿ. ಆದ್ರೆ ಜೋಸ್ ಕುಟ್ಟಿ ಎಷ್ಟೇ ಎಣ್ಣೆ ಹೊಡೆದ್ರು ಹೊರಗಡೆ ಗೊತ್ತೇ ಆಗ್ತಾ ಇರ್ಲಿಲ್ಲ. ಇನ್ನು ಹುಡುಗಿರ್ ವಿಷಯ ಅದ್ರಲ್ಲಿ ವೀಕು ಅಂತ ಇಡೀ ಊರಿಗೆ ಗೊತ್ತಿತ್ತು. ಆದ್ರೆ ಆ ವೈರ್ಮಣಿ ಬಗ್ಗೆ ನನ್ನ ಹತ್ರ ಅವ್ರಿಗೇನು ಹೇಳೇ ಇಲ್ಲ. ನಾನು ಶಿವರಾಜ್ ಸರ್ ಕ್ಲೋಸ್ ಅನ್ನೋದಕ್ಕೆ ನನ್ನ ಹತ್ರ ಮುಚ್ಚಿಟ್ಟಿರ್ಬೋದು. ವೈರ್ಮಣಿ ಕೊಲೆ ಆಗಿದ್ದ ದಿವಸ ನೀನು ಜೋಸ್ ಕುಟ್ಟಿನ ನೋಡಿದ್ಯಾ? ಅವತ್ ರಾತ್ರಿ ಕೂಡ ನಾವು ಕ್ಲಬ್ಬಲ್ಲಿ ಎಣ್ಣೆ ಹೊಡೆದ್ವಲ್ಲ. ಮಾರನೇ ದಿನ ಎಸ್ಟೇಟ್ ಅಲ್ಲಿ ಏನೋ ಸಮಸ್ಯೆ ಇದೆ ಅಂತ ದಿಢೀರಂತ ಹೋಗ್ಬಿಟ್ರಪ್ಪ. ಜೋಸ್ ಕುಟ್ಟಿಗೆ ಯಾರ ಮೇಲಾದ್ರೂ ಅಥವಾ ಯಾರಿಗಾದ್ರೂ ಜೋಸ್ ಕುಟ್ಟಿ ಮೇಲೆ ದ್ವೇಷ ಅಥವಾ ವಿರೋಧಗಳೇನಾದ್ರೂ ಇತ್ತಾ?
ಜೋಸ್ ಕುಟ್ಟಿಗೆ ಯಾರ ಮೇಲೂ ದ್ವೇಷ ಇರಲಿಲ್ಲ. ಆದ್ರೆ ಜೋಸ್ ಕುಟ್ಟಿ ಮೇಲೆ ಯಾರಿಗಾದ್ರು ಅಂದ್ರೆ ಒಂದ್ಸಲ ತೊಡುಪುಳ ಕ್ಲಬ್ನಲ್ಲಿ ಇರ್ಬೇಕಾದ್ರೆ ಯಾರೋ ಒಬ್ಬ ಅವ್ರನ್ನ ಹೊಡಿಯಕ್ ಬಂದ್ಬಿಟ್ಟಿದ್ದ. ನಮ್ಮ ಇನ್ಸ್ಪೆಕ್ಟರ್ ರಮಣನ್ ಸರೇ ಬಂದು ಅವನ್ನ ಕರ್ಕೊಂಡು ಹೋಗಿದ್ರು. ಸರಿಯಾಗಿ ಬೆಂಡೆತ್ತಿದ್ರು ಅಂತ ಕೇಳ್ಪಟ್ಟೆ. ಏ ನೂರ್ ಸರ್. ಇವನ್ ಅಡ್ರೆಸ್ ಫೋನ್ ನಂಬರ್ ಎಲ್ಲಾನು ಬರ್ಕೋಬೇಕು. ಓಕೆ ಸರ್. ನಾನು ಕರೆದಾಗಲ್ಲ ನೀನ್ ಬರ್ಬೇಕು ಇಲ್ಲಿ, ಗೊತ್ತಾಯ್ತಾ? ಓಕೆ ಸರ್. ಹಲೋ, ಹೌದು SP ಮಾತಾಡ್ತಿರೋದು? ನಿನ್ನ ಹೆಸರೇನು ಹೇಳು? ಸುಗುಣನ್. ಅಪ್ಪನ ಹೆಸರು ಸುಗುಣಂ. ಅಪ್ಪನ ಹೆಸರು ಕಣ ಸುಗುಣಂ. ಸುಗುಣಮ್ಮ. ಊರ ಹೆಸರು ತೊಡುಪುಳ. ತೊಡುಪುಳನ? ಹಾಗಾದ್ರೆ ಎರಡೂನು ಮಿಕ್ಸ್ ಮಾಡ್ಬಿಟ್ಟು ಸುಗುಣ ಪುಳ ಅಂತ ಇಟ್ಕೊಂಡ್ಬಿಡು, ಕೇಳೋದಕ್ಕೆ ಸಖತ್ತಾಗಿರುತ್ತೆ. ನನ್ನ ಮಗಳು ರೋಸಿಗೆ ಮಾಡಿರೋ ಅನ್ಯಾಯಕ್ಕೆ ಆ ದೇವರೇ ಅವನಿಗೆ ಶಿಕ್ಷೆ ಕೊಟ್ಟಿದ್ದಾನೆ. ನಮ್ಗಾಗಿರೋ ಅನ್ಯಾಯ ಇನ್ನೊಂದು ಕುಟುಂಬಕ್ಕೂ ಆಗಿದೆ ಅಂತ ಗೊತ್ತಾದಾಗ ಇನ್ಮೇಲೆ ನೀವು ಯಾರಿಗೂ ಭಯ ಪಡೋ ಅಗತ್ಯ ಇಲ್ಲ. ನಿಮ್ಮ ಮಗಳು ರೋಸಿಗೂ ಜೋಸ್ ಕುಟ್ಟಿಗೂ ಇದ್ದ ಸಂಬಂಧದಿಂದ ರೋಸಿ ಅಣ್ಣ ಅದೇ ನಿಮ್ಮ ಮಗ ಆಲ್ಬರ್ಟ್ ಜೋಸ್ ಕುಟ್ಟಿನ ಕೊಲೆ ಮಾಡಕ್ ಹೋದಾಗಿಂದ ಇವತ್ತಿನ ತನಕ ನಡೆದ ಎಲ್ಲಾ ವಿಷಯನ ಒಂದು ಬಿಡದಿನ ನನಗೆ ಎಲ್ಲಾನು ಹೇಳಿದ್ರಿ ಅಂದ್ರೆ ವೈರ್ಮಣಿ ಕೊಲೆ ಕೇಸನ್ನ ವಿಚಾರಣೆ ಮಾಡೋದಕ್ಕೆ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ನನಗೆ ಗೊತ್ತಿರೋ ಎಲ್ಲಾ ವಿಷಯನೂ ಹೇಳ್ತೀನಿ. ಬೇರೆ ಇನ್ಯಾವ ಕುಟುಂಬಕ್ಕೂ ಈ ತರ ತೊಂದರೆ ಆಗ್ಬಾರ್ದು. ಗುಡ್. ನೂರ್? ಯಸ್ ಸರ್. From the bone marrow analysis, it is evident that the cause of death is due to drowning. ಇನ್ ವಿಚ್ ಕೇಸ್ ರೇಪ್ ಮಾಡಿದಾಗ ಸತ್ತೋಗಿದ್ದಳೆ ಅಂತ ತಪ್ಪ ತಿಳ್ಕೊಂಡು ಬಾವಿಗೆ ಎಸ್ದಾಗ ವೈರ್ಮಣಿ ಬದುಕೆ ಇದ್ಲು ಅಂತ ಆಯ್ತು. ಅದಾದ್ಮೇಲೆ ಅವಳು ನೀರ್ ಕುಡಿದಿರೋದ್ರಿಂದ ಅವಳು ಜೀವ ಹೋಗಿದೆ. Exactly. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ನನ್ನ ಪ್ರಶ್ನೆ, ವೈರಮಣಿನ ಕೊಲೆ ಮಾಡಿದ್ದು ಜೋಸ್ ಕುಟ್ಟಿನೇ ಅಂತ ನಂಬುವಷ್ಟು ಬೇರೆ ಏನಾದ್ರು ಸಾಕ್ಷಿಗಳು ನಿಮ್ಮ ಹತ್ರ ಇದೆಯಾ? ನನ್ನ ಹತ್ರ ಅವನೇ ನೇರವಾಗಿ ಹೇಳಿದ್ಮೇಲೆ ಅದಕ್ಕಿಂತ ದೊಡ್ಡ ಸಾಕ್ಷಿ ಬೇರೆ ಏನ್ ಬೇಕು ಸರ್? ನಾವ್ ಆಡ್ತಿರೋ ಈ ಕಳ್ಳ ಪೊಲೀಸ್ ಆಟದಲ್ಲಿ ಹೊರಗಡೆ ಇರೋ ಕಳ್ಳರಿಗಿಂತ ಒಳಗಿರೋರೇ ಜಾಸ್ತಿ. ಅದು ನಿನ್ಗೂ ಗೊತ್ತಿದೆ. ರೂತ್ಲೆಸ್ ಕ್ರಿಮಿನಲ್. ಅದೇ ನಮ್ ಪೊಲೀಸ್ ಡಿಪಾರ್ಟ್ಮೆಂಟಿನ ಪ್ರಾಬ್ಲಮ್. ಅದನ್ಯಾಕ್ ನನ್ನ ಹತ್ರ ಹೇಳ್ತೀರಾ? ನೀನು ಅದರಲ್ಲಿ ಒಬ್ಬ. ಅದಕ್ಕೆ ವೈರಮಣಿ ಕೊಲೆ ಕೇಸಿಗೆ ಸಂಬಂಧಪಟ್ಟಂತಹ ಎಲ್ಲಾ ಸಾಕ್ಷಿಗಳು ನಿನ್ನ ಹತ್ರನೇ ಇದೆ. ಅಪರಾಧಿನೂ ಗೊತ್ತು. ಯಾರಿಗೂ ಏನೂ ಗೊತ್ತಾಗ್ಬಾರ್ದು ಅಂತ ನೀನು ಪ್ಲಾನ್ ಮಾಡಿ ಎಲ್ಲಾನು ಮುಚ್ಚಿಬಿಟ್ಟೆ. ಕೇಸ್ನ ಫ್ಯಾಬ್ರಿಕೇಟ್ ಮಾಡ್ಬಿಟ್ಟೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ನೀನು ಫ್ಯಾಬ್ರಿಕೇಟ್ ಮಾಡೋ ತರ ಮಾಡ್ದೆ. ನಾನ್ಯಾಕೆ ಸರ್ ಆ ತರ ಮಾಡ್ಲಿ? ರಮಣ, ನಿನ್ನ ಬಗ್ಗೆ ಎಲ್ಲಾ ಡೀಟೇಲ್ಸ್ನು ತಿಳ್ಕೊಂಡೇ ನಾನು ಇಲ್ಲಿಗೆ ಬಂದಿರೋದು. 2 ಪ್ರಶ್ನೆಗೆ ನೀನು ಸರಿಯಾಗಿ ಉತ್ತರ ಕೊಡ್ತೀಯ. ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ನಿನ್ನ ಲಾಕ್ ಮಾಡೋದಕ್ಕೆ ನನ್ನ ಹತ್ರ ಎಲ್ಲಾ ಸಾಕ್ಷಿಗಳೂ ಇವೆ. ನೀನು ಸುಳ್ಳು ಹೇಳಬಾರ್ದು ಅಂತಾನೆ ಒಂದು ಸಣ್ಣ ಸಾಕ್ಷಿನ ನಿನ್ನ ಮುಂದೆ ಕರ್ಕೊಂಡ್ಬಂದು ನಿಲ್ಲಿಸ್ತೀನಿ. ನೂರುದ್ದೀನ್, ಅವನನ್ನ ಕರ್ಕೊಂಡ್ ಬಾ. ನೋಡು, ಅವನು ಎಲ್ಲಾ ನಿಜಾನು ಹೇಳಿದಾನೆ. ಇಲ್ಲಿ ನೋಡು ರಮಣ, ನನ್ನ ಹತ್ರ ನಿಜ ಒಪ್ಕೊಂಡಿದೀಯಾ ಅನ್ನೋ ಕಾರಣ ಇಟ್ಕೊಂಡು ಬರೀ ನೀನು ಸಸ್ಪೆಂಡ್ ಮಾತ್ರ ಆಗ್ಬೋದು. ಅದನ್ನ ಬಿಟ್ಬಿಟ್ಟು ಎಸ್ಕೇಪ್ ಆಗ್ಬೇಕು ಅಂತ ನೋಡಿದ್ರೆ ಈ ಕೇಸ್ಗೋಸ್ಕರ ನೀನ್ ತಗೊಂಡಿರೋ ಹಣ, ಆಸ್ತಿ, ಒಡವೆ, ಅದು ಇದ್ರ ಬಗ್ಗೆ ನನ್ನ ಹತ್ರ 100 ಸಾಕ್ಷಿಗಳಿವೆ. ಅದನ್ನ ಹೊರಗಡೆ ಬಿಟ್ಟೇನ್ ತಿಳ್ಕೊ. ಆಮೇಲೆ ರಮಣ, ಈ ಜನ್ಮದಲ್ಲಿ ನಿನಗೆ ಯೂನಿಫಾರ್ಮ್ ಸಿಗೋದಿಲ್ಲ. ಸರಿ ಹೇಳು. ಪ್ರಶ್ನೆ 1, ವೈರಮಣಿ ಕೊಲೆ ಕೇಸಲ್ಲಿ ಸೇವಿಯರ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡ್ಬೇಕಾದ್ರೆ ತಪ್ಪು ಒಪ್ಕೊಳ್ದೇ ಇರೋ ಅವನನ್ನ ತಪ್ಪನ್ನ ಒಪ್ಕೊಂಡ್ರೆ 5 ಲಕ್ಷ ಕೊಡ್ತೀನಿ ಅಂತ ಬಲವಂತ ಮಾಡಿದೀಯಾ? ಅದು ಯಾರಿಗೋಸ್ಕರ? 2ನೇ ಪ್ರಶ್ನೆ, ತೊಡ್ಪಾಳ ಕ್ಲಬ್ ಅಲ್ಲಿ ತಳಿಕುಳಂ ಜೋಸ್ನ ಯಾರೋ ಒಬ್ಬ ಬಂದು ಕೊಲೆ ಮಾಡೋದಕ್ಕಿಂತ ಪ್ರಯತ್ನ ಪಟ್ಟಾಗ ಅವನನ್ನ ಅರೆಸ್ಟ್ ಮಾಡಿ ಲಾಕಪ್ ಅಲ್ಲೂ ಹಾಕಿ ಕೇಸ್ ಮಾಡದೆ ಹೊರಗಡೆ ಬಿಟ್ಟಿದೀಯಾ? ಅವನು ಯಾರು? ತಪ್ಪು ಒಪ್ಕೊಂಡ್ರೆ 5 ಲಕ್ಷ ಕೊಡ್ತೀನಿ ಅಂತ ನಾನು ಯಾರಿಗೂ ಬಲವಂತ ಮಾಡಿಲ್ಲ. ಈಗ ಶೇವಿ ಹೇಳೋದಿಲ್ಲ ಸುಳ್ಳು. ಜೋಸ್ ಕುಟ್ಟಿನ ಹೊಡೆದವನ್ನ ನಾನು ಅರೆಸ್ಟ್ ಮಾಡಿದಾಗ ಜೋಸ್ ಕುಟ್ಟಿನೇ ನನಗೂ ಅವನಿಗೂ ಏನು ವಿರೋಧ ಇಲ್ಲ, ಬಿಟ್ಬಿಡು ಅಂತ ಹೇಳಿದಕ್ಕೆ ನಾನು ಅವನ್ನ ಬಿಟ್ಟು ಕಳಿಸಿದೆ. ಅದು ಅಲ್ದೇನೆ ಅವನ ಹೆಸರು ಆಲ್ಬರ್ಟೋ. ಜೋಸ್ ಕುಟ್ಟಿ ರಬ್ಬರ್ ಎಸ್ಟೇಟ್ ಪಕ್ಕದಲ್ಲಿ ಅವನಿರೋದು ಅಂತ ಅವನು ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ನೀನು ಒಳ್ಳೆ ಅಸಾಮಿ ಕಣೋ. ನಿನಗೆ ಇಡ್ಬೇಕಾದ ಹೆಸರು ರಮಣ ಅಲ್ಲ, ರಾವಣ. 10 ತಲೆ ಒಳಗಡೆ ಇರೋ ಬುದ್ಧಿ ಒಂದೇ ತಲೆಯಲ್ಲಿದೆ. ಹಂಗಿದ್ಮೇಲೆ ಏನ್ ಮಾಡಕ್ಕಾಗತ್ತೆ? ನಿಜ ಹೇಳೋದಕ್ಕೆ ರಾಮನೇ ಬರ್ಬೇಕು. ಏ ಹನುಮಾನ್, ನಮ್ ಶ್ರೀರಾಮನ್ ಕರ್ಕೊಂಡ್ ಬಾ. ಓಕೆ ಸರ್. ಜಾರ್ಜ್ ಕುಟಿ ಬರ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಅಲ್ಲ? ತಳಿಕುಳ ಮನೆ ಒಳಗಡೆ ಪೊಲೀಸ್ ಜೀಪ್ ಹೋಗಿದ್ದಕ್ಕೆ ಕುಟುಂಬದ ಮರ್ಯಾದೆಗೋಸ್ಕರ ನಿಜ ಒಪ್ಕೊಂಡ. ಅದೆಲ್ಲ ಇರ್ಲಿ, ಇವ್ರ ಹತ್ರ 5 ಎಕರೆ ಟೀ ಎಸ್ಟೇಟ್ ಬರ್ಸ್ಕೊಂಡಿದ್ಯಲ್ಲಪ್ಪ, ಅದ್ರಲ್ಲಿ ಎಲೆ ತೆಗೆದು ಟೀ ಕುಡಿದೀಯಪ್ಪ? ಏಯ್, 5 ಎಕರೆ ಎಸ್ಟೇಟ್ ನ ರಿಜಿಸ್ಟರ್ ಮಾಡಿರೋ ಡಾಕ್ಯುಮೆಂಟ್ಸ್ ಇದೆ ತಾನೆ? ಇಲ್ಲೇ ಇದೆ ಸರ್. ತಗೊಂಡ್ ಬರ್ಲಪ್ಪ? ಬೇಡ ಸರ್. ಇವಾಗ ನಿಜ ಹೇಳ್ತೀಯಾ ಅಲ್ಲ? ರಮಣ, ಹೇಳ್ತೀನಿ ಸರ್.
ಇದು ಇನ್ವೆಸ್ಟಿಗೇಷನ್ ಮಾಡಿರೋ ಕಾಪಿ. ವೈರಮಣಿ ಕೊಲೆ ಕೇಸಲ್ಲಿ ಎಲ್ಲಾ ಫ್ಯಾಕ್ಟ್ಸ್ ಅನ್ನು ಕಂಡುಹಿಡಿದಿದ್ದೀನಿ. ನೀನ್ ಹೇಳಿದೆ ಅಂತಾನೆ ನನ್ನ ತಳಿಕುಳಂ ಎಸ್ಟೇಟ್ಗೆ ಹೋಗಿ ವಿಚಾರಣೆ ಮಾಡಿದ್ದು. ಅದಕ್ಕೆ ರಿಸಲ್ಟು ಸಿಕ್ತು. ಜೋಸ್ಕುಟ್ಟಿ ಕೊಲೆ ಕೇಸಲ್ಲಿ ಶಿವರಾಜನ್ನ ಹೊರಗಡೆ ಕರ್ಕೊಂಡ್ಬರೋದಕ್ಕೆ ಬಲವಾದ ಒಂದು ಸಾಕ್ಷಿನ ಇದರಲ್ಲಿ ಇಟ್ಟಿದ್ದೀನಿ. ಅದನ್ನ ನಿನ್ನ ಲಾ ಪಾಯಿಂಟ್ ಅಲ್ಲಿ ಬಿಗಿ ಮಾಡಿ ಜಡ್ಜ್ ಮುಂದೆ ತೆಗೆದು ಒಗ್ದೆ ಅನ್ಕೋ, ಗೆಲುವು ನಿಂದೆ. ನಾಳೆನೆ ಇದನ್ನ ಹೈಕೋರ್ಟ್ಗೆ ಸಬ್ಮಿಟ್ ಮಾಡ್ತೀನಿ. ಫಾರ್ಮಾಲಿಟೀಸ್ಗೆ ಅಲ್ಲಿಂದ ಒಂದು ಕಾಪಿ ತಗೋ. ಕಾನೂನ್ ಪ್ರಕಾರ ಕೋರ್ಟ್ ಅನುಮತಿ ಇಲ್ದೇನೆ ಯಾರಿಗೂ ಕೊಡಬಾರ್ದು ಅನ್ನೋದು ನಿನಗೆ ಗೊತ್ತಿದೆ ಅಲ್ವಾ? ಒಳ್ಳೇದಾಗ್ಲಿ ಅಂತ, ಜೊತೆಗೆ ನೀನು ನನ್ನ ಫ್ರೆಂಡು ಅಂತ ಇದನ್ನ ಕೊಡ್ತಾ ಇದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು. ಕ್ರೈಮ್ ಬ್ರಾಂಚ್ SP ಥಾಮಸ್ ದ ಗ್ರೇಟ್ ಪ್ರೂವ್ ಮಾಡಕ್ ಆಗದೆ ಇರೋ ಇನ್ನೊಂದು ಕ್ರೈಮ್ ನ ಪ್ರೂವ್ ಮಾಡ್ಬಿಟ್ರು. ಕಂಗ್ರಾಚುಲೇಷನ್ಸ್, ಥ್ಯಾಂಕ್ಸ್ ನೆಲ್ಲ ನಾನ್ ನಿನ್ಗೆ ಹೇಳಬೇಕು. ನೀನು ಸುಗುಣನ ಲೀಡ್ ಕೊಟ್ಟಿದ್ದಕ್ಕೆ ಆ ರಮಣನು ಸಿಕ್ಕಾಕೊಂಡ, ಕೇಸ್ ಕೂಡ ಕ್ಲೋಸ್ ಆಯ್ತು. ನಿಜ ಹೇಳ್ಬೇಕು ಅಂದ್ರೆ ನಾವಿಬ್ರೂ ಅಲ್ಲ, ಇದೆಲ್ಲದಕ್ಕೂ ಕಾರಣ ಆನಿ ಜೇಕಬ್. ಶಿ ರಿಯಲಿ ಡಿಸರ್ವ್ಸ್ ಅನ್ ಅಪ್ಲಾಸ್. ಏಯ್, ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ. ಅಡ್ವೊಕೇಟ್ ವರ್ಮಾ ಜರ್ನಲಿಸ್ಟ್ ಆನಿಗೆ ಕ್ಲಾಪ್ ಮಾಡೋದು, ಜರ್ನಲಿಸ್ಟ್ ಆನಿ ಅಡ್ವೊಕೇಟ್ ವರ್ಮಗೆ ಕ್ಲಾಪ್ ಮಾಡೋದು. ಬರೀ ಕೈ ತಟ್ಕೊಂಡಿದ್ರೆ ಆಗಲ್ವೋ, ಕೈ ಹಿಡಿಬೇಕು. ಇದನ್ನು ಕೈ ಬಿಟ್ಟು ಬಿಡ್ಬೇಡ್ವೋ. ಆಮೇಲೆ ಇವಳನ್ನು ಇಂಗ್ಲೆಂಡ್ ಅಲ್ಲೋ ಐರ್ಲೆಂಡ್ ಅಲ್ಲೋ ಹೋಗಿ ಸೆಟ್ಲ್ ಆಗ್ಬಿಡ್ತಾಳೆ. ಜ್ಞಾಪಕ ಇದೆ ತಾನೆ ಕೈ ಬಿಟ್ಟು ಹೋಗಿದ್ದು? ಫಾತಿಮಾ ಕಾಲೇಜ್ ಬ್ಯೂಟಿ ಟೀನಾ ರಾಣಿ ಏನೋ ಇತ್ತು ಅವಳ ಹತ್ರ. ವೈರಮಣಿ ಕೊಲೆ ಪ್ರಕರಣದಲ್ಲಿ ಸತ್ಯಾಂಶ ಹೊರಗೆ ಬಂದಿದೆ. ತಳಿಕುಳಂ ಜೋಸ್ಕುಟ್ಟಿನೇ ಅಪರಾಧಿ ಎಂದು ಸಾಬೀತಾಗಿದೆ. ಈ ಇನ್ವೆಸ್ಟಿಗೇಷನ್ ನಡೆಸಿದ ಕ್ರೈಮ್ ಬ್ರಾಂಚ್ ಆಫೀಸರ್ ಥಾಮಸ್ ಅವರನ್ನ ಹೈಕೋರ್ಟ್ ಯಾವಳು ಜರ್ನಲಿಸ್ಟ್ ಕತೆ ಬರೀತಾಳೆ, ಅದಕ್ಕೊಬ್ಬ ವಕೀಲು ವಕಾಲತ್ತು. ಅದಾದ್ಮೇಲೆ ಕ್ರೈಮ್ ಬ್ರಾಂಚ್ ಇಂದ ಯಾರೋ ಒಬ್ಬ SP ಇಲ್ಲಿಗೆ ಬಂದು ಕೊಲೆಗಾರನ ಕಂಡುಹಿಡಿಯೋದಂತೆ. ಸತ್ತವನ್ ಮೇಲೆ ಆರೋಪ ಹೊರಿಸೋದು ಸುಲಭ ತಾನೇ? ಅವನ್ ಪ್ರಾಣ ಹೋಗಿದ್ರು ಕೂಡ ಇವರು ಅವನನ್ನು ಬಿಡ್ತಾ ಇಲ್ಲ. ನಡಿಲಿ, ಇದು ಇಲ್ಲಿಗೆ ನಿಲ್ಲೋದಿಲ್ಲ ಕಣೋ ಸುಗುಣ. ನಾನು ತುಪಾಕಿ ಹಿಡ್ಕೊಂಡು ಯಾರಿಗೋಸ್ಕರ ಕಾಯ್ತಾ ಇದ್ದೀನಿ ಗೊತ್ತಾ ಸುಗುಣ? ಯಾವತ್ತು ಅವನು ಜೈಲಿಂದ ಹೊರಗೆ ಬರ್ತಾನೋ ಆವತ್ತು ಅವನನ್ನ ಮುಗಿಸ್ತೀನಿ. ಅದೆಲ್ಲ ಬೇಡ ಯಜಮಾನ್ರೆ. ಏನೋ ಬೇಡ ಅಂತ ಇದೀಯಾ? ಅದನ್ನ ಹೇಗ್ ನಾನು ನಿಮ್ಮ ಹತ್ರ ಹೇಳೋದು? ಏನೋ ಹೇಳ್ತೀಯ ನೀನು? ಆ SP ಕಂಡಿಡ್ದಿರೋದೆಲ್ಲ ಸತ್ಯನೇ. ಹಾಗಾದ್ರೆ ಆ ಹುಡುಗಿನ ರೇಪ್ ಮಾಡಿ ಕೊಲೆ ಮಾಡಿದ್ದು ನನ್ ಜೋಸ್ಕುಟ್ಟಿನ? ಅಯ್ಯೋ ದೇವ್ರೆ, ಏನೋ ಹೇಳ್ತಿದ್ಯಾ ನೀನು? ನಡೆದಿದ್ದೆಲ್ಲ ಜಾರ್ಜ್ ಕುಟ್ಟಿಗೆ ಗೊತ್ತು. ಜಾರ್ಜ್ ಕುಟ್ಟಿ ಇವನು ಹೇಳ್ತಿರೋದು ನಿಜಾನ? ನನ್ನ ಜೋಸ್ಕುಟ್ಟಿಯ ಆ ಹುಡುಗಿನ ಕೊಲೆ ಮಾಡಿದ್ದು? ಯಾಕೋ ಏನು ಮಾತಾಡ್ದೆ ನಿಂತಿದ್ಯಾ? ಅವ್ರು ಹೇಳ್ತಿರೋದು ನಿನಗೆ ಕೇಳಿಸ್ತಾ ಇಲ್ವಾ? ಮಾತಾಡೋ, ನಿಜ ಹೇಳೋ. ಯಾಕೋ ಬಾಯ್ ಬಿಡ್ತಾ ಇಲ್ಲ? ಕೇಳ್ತಾ ಇದ್ದಾರೆ ತಾನೇ? ಇಲ್ಲ ಅಂತ ಹೇಳಕ್ ನನ್ ಮನ್ಸು ಬರ್ತಿಲ್ಲ. ಅವನೇ. ಅಯ್ಯೋ ದೇವ್ರೆ, ನನಗ್ ನಂಬಕ್ ನಾನ್ ಬದುಕಲ್ಲ. ಬಿಡಿ ನನ್ನ. ನಾನ್ ಬದುಕಲ್ಲ. ನಾನ್ ಇದನ್ನ ನಂಬಲ್ಲ. ನಾನ್ ಬದುಕಲ್ಲ, ನಂಗೆ ಇಷ್ಟ ಇಲ್ಲ. ಬಿಡಿ ನನ್ನ. ಅವತ್ತು ಡಿಫೆನ್ಸ್ ಲಾಯರ್ ಆಗಿ ನಾನು ಕೇಳಿದ ಎಲ್ಲ ಪ್ರಶ್ನೆಗೂ ನೀವು ಉತ್ತರ ಕೊಡದೆ ಮೌನವಾಗಿದ್ರಿ. ಅದನ್ನೇ ಇಟ್ಕೊಂಡು ನಿಮ್ಗೆ ಶಿಕ್ಷೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟೆ. ನಿಮ್ಮ ಟೈಮ್ ಚೆನ್ನಾಗಿತ್ತು, ಜೀವಾವಧಿ ಶಿಕ್ಷೆ ಆಯ್ತು, ಗಲ್ ಶಿಕ್ಷೆ ಆಗ್ಲಿಲ್ಲ. ಗಲ್ ಶಿಕ್ಷೆ ಆಗ್ಲಿ ಅಂತಾನೆ ಸರ್ ನಾನು ಏನು ಮಾತಾಡ್ದೇನೆ ಸುಮ್ಮನೆ ಇದ್ದೆ. ಆದ್ರೆ ಹಾಗಾಗ್ಲೇ ಇಲ್ಲ. ನನ್ ಗಲ್ಗೇರ್ಸಿದ್ ಮರುಕ್ಷಣನೇ ನನ್ನ ದೇವಿನೂ ಕೂಡ ಸತ್ತೋಗ್ತಿದ್ಲು. ನಾವು ನೆಮ್ಮದಿಯಾಗಿ ವೈರಮಣಿ ಹತ್ರನೇ ಹೋಗ್ತಾ ಇದ್ವಿ. ವೈರಮಣಿ ಕೇಸು ಕ್ಲೋಸ್ ಆಗಿರೋದ್ರಿಂದ ಜೋಸ್ಕುಟ್ಟಿ ವಿರುದ್ಧ ನನಗ್ ಸಿಕ್ಕಿರುವಂತ ಕೆಲವು ಸಾಕ್ಷಿಗಳನ್ನ ಸೇರಿಸಿ ಹೈಕೋರ್ಟ್ನಲ್ಲಿ ನಿನ್ನ ಪರವಾಗಿ ಜೋಸ್ಕುಟ್ಟಿ ಕೊಲೆ ಕೇಸ್ನ ರಿಓಪನ್ ಮಾಡ್ಬೇಕು ಅಂತ ಅಪೀಲ್ ಮಾಡ್ತಿದ್ದೀನಿ. ಈಗ್ಲಾದ್ರೂ ಕೋಆಪರೇಟ್ ಮಾಡ್ಬೇಕು. ನೀವು ಹೊರಗಡೆಗೆ ಬಂದ್ರೆ ಜೋಸ್ಕುಟ್ಟಿ ಸತ್ತೋಗಿದ್ರು ಅಂತಹ ಸಮಾಜಘಾತಕ ಶಕ್ತಿಗಳಿಗೆ ಇದೊಂದು ಪಾಠ ಆಗ್ಬೇಕು. ಅ ರಿಯಲ್ ಲೆಸನ್ ಫಾರ್ ಆಂಟಿ ಸೋಷಿಯಲ್ಸ್. ಎಸ್, ಯು ಮೇ ಪ್ರೊಸೀಡ್. ಮೈ ಲಾರ್ಡ್, ತಳಿಕುಳಂ ಜೋಸ್ಕುಟ್ಟಿ ಕೊಲೆ ಕೇಸ್ನಲ್ಲಿ ಬರೀ ಸಾಂದರ್ಭಿಕ ಸಾಕ್ಷಿಗಳನ್ನ ಆಧಾರವಾಗಿಟ್ಕೊಂಡು ಆರೋಪಿಯಾದಂತ ಶಿವರಾಜ್ಗೆ ಜೀವಾವಧಿ ಶಿಕ್ಷೆ ನೀಡಲಾಗಿತ್ತು.
ಆದ್ರೆ ವೈರಮಣಿ ಕೊಲೆ ಕೇಸ್ಗೂ ಜೋಸ್ ಕುಟ್ಟಿ ಕೊಲೆ ಕೇಸ್ಗೂ ಒಂದು ನಾಣ್ಯಕ್ಕೆ ಎರಡು ಮುಖ ಇರುತ್ತೆ ಅನ್ನೋ ಹಾಗೆ ಕ್ರೈಮ್ ಬ್ರಾಂಚ್ ಸಬ್ಮಿಟ್ ಮಾಡಿರುವಂತಹ ಈ ರಿಪೋರ್ಟ್ ನ ಆಧರಿಸಿಕೊಂಡು ಕೊಲೆಯಾದಂತಹ ಜೋಸ್ ಕುಟ್ಟಿ ಬಗ್ಗೆ ಹಲವಾರು ಸತ್ಯಗಳು ಹೊರಗಡೆ ಬಂದಿದೆ. ವೈರಮಣಿ ಕೊಲೆ ಕೇಸ್ನ ಇನ್ವೆಸ್ಟಿಗೇಟ್ ಮಾಡಿ ಸಾಕ್ಷಿನೆಲ್ಲ ನಾಶ ಮಾಡಿರುವಂತಹ ಈಗ ಸಸ್ಪೆನ್ಷನ್ ನಲ್ಲೂ ಇರುವಂತಹ ತೊಡುಪುಳ ಇನ್ಸ್ಪೆಕ್ಟರ್ ರಮಣ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಅಲ್ಲಿ ಗೊತ್ತಾಗ್ತಿದೆ. ವೈರಮಣಿಗೆ ಜೋಸ್ ಕುಟ್ಟಿ ಮೇಲೆ ನಂಬಿಕೆ ಇತ್ತು. ಅದನ್ನೇ ಉಪಯೋಗಿಸ್ಕೊಂಡು ಸ್ಕೂಲಿಂದ ಬರ್ತಿರುವಂತ ವೈರಮಣಿನ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ತನ್ನ ಗಾಡಿನಲ್ಲಿ ಹತ್ತಿಸ್ಕೊಂಡಿರ್ತಾನೆ. ಹೋಗೋ ದಾರಿಲಿ ಸೈಟ್ ಮ್ಯಾನೇಜರ್ಗೆ ಪೇಮೆಂಟ್ ಕೊಡ್ಬೇಕು ಅಂತ ಸುಳ್ಳು ಹೇಳಿ ತನಗೆ ಸ್ವಂತವಾಗಿರುವಂತ ಒಂದು ಕ್ವಾರಿಗೆ ಕರ್ಕೊಂಡು ಹೋಗಿ ನಿಲ್ಸಿದಾನೆ. My lord, the case was then fabricated by Inspector Ramanan. ಅಂದ್ರೆ ಈ ಕೇಸ್ನಲ್ಲಿ ಬಹಳ ಮುಖ್ಯವಾದಂತ ಸಾಕ್ಷಿಯಾದ ವೈರಮಣಿಯ ಬಲಗೈನಲ್ಲಿ ಇದ್ದಂತ ಹುಲಿ ಉಗುರಿನ ಲಾಕೆಟ್ ನ ಬಚ್ಚಿಟ್ಟು ಇನ್ಸ್ಪೆಕ್ಟರ್ ರಮಣನ್ ಈ ಕೇಸ್ನಲ್ಲಿ ಸಾಕ್ಷಿನ ನಾಶ ಮಾಡಿದ್ದಾರೆ. ಎಲ್ಲಾರನ್ನೂ ಆ ಕಡೆ ಹೋಗಕ್ಕೆ ಕೇಳ್ರು. ಹೋಗಿ ಇನ್ ಸ್ಪೈಟ್ ಆಫ್ ದಟ್ ಕ್ರೈಮ್ ಬ್ರಾಂಚ್ ನ ಇನ್ವೆಸ್ಟಿಗೇಷನ್ ನ ಬೋನ್ ಮ್ಯಾರೋ ಅನಾಲಿಸಿಸ್ ನಲ್ಲಿ ಗೊತ್ತಾಗಿದ್ದೇನೆಂದ್ರೆ ಬಾವಿಗೆ ಅವಳನ್ನ ಎಸೆಯೋ ಸಂದರ್ಭದಲ್ಲಿ ಅವಳಿನ್ನು ಉಸಿರಾಡ್ತಾ ಇದ್ಲು ಅಂತ, ನೀರ್ ಕುಡದೆ ಅವಳು ಸತ್ತಿರೋದು ಅಂತ. ಅಂಡ್ ದಟ್ ಶಿ ವಾಸ್ ಕ್ರೂಲಿ ರೇಪ್ಡ್. ಕ್ರೈಮ್ ಬ್ರಾಂಚ್ ರಿಪೋರ್ಟ್ ನಲ್ಲಿ ಇದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಯೂಸಿಂಗ್ ದಿಸ್ ಕ್ರೂಷಿಯಲ್ ಎವಿಡೆನ್ಸ್ he started blackmailing George Kutti, the brother of deceased Jose Kutti, for a fortune. ನನ್ನ ಕೈಗೆ ಸಿಕ್ಕಿದ್ದು ಒಳ್ಳೇದಾಯ್ತು. ಈ ಹುಲಿ ಉಗ್ರನ ಸಾಕ್ಷಿ ಇಟ್ಕೊಂಡು ಜೋಸ್ ಕುಟ್ಟಿನ ಅರೆಸ್ಟ್ ಮಾಡಬಹುದು. ನಾನ್ ನಿನ್ಗೆ ಇದನ್ನ ಕೊಡ್ಬೇಕು ಅಂದ್ರೆ ನೀನು ನನಗೇನಾದ್ರೂ ಕೊಡ್ಬೇಕು. ಅಪ್ಪನಿಗೂ ತಮ್ಮನಿಗೂ ಗೊತ್ತಿಲ್ಲದೇನೆ ಮೂನಾರಲ್ಲಿ ಟೀ ಎಸ್ಟೇಟ್ ಮಾಡ್ಕೊಂಡಿದ್ಯಲ್ಲ, ಅದನ್ನ ನನಗೆ ಬರ್ಕೊಟ್ಬಿಡು. ಇಲ್ಲ ಅಂದ್ರೆ ತಮ್ಮ ಕಂಬಿ ಎಣಿಸ್ತಾನೆ, ಇಲ್ಲ ಅಂದ್ರೆ ಮನೆ ಮರ್ಯಾದೆ ಬೀದಿಗೆ ಬರುತ್ತೆ. ಬರ್ಲಿ ಬಿಡು. ಏನ್ ಮಾಡುವಂತೀಯ? ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಅವನ್ನ ಕಾಪಾಡ್ಲೇಬೇಕು. ಟೀ ಎಸ್ಟೇಟ್ ನ ತನ್ನ ಹೆಸರಿಗೆ ಬರ್ಕೊಟ್ಟಿದ್ದಾರೆ ಅನ್ನೋ ನಿಯತ್ತಿಗೋಸ್ಕರ ವರ್ಕ್ಶಾಪ್ ಮೆಕ್ಯಾನಿಕ್ ಝೇವಿಯರ್ ತಲೆಗೆ ಈ ಕೊಲೆ ಕೇಸ್ನ ಕಟ್ಬೇಕು ಅಂತ ಇನ್ಸ್ಪೆಕ್ಟರ್ ರಮಣ ನಿರ್ಧಾರ ಮಾಡಿದ್ರು. ಝೇವಿ, ಆ ಕೊಲೆ ಮಾಡಿದ್ದು ನೀನಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಷ್ಟು ದುಡ್ಡು ಬೇಕು ಕೇಳೋ, ನಾನ್ ಕೊಡ್ತೀನಿ. ನೀನು ಅಪರಾಧಿ ಅಂತ ಒಪ್ಕೋ. ಒಳ್ಳೆ ಲಾಯರ್ನ ಇಟ್ಟು ನಿನ್ನ ಹೊರಗಡೆ ಕರ್ಕೊಂಡ್ ಬರ್ತೀನಿ. ಧೈರ್ಯವಾಗಿ ಅಪರಾಧನ ಒಪ್ಕೋ. ಅಯ್ಯೋ, ನನ್ ಕೈಲಾಗಲ್ಲ ಸರ್. ಎಷ್ಟೇ ದುಡ್ಡು ಕೊಟ್ರು ನಾನು ಮಾಡದೇ ಇರೋ ಕೊಲೆನ ನಾನು ಹೇಗ್ ಸರ್ ಒಪ್ಕೊಳ್ಳಿ? ಒಪ್ಕೋಬೇಡ. ಹಾಗಿದ್ರೆ ಕೊಲೆನ ನೀನೇ ಮಾಡಿದ್ದು ಅಂತ ನಿನ್ ಮೇಲೆ ಹಾಕ್ತೀನಿ ಕಣೋ. ವಾದ ವಿವಾದಗಳನ್ನು ಕೇಳಿದ ನಂತರ ಕ್ರೈಮ್ ಬ್ರಾಂಚ್ ನೀಡಿರುವ ರಿಪೋರ್ಟ್ ಅನ್ನು, ಸಾಕ್ಷಿಗಳ ಹೇಳಿಕೆನೂ ಕೂಡ ಈ ನ್ಯಾಯಾಲಯ ಪರಿಗಣಿಸ್ತಾ ಇದೆ. ಆದಾಗ್ಯೂ ತನ್ನ ಮಗಳನ್ನ ಕೊಂದ ಅಂತ ಜೋಸ್ ಕುಟ್ಟಿನ ಕಾನೂನನ್ನ ಕೈಗೆತ್ತಿಕೊಂಡು ಕೊಲೆ ಮಾಡಿದ್ದಾರೆ ಅನ್ನೋ ಸಾಂದರ್ಭಿಕ ಸಾಕ್ಷಿಗಳ ಆಧಾರದ ಮೇಲೆ ಶಿವರಾಜನ್ನ ಕೊಲೆಗಾರ ಅಲ್ಲ ಅಂತ ಹೇಳೋದಕ್ಕಾಗಲ್ಲ. ಡು ಯು ಹ್ಯಾವ್ ಟು ಸೇ ಎನಿಥಿಂಗ್, ಪ್ರಾಸಿಕ್ಯೂಟರ್? ಎಸ್ ಮೈ ಲಾರ್ಡ್. ಪ್ರತಿಭಾವಂತ ಅಡ್ವೊಕೇಟ್ ರವಿ ವರ್ಮಾ ಅವರು ಅದ್ಭುತವಾಗಿ ಮಾತಾಡಿದ್ದಾರೆ. ಇಂಗ್ಲಿಷ್ ಪದಗಳಿಂದ ಅವರು ಬಲೆ ಸೃಷ್ಟಿ ಮಾಡಿದ್ದಾರೆ. ಆದ್ರೆ ನಿಜ ಬದಲಾಗೋದಿಲ್ಲ. ಫ್ಯಾಕ್ಟ್ಸ್ ಆರ್ ಫ್ಯಾಕ್ಟ್ಸ್. ತನ್ನ ಮಗಳನ್ನ ಅತ್ಯಾಚಾರ ಮತ್ತೆ ಕೊಲೆ ಮಾಡಿದ್ದು ಜೋಸ್ ಕುಟ್ಟಿನಿ ಅಂತ ಗೊತ್ತಾದ ನಂತರ ಅಪರಾಧ ಮಾಡಿದವ್ರ ಮೇಲೆ ಕಾನೂನನ್ನ ಕೈಗೆತ್ಕೊಳ್ಳೋ ಅಧಿಕಾರ ಶಿವರಾಜ್ಗಿಲ್ಲ. ಅದು ಮಾತ್ರ ಅಲ್ಲ, ವೈರಮಣಿ ಕೊಲೆ ಕೇಸಿಗೆ ಸಂಬಂಧಪಟ್ಟ ಕ್ರೈಮ್ ಬ್ರಾಂಚ್ ರಿಪೋರ್ಟ್ಸ್ನೆಲ್ಲ ನೋಡಿದ್ಮೇಲೆ ಸಾಂದರ್ಭಿಕ ಸಾಕ್ಷಿಗಳ ಆಧಾರದ ಮೇಲೆ ಶಿವರಾಜೇ ಜೋಸ್ ಕುಟ್ಟಿನ ಕೊಂದಿದ್ದಾನೆ ಅನ್ನೋದ್ರಲ್ಲಿ ಯಾವ ಸಂದೇಹನೂ ನನ್ಗಿಲ್ಲ. ಐ ಆಮ್ ಸಾರಿ ಮೈ ಲಾರ್ಡ್. ಕಾನೂನಿನ ಪುಸ್ತಕದಲ್ಲಿ ಐಪಿಸಿ ನಲ್ಲಿ ಬರೆದಂತಹ ಪ್ರತಿಯೊಂದು ಇಂಗ್ಲಿಷ್ ವಾಕ್ಯಕ್ಕೂ, ಐ ಮೀನ್ ಲೀಗಲ್ ಟರ್ಮ್ಸ್, ನಿಜವಾದ ಅರ್ಥ ಬರ್ದಿದ್ರೂನು ಕಣ್ಮುಚ್ಚಿ ನಿಂತ ನ್ಯಾಯದೇವತೆ ಮುಂದೆ ಎಲ್ಲಾ ಸಾಕ್ಷಿಗಳನ್ನ ಪ್ರಸ್ತುತ ಪಡಿಸ್ತಿದ್ರು ಕಾನೂನನ್ನ ತಪ್ಪಾಗಿ ಬರಿಬಹುದು ಅನ್ನುವಂತಹ ಉದ್ದೇಶ ನನಗಿಲ್ಲ.
ನನ್ನ ಸಹೋದ್ಯೋಗಿ ಪ್ರಾಸಿಕ್ಯೂಟರ್ ಸತ್ಯ ಬದಲಾಗಲ್ಲ ಅಂತ ಅಂದ್ರು. ಎಸ್, ಫ್ಯಾಕ್ಟ್ಸ್ ಆರ್ ಫ್ಯಾಕ್ಟ್ಸ್, ಬಟ್ ದೇರ್ ಆರ್ ಫ್ಯಾಕ್ಟ್ಸ್ ವಿಚ್ ವಿಲ್ ಓಪನ್ ಅಪ್ ದ ರಿಯಲ್ ಫೇಸ್ ಆಫ್ ಹಿಡನ್ ಫ್ಯಾಕ್ಟ್ಸ್. ಮರೆಯಾದಂತಹ ಸತ್ಯಗಳ ನಿಜವಾದ ಮುಖ. ಕನ್ನಡದಲ್ಲಿ ನಾನು ಇದನ್ನು ಹೇಳಿದ್ದು ನಿಮಗೋಸ್ಕರನೇ. ಮೈ ಲಾರ್ಡ್, ಕ್ರೈಮ್ ಬ್ರಾಂಚ್ ರಿಪೋರ್ಟ್ ನಲ್ಲಿ ಇರುವಂತಹ ಕಡೆ ಪೇಜನ್ನ ನಾವು ಓದಿದ್ರೆ, ಜೋಸ್ ಕುಟ್ಟಿಯ ಬ್ಯಾಕ್ ಹಿಸ್ಟ್ರಿನ ನಾವು ಓದಿದ್ರೆ ಒಂದು ವಿಷಯ ಅರ್ಥ ಆಗುತ್ತೆ. ಅಂಡ್ ದೇರ್ ಲೈಸ್ ದ ರಿಯಲ್ ಟ್ವಿಸ್ಟ್. ತೊಡಪುಳ ಕ್ಲಬ್ ನಲ್ಲಿ ಜೋಸ್ ಕುಟ್ಟಿನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತಹ ಆಲ್ಬರ್ಟ್ ನ ವಿಚಾರಿಸಿದಾಗ ಇನ್ಸ್ಪೆಕ್ಟರ್ ರಮಣನ್ ಕೊಟ್ಟಿರುವಂತಹ ರಿಪೋರ್ಟ್ ಮತ್ತೆ SP ಸಾತಾಂಗುಡಿ ಥಾಮಸ್ ಆಲ್ಬರ್ಟ್ ಪೇರೆಂಟ್ಸ್ ನ ನೇರವಾಗಿ ಮೀಟ್ ಮಾಡಿ ತಂದಿರುವಂತಹ ರಿಪೋರ್ಟ್ ಗಳೇ ಸಾಕು ಪ್ರೂವ್ ಮಾಡಕ್ಕೆ. ಅವನು ನಮ್ಮ ಮಗಳು ಹಿಂದೆ ಬಿದ್ದಾಗ ನಾವು ಬಡವರು ನಮ್ ಜೀವನದ ಜೊತೆ ಆಟ ಆಡ್ಬೇಡಿ ಅಂತ ಅವನ್ನ ಕೇಳ್ಕೊಂಡ್ವಿ. ಆದ್ರೆ ಜೋಸ್ ಕುಟ್ಟಿನ ಕೇಳಲಿಲ್ಲ. ಅವಳನ್ನ ಮದ್ವೆ ಆಗ್ತೀನಿ ಅಂದ್ರು. ಅವಳು ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ನಮ್ಗೆ ಯಾರಿಗೂ ಹೇಳ್ದೆ ಅವಳನ್ನ ಬಲವಂತವಾಗಿ ಕರ್ಕೊಂಡು ಹೋಗಿ ಅಬೋರ್ಷನ್ ಮಾಡಿಸ್ಬಿಟ್ರು. ಅವಳ ಆರೋಗ್ಯ ಹಾಳಾಗೋಗಿ ಮನೆಯಲ್ಲೇ ಸತ್ತೋಗ್ಬಿಟ್ಲು. ನನಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇದರಲ್ಲಿ 5 ಲಕ್ಷ ಇದೆ, ಇಟ್ಕೊಳ್ಳಿ. ಬೇಡ ಸರ್, ಈ ಹಣನ ನೀವೇ ಇಟ್ಕೊಳ್ಳಿ. ಕೊಡಿಲಿ, ತಗೋ ತಗೋ ಇಟ್ಕೋ. ನೋಡು, ಇವ್ರ ಫ್ರೆಂಡ್ ಆಗಿ ನಾನು ಮಾತಾಡ್ತಾ ಇಲ್ಲ, ಈ ಏರಿಯಾ ಇನ್ಸ್ಪೆಕ್ಟರ್ ಆಗಿ ಮಾತಾಡ್ತಾ ಇದ್ದೀನಿ. ಈ ವಿಷಯನ ಇಲ್ಲೇ ಮರ್ತು ಬಿಡಿ. ಅದನ್ನ ಬಿಟ್ಟು ಕಂಪ್ಲೇಂಟ್ ಕೊಡ್ತೀವಿ, ಕೇಸ್ ಮಾಡ್ತೀವಿ ಅಂತ ಬಂದ್ರೆ ನಿಮ್ ಮಗಳು ಅಬಾರ್ಷನ್ ಮಾಡಿಸ್ಕೊಂಡು ಸತ್ತು ಅಂತ ಊರಿಗೆಲ್ಲ ಹೇಳ್ಕೊಂಡ್ ಬರ್ತೀನಿ. ಎರಡನೇದು, ಕೇಸು ಕೋರ್ಟ್ಗೆ ಬಂದ್ರೆ ನಿಮ್ ಮಗಳು ಮಾಡ್ತಿದ್ದು ವ್ಯಭಿಚಾರ, ಅಪ್ಪನೇ ಗೊತ್ತಿಲ್ಲದೆ ಮಗು ಹೇಳ್ತಾ ಇದೀನಿ ಅಂತ ಭಯಪಟ್ಟು ಸೂಸೈಡ್ ಮಾಡ್ಕೊಂಡ್ಲು ಅಂತ ಲಾಯರ್ ಹೇಳ್ತಾರೆ. ಅವಾಗ ನೀವೇನು ಮಾಡ್ಕೊಳ್ಳೋದಕ್ಕಾಗಲ್ಲ. ರೋಸಿ ಅವ್ರ ಅಣ್ಣ ಆಲ್ಬರ್ಟ್ ಅವನೀಗ ಬಾಂಬೆಲಿದ್ದಾನೆ. ಹೌದಾ? ಅವನಿಗೇನಾದ್ರೂ ನಿಮ್ ಹತ್ರ ಹಣ ಇಸ್ಕೊಂಡ್ವಿ ಅಂತ ಗೊತ್ತಾದ್ರೆ? ಇಲ್ಲಿ ನಡೆದಿದ್ ಯಾವ್ದು ಅವನಿಗೆ ಗೊತ್ತಿಲ್ಲ. ಗೊತ್ತಾಗದ್ ಬೇಡ. ಜ್ವರ ಬಂದ್ ಸತ್ತೋದ್ಲು ಅಂತ ಹೇಳಿದೀವಿ. ತಂಗಿ ಅಂದ್ರೆ ಅವನಿಗೆ ತುಂಬಾ ಇಷ್ಟ. ಅವನಿಲ್ಲಿದ್ದಾಗ ದಿನ ಜಗಳ, ಅದಕ್ಕೆ ಅವನ್ನ ಇಲ್ಲಿರೋದ್ ಬೇಡ ಅಂತ ಬಾಂಬೆ ಕಳಿಸ್ಬಿಟ್ವಿ. ಅಯ್ಯೋ, ಈ ವಿಷಯ ಅವನ್ಗೇನಾದ್ರೂ ಗೊತ್ತಾದ್ರೆ ಅವನಂತೂ ಸುಮ್ನೆ ಇರಲ್ಲ. ರೋಸಿ ಅವರಪ್ಪ ಅವತ್ತು ವಿವರಿಸಿದ್ದೆಲ್ಲ ನಿಜವಾಗ್ಲೂ ನಡೆದಿದ್ದು. ಆಲ್ಬರ್ಟ್ಗೆ ಆ ಸತ್ಯ ಎಲ್ಲ ಗೊತ್ತಾದ ಕೂಡಲೇ ಜೋಸ್ ಕುಟ್ಟಿನ ಕೊಲೆ ಮಾಡಕ್ಕೆ ತೊಡಪುಳ ಕ್ಲಬ್ ಬಂದ. ಅವರಿಬ್ರು ಮಧ್ಯೆ ನಡೆದಂತ ಜಗಳ ನಿಲ್ಸಿ ಇದೇ ಇನ್ಸ್ಪೆಕ್ಟರ್ ರಮಣನ್ನೇ ಆಲ್ಬರ್ಟ್ ನ ಅರೆಸ್ಟ್ ಮಾಡಿದ್ದು. ಈ ಸತ್ಯ ಹೊರಗ್ ಬರಬಾರ್ದು ಅಂತ ಹೇಳಿ ರಮಣನ್ನು ಆಲ್ಬರ್ಟ್ಗೆ ತುಂಬಾನೇ ಟಾರ್ಚರ್ ಕೊಟ್ಟು ಆಲ್ಬರ್ಟ್ ನ ಹೆದರ್ಸಿ ಅಲ್ಲಿಂದ ಹೊರಗ್ ಕಳಿಸ್ತಾನೆ. ನಾನೇ ಕೂಡ ನಿಮ್ಮ ಅಪ್ಪ ಅಮ್ಮನಿಗೆ 5 ಲಕ್ಷ ಕೊಡ್ತಿದ್ದು. ನಿನ್ಗೂ ಬೇಕಂದ್ರೆ ಹೇಳಿ ಕೊಡಿಸ್ತೀನಿ. ಅದನ್ನ ಬಿಟ್ಬಿಟ್ಟು ನಿನ್ ತಂಗಿ ಸತ್ಯದಕ್ಕೆ ಜೋಸ್ ಕೊಟ್ಟಿ ಕಾರಣ ಅಂತ ಹೇಳಕ್ ಬಂದ್ರೆ ನಡೆಯೋದೇ ಬೇರೆ. ಇನ್ಮೇಲೆ ಎಷ್ಟೆಟ್ ಕಡೆ ತಲೆ ಹಾಕ್ಬಾರ್ದು. ನೆಕ್ಸ್ಟ್ ಟ್ರೈನ್ ಹತ್ಕೊಂಡು ಬಾಂಬೆಗೆ ಹೋಗ್ತಾ ಇರ್ಬೇಕು. ಆಗ್ಲೂ ಆಲ್ಬರ್ಟ್ ಬಾಂಬೆಗೆ ಹೋಗ್ಲಿಲ್ಲ. ಆಲ್ಬರ್ಟ್ ಅವರಪ್ಪ ಹೇಳೋ ಪ್ರಕಾರ ಜೋಸ್ ಕುಟ್ಟಿ ಕೊಲೆಯಾದ ಆ ದಿನದಿಂದಾನೇ ಆಲ್ಬರ್ಟ್ ಕಾಣಿಸ್ತಿಲ್ಲ. ಕ್ರೈಮ್ ಬ್ರಾಂಚ್ ರಿಪೋರ್ಟ್ ನಲ್ಲಿ ಇದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಜೋಸ್ ಕುಟ್ಟಿ ವಾಸ್ ಅ ಕ್ರೂಡ್ ವಿಮನೈಸರ್ ಅಂಡ್ ಅ ಬಾರ್ನ್ ಕ್ರಿಮಿನಲ್. An array of the evidences set before the honorable court is ample enough to prove that. ಇದರ ಪ್ರಕಾರ ಜೋಸ್ ಕುಟ್ಟಿಗೆ ಹಲವಾರು ಜನ ಶತ್ರುಗಳು ಇದ್ದಿರಬಹುದು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಮೈ ಲಾರ್ಡ್, ವಿಟ್ನೆಸಸ್ ಮೇ ಲೈ, ಸರ್ಕಮ್ಸ್ಟೆನ್ಸಸ್ ವಿಲ್ ನೆವರ್. ಸಾಕ್ಷಿಗಳು ಸುಳ್ಳಾಗಬಹುದು, ಆದ್ರೆ ಪರಿಸ್ಥಿತಿ ಯಾವತ್ತಿಗೂ ಸುಳ್ಳಾಗೋದಿಲ್ಲ. ಜೋಸ್ ಕುಟ್ಟಿ ಕೊಲೆಯಾಗಿದ್ದಾನೆ, ಅದೇ ದಿನದಲ್ಲಿ ಆಲ್ಬರ್ಟ್ ಕಾಣೆಯಾಗಿದ್ದಾನೆ. ಇದು ಎರಡನ್ನು ತಳಕ್ ಹಾಕಿ ನೋಡಿದ್ರೆ ನನ್ನ ಕಕ್ಷಿದಾರ ಶಿವರಾಜ್ಗಿಂತ ಆಲ್ಬರ್ಟ್ ಮೇಲೆ ಜಾಸ್ತಿ ಸಂದೇಹ ಪಡಬೇಕು ಅಂತ ಕೋರ್ಟ್ ನಲ್ಲಿ ಕೇಳ್ಕೊತೀನಿ. ಜೋಸ್ ಕುಟ್ಟಿಗಿರುವಂತಹ ಈ ಕೆಟ್ಟ ಅಭ್ಯಾಸದಿಂದ ನಮಗ್ ಗೊತ್ತಿಲ್ಲದೆ ಇರುವಂತಹ ಇಂತಹ ಎಷ್ಟೋ ಆಲ್ಬರ್ಟ್ಗಳು ಜೋಸ್ ಕುಟ್ಟಿನ ಕೊಲೆ ಮಾಡೋಕೆ ಕಾಯ್ತಾ ಇದ್ರು ಅಂತ ನಾನು ಅಭಿಪ್ರಾಯ ಪಡ್ತೀನಿ. ನಮ್ಮ ನಾಡಿನಲ್ಲಿ ನಡೆದಿರೋ ಎಷ್ಟೋ ರೇಪ್ ಅಂಡ್ ಮರ್ಡರ್ ಕೇಸ್ಗಳಲ್ಲಿ ಎಷ್ಟೋ ಜನ ಹೆತ್ತವರು ಬಾಧಿತರಾಗಿದ್ದಾರೆ. ಅದರಲ್ಲಿ ಒಬ್ಬರಷ್ಟೇ ಇವರು. ಕಾನೂನನ್ನ ಕಾಪಾಡೋ ದೃಷ್ಟಿಯಲ್ಲಿ ಮಾತ್ರ ಈ ಮಾತನ್ನು ಹೇಳ್ತಿಲ್ಲ. ಮಾನವೀಯತೆ ಹಾಗೂ ನೈತಿಕತೆಯನ್ನ ಎತ್ತಿ ಹಿಡಿಯೋಕೆ ಸಮಾಜದ ಒಳಿತಿಗಾಗಿ ಕಾನೂನು ಮತ್ತು ಧರ್ಮವನ್ನ ಕಾಪಾಡಬೇಕು ಅಂತ ತಲೆಬಾಗಿ ಕೇಳ್ಕೊತೀನಿ ಯುವರ್ ಆನರ್. ಬರೀ ಸಂದೇಹದ ಆಧಾರದ ಮೇಲೆ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರೋಂತ ನನ್ನ ಕಕ್ಷಿದಾರ ಶಿವರಾಜ್ಗೆ ಅದೇ ಸಂದೇಹನ ಆಧಾರವಾಗಿಟ್ಕೊಂಡು ಕರುಣೆ ತೋರಿಸಿ ನಿರಪರಾಧಿ ಅಂತ ಬಿಡುಗಡೆ ಮಾಡಬೇಕು ಅಂತ ನಾನು ತಾಳ್ಮೆಯಿಂದ ಕೇಳ್ಕೊಳ್ತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಈ ಮೊಕದ್ದಮೆಯ ತೀರ್ಪನ್ನು 10ನೇ ತಾರೀಕಿಗೆ ವಾಯ್ದಾ ಹಾಕಲಾಗಿದೆ. ಕಾಲ್ ನೋವಿದ್ರೂ ಕೂಡ ನಿಂತ್ಕೊಂಡಾಗ ಪ್ರಾರ್ಥನೆ ಮಾಡ್ತಾ ಇದೀಯಾ? ಕೂತ್ಕೊಂಡು ಪ್ರಾರ್ಥನೆ ಮಾಡು. ನಾಳೆ ಕೋರ್ಟ್ ತೀರ್ಪು ಕೊಡ್ತಾ ಇದೆ. ಶಿವರಾಜ್ ಬಿಡುಗಡೆ ಆಗ್ಲಿ ಅಂತ ಮಾತೆ ಮೇರಿ ಹತ್ರ ನಾನು ಬೇಡ್ಕೊಳ್ತಾ ಇದ್ದೀನಿ.
ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ನಂತರ ಮತ್ತು ವಾದ ವಿವಾದಗಳನ್ನು ಕೇಳಿದ ನಂತರ ಆರೋಪಿ ಶಿವರಾಜು ಅವರ ಮೇಲಿರುವ ಆರೋಪಗಳನ್ನು ನಿರೂಪಿಸುವುದಕ್ಕೆ ಪ್ರಾಸಿಕ್ಯೂಟರ್ ವಿಫಲರಾಗಿದ್ದಾರೆ ಎಂದು ಈ ನ್ಯಾಯಾಲಯ ತೀರ್ಮಾನಕ್ಕೆ ಬಂದಿದೆ. ಹಾಗೆಯೇ ಸರಿಯಾದ ಆಧಾರ ಇಲ್ಲದ ಕಾರಣ ಶಿವರಾಜ್ ನಿರಪರಾಧಿ ಎಂದು ತೀರ್ಮಾನಿಸಿ ಈ ನ್ಯಾಯಾಲಯವು ಅವರನ್ನು ಬಿಡುಗಡೆ ಮಾಡುತ್ತಿದೆ. ಶಿವ, ಎಷ್ಟು ಸ್ವರ್ಗ ಹೋಗಿದೀಯಪ್ಪ. ನೀವ್ ಬಂದ್ಬಿಟ್ರಿ, ನನಗದೇ ಸಾಕು. ನನ್ಗೋಸ್ಕರ ನೀನ್ ತುಂಬಾ ಕಷ್ಟಪಟ್ಟೆ. ಯಾಕೆ? ಇದೆಲ್ಲ ಏನು ಕಷ್ಟ ಅಲ್ಲ, ಇದ್ ನನ್ ಕರ್ತವ್ಯ. ನಮ್ಮಮ್ಮ ಕುಟಿ ತರನೇ ಮಾತಾಡ್ತೀಯ. ನಿಮ್ಮಿಬ್ರಿಗೂ ಧನ್ಯವಾದ. ನಮ್ಮ ವೈರ್ಮಣಿನ ಸಾಯಿಸಿದ್ದು ಜೋಸ್ ಕುಟಿನಿ ಅಂತ ಇಡೀ ಪ್ರಪಂಚಕ್ಕೆ ತೋರಿಸಿದ್ರಿ. ನನಗಷ್ಟೇ ಸಾಕು. ನನ್ನನ್ನು ಯಾಕೆ ಕಾಪಾಡಿದ್ರಿ? ನಾನು ಮತ್ತೆ ದೇವಿ ಇನ್ಯಾರಿಗೋಸ್ಕರ ಬದುಕಿರ್ಬೇಕು? ಮಿಸ್ಟರ್ ಶಿವರಾಜ್, ನಿಮ್ಮ ಬಿಡುಗಡೆ ಬೇರೆಯವ್ರಿಗೂ ಕೂಡ ಆದರ್ಶ. ದುಡ್ಡಿದೆ ಅನ್ನೋ ಅಹಂಕಾರದಲ್ಲಿ ಎಷ್ಟೋ ಜನ ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡ್ತಾರೆ. ಇನ್ಮೇಲೆ ಆ ತಪ್ಪು ನಡೆಯೋದಿಲ್ಲ. ಕಾನೂನನ್ನ ತಪ್ಪಾಗಿ ಉಪಯೋಗಿಸ್ಕೊಂಡು ಎಷ್ಟೋ ಸಂದರ್ಭದಲ್ಲಿ ಎಷ್ಟೋ ಜನಗಳಿಗೆ ನ್ಯಾಯ ಸಿಗದೆ ಹೋಗಿರ್ಬೋದು. ಏನೇ ಆದ್ರೂ ಕೊನೆಗೆ ನ್ಯಾಯನೇ ಗೆಲ್ಲೋದು ಅನ್ನೋ ಮಾತಿಗೆ ಸಾಕ್ಷಿ ನೀವೇ ಶಿವರಾಜ್. ಅದಕ್ಕಾದ್ರೂ ನೀವು ಬದುಕಿರ್ಬೇಕು. ಇವತ್ತು ಬಿಡುಗಡೆ ಅಂತ ಗೊತ್ತಾಗಿ ಇಲ್ಲಿಗೆ ಬಂದೆ. ನನ್ನ ಮಗನ್ನ ಕೊಲೆ ಮಾಡಿದ್ದು ನೀನೇ ಅಂತ ಗೊತ್ತಾದ ನಿಮಿಷದಿಂದ ಕೈಯಲ್ಲಿ ತುಪಾಕಿ ಹಿಡಿದು ಕಾಯ್ತಾ ಇದ್ದೆ. ನೀನು ಜೈಲಿಂದ ಹೊರಗಡೆ ಬಂದ ತಕ್ಷಣ ನಿನ್ನನ್ನು ಸುಟ್ಟಾಕಿ ಸಾಯಿಸಬೇಕು ಅಂತಿದ್ದೆ. ಆದರೆ ನಿಜ ಗೊತ್ತಾದ್ಮೇಲೆ ಸಾಯ್ಬೇಕಾಗಿರೋದು ನಾನು, ನೀನಲ್ಲ ಅಂತ ನಿರ್ಧಾರಕ್ಕೆ ಬಂದೆ. ಇವ್ರು ಬಿಡ್ಲಿಲ್ಲ, ಎಲ್ಲಾದ್ರೂ ನನ್ನ ತಡೆದು ಬಿಟ್ರು. ಇಂಥ ಮಗನ ಹೆತ್ತಿರೋರು ನಾವು ಪಾಪ ಮಾಡಿದೀವಿ. ನನ್ನ ಕ್ಷಮಿಸ್ಬಿಡಿ. ನನ್ನ ಕೈಲಿ ತಡ್ಕೊಳಕ್ಕಾಗ್ಲೇ ಇಲ್ಲ. ತಡ್ಕೊಳಕ್ಕಾಗಲ್ಲ, ಯಾರಿಗೂ ತಡ್ಕೊಳಕ್ಕಾಗಲ್ಲ. ನಿನ್ ಜಾಗದಲ್ಲಿ ನಾನು ಎದ್ದಿದ್ರು ಅದನ್ನೇ ಮಾಡ್ತಿದ್ದೆ. ಈಗ ನೆಮ್ಮದಿ ಅನ್ನಿಸ್ತಾ ಇದೆ. ಬರ್ತೇನೆ. ನೋಡುವಾನಿ, ಇವನು ನನ್ನ ಕ್ಲಾಸ್ಮೇಟು, ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಂತ ತಪ್ಪು ತಿಳಿಬೇಡ. ಇವನಿಗೆ ಮದುವೆ ಯೋಗ ಬಂದಾಯ್ತು ಅಂತ ನನಗೆ ಗೊತ್ತಾಯ್ತು. ಅವನು ಹೇಳ್ತಿದ್ದ 4 ಗುಣಗಳು ನಿನ್ನಲ್ಲಿದೆ. ಅವನು 5ನೇ ಗುಣ ನಾವು ಹುಡುಕೋದಕ್ಕೆ ಮೊದಲು ನಿನ್ನ ಉತ್ತರ ಪಾಸಿಟಿವ್ ಆಗಿತ್ತು ಅಂತ ಹೇಳಿದ್ರೆ ಈ ಫೈಲನ್ನು ನಾನು ಕ್ಲೋಸ್ ಮಾಡ್ತೀನಿ. ಸರ್, ಲೇಟ್ ಆಯ್ತು. ಅಯ್ಯಯ್ಯೋ, ಇವತ್ತು ಅರ್ಧ ಗಂಟೆ ಲೇಟು. ಹಾಗಾದ್ರೆ ನಾನು ಬರ್ತೀನಿ. ಬೇಗ ನಿರ್ಧಾರ ಹೇಳ್ಬಿಡು. ನಾನು ಬರ್ತೀನಿ ಶಿವರಾಜ್. ಸರಿ ಸರ್. ಹೇಳ್ಬೇಕಾಗಿರೋದನ್ನೆಲ್ಲ ಹೇಳಿದಿನೋ? ಆನಿ, ನಿರ್ಧಾರ ಬೇಗ ತಿಳಿಸ್ಬಿಡು, ಇಲ್ಲ ನಂಗೆ ಬೋರ್ ಹೊಡೆಯುತ್ತೆ. ನನಗೂನು. ವೈರಮಣಿಗೋಸ್ಕರ ಎಷ್ಟೋ ಮಾಡಿಟ್ಟಿದ್ವಿ. ಇನ್ಮೇಲೆ ಅದೆಲ್ಲ ನಿಂದು.